ಏನು ಆ್ಯಕ್ಟಿಂಗ್ ಮಾಡಿದ್ಯಪ್ಪ ನೀನು, ಸಖತ್ತಾಗಿದೆ. ಫಸ್ಟ್ ಫಿಲ್ಮ್ ಥರ ಅನಿಸ್ತಾ ಇಲ್ಲ, ಒಂದು 10-15 ಇಯರ್ಸ್ ಎಕ್ಸ್ಪೀರಿಯನ್ಸ್ ತೊಗೊಂಡು ಮಾಡಿದ್ದಾರೆ, ಆ ಥರ ಇತ್ತು ಇನ್ವಾಲ್ವ್ಮೆಂಟು ಅಂತ. 10 ಜನ 15 ಜನ 20 ಜನ ಅದೊಂದು ಗ್ಯಾಂಗ್ ಇರುತ್ತೆ. ಅದಿಲ್ಲ ಅಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಹಾಗೆ ಅಮ್ಮ ಕೆಲ್ಸಕ್ಕೆ ಹೋಗೋ ನನ್ನ ಜೊತೆ ಹೋಗ್ಬಿಡ್ತಾರೆ, ಕೈ ಇಟ್ಕೊಂಡೆ ಹೋಗ್ಬಿಡ್ತಾರೆ. ದುಡ್ಕೊಂಬಂದ್ರೆ ₹1 ಮನೆ ಕೊಡಲ್ಲ ಅವರು, ಕುಡಿದ್ರೆ ಅವರು ಗ್ರೇಟು. ನಾವೆಲ್ಲ ತುಂಬ ಕಷ್ಟಪಟ್ಬಿಟ್ಟಿದ್ದೀವಿ ಮೇಡಮ್. ನೆಕ್ಸ್ಟ್ ಜನ್ರೇಷನ್ ಇಲ್ಲ ಅವರಿಂದ. ನಮಸ್ತೆ, ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ಸ್ವಾಗತ. ಒಂದು ಸಿನಿಮಾಗೆ ಹೀರೋ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ ವಿಲನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಹಾಗಂತ ಎಲ್ಲ ವಿಲನ್ಗಳು ಸಕ್ಸಸ್ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ. ಇತ್ತೀಚೆಗಷ್ಟೇ ಭೀಮಾ ಚಿತ್ರ ರಿಲೀಸ್ ಆಗಿ ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಆಗ್ತಾ ಇದೆ. ಭೀಮಾ ಚಿತ್ರದ ವಿಲನ್ ಜನರ ಮನಸ್ಸನ್ನ ಗೆದ್ದಿದ್ದಾರೆ, ಭರವಸೆಯ ವಿಲ್ಲನ್ ಅಂತ ಅನ್ಸ್ಕೊಂಡಿದ್ದಾರೆ. ಸೊ ಡ್ರ್ಯಾಗನ್ ಮಂಜು ಅವರು ನಮ್ಮ ಇವತ್ತಿನ ಸೆಲೆಬ್ರಿಟಿ ಗೆಸ್ಟ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸೊ ಮಂಜುನಾಥ್ ಆಗಿದ್ರಿ, ಇವಾಗ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅಂತ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗ್ತಾ ಇದ್ದೀರಾ. ಹೇಗೆ ಅನಿಸ್ತಾ ಇದೆ ಈ ಸಕ್ಸಸ್ ನಿಮಗೆ? ಸಕ್ಸಸ್ಗಿಂತ ಇದು ಹೊಸ ಲೈಫ್ ಅಂದ್ಕೋಬೇಕು ನಾವು. ಸೊ ತುಂಬ ಹೊಸದಾಗಿದೆ. ಯಾಕಂದರೆ ವಿಜಯಣ್ಣ ಹೇಳ್ತಾ ಇದ್ರು ಮುಂಚೆ, ಇವಾಗ ಎಷ್ಟೇ ಓಡಾಡ್ಕೊಂಬಿಡು, ಆಮೇಲೆ ನಿನ್ನ ಕೈಲಿ ಓಡಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಿಜ ಆಗಿದೆ. ಇನ್ನೇನು ಇವಾಗ ಬರ್ತಾ ಇರೋಲ್ಲೇ ಟ್ರಾಫಿಕಲ್ಲಿ ತುಂಬ ಜನ ಕಂಡುಹಿಡಿದ್ರು. ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಲ್ಲಿರೋರಂತೂ ತುಂಬ ಸ್ಪೆಸಿಫೈ ಆಗಿ ನಮ್ಮನ್ನು ಕಂಡುಹಿಡಿತಾರೆ. ಸೊ ಹಂಗಾಗಿ ಎಲ್ಲ ಕಡೆನೂ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ. ಆ್ಯಕ್ಚುಲಿ ಫೀಮೇಲ್ ಕ್ರೌಡಿಂದ ಏನು ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಭಯ ಇತ್ತು. ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಮೂವಿನ. ಸೊ ಅದರಿಂದ ಎಲ್ಲರಿಗೂ ಒಂದು ಒಳ್ಳೆ ಬೆನಿಫಿಟ್ ಸಿಕ್ಕಿದೆ. ಆ್ಯಕ್ಚುಲಿ ಒಂದು ಹೊಸ ಫ್ಯಾಮಿಲಿ ಉಂಟಾಗಿದೆ. ಸೊ ತುಂಬ ಖುಷಿ ಅನಿಸುತ್ತೆ ಇದು. ಸೊ ನಿಮಗೆ ಗೊತ್ತಿತ್ತು ಭೀಮಾ ಚಿತ್ರ ಸಕ್ಸಸ್ ಆಗುತ್ತೆ ಅಂತ, ಬಟ್ ಡೇ ಬೈ ಡೇ ಈ ಜನರ ಒಂದು ರೆಸ್ಪಾನ್ಸ್ ನೋಡಿ ಈ ಸಕ್ಸಸ್ಫುಲ್ನ ಯಾವ ಥರ ನೀವು ಎವ್ರಿ ಡೇ ಏನು ಚೇಂಜಸ್ ಆಗ್ತಾ ಇದೆ? ಹೌದು ಮೇಡಮ್, ಆ ಚೇಂಜಸ್ ಅಂದರೆ ಇವಾಗ ಮೊದಲಿನ ಥರ ನಾವು ಫ್ರೀಯಾಗಿ ಓಡೋಕ್ಕಾಗ್ತಾಯಿಲ್ಲ. ಸೊ ತುಂಬ ಜನ ಪ್ರೀತಿ ತೋರಿಸೋರು ತುಂಬ ಜನ ಆಗ್ಬಿಟ್ರು. ಅದೇ ಕಡೆಗೆ ಎಲ್ಲೇ ಹೋಗಿ ನಿಂತ್ಕೊಂಡ್ರು ಅವ್ರು ಮಾತಾಡೋ ರೀತಿ ಚೆನ್ನಾಗಿ ಮಾಡಿದ್ರಿ, ಸೂಪರಾಗಿ ಮಾಡಿದ್ರಿ ಅನ್ನೋದು ಒಂಥರ ಹೊಸ್ದಾಗಿದೆ ನಮಗೆ. ಸಾರ್ ಎಷ್ಟು ನನ್ನ ಅಲ್ಲಿ ಸ್ಕ್ರೀನ್ ಮುಂದೆ ಬರ್ಬೇಕಂತ ಲವ್ ಮಾಡಿದ್ರು. ಸೊ ಆ ಪ್ರೀತಿ ಫುಲ್ ಇವಾಗ ಹೊರಡೆ ನನಗೆ ಕಾಣಿಸ್ತಾ ಇದೆ. ನೀನು ಹಿಂಗೆ ಮಾಡು, ಹಿಂಗೆ ಬರಬೇಕು, ಹಂಗೆ ಬರಬೇಕು. ನಾನು ಅಂದ್ಕೊಂಡಿಲ್ಲ ಆ್ಯಕ್ಚುಲಿ ಈ ಥರ. ಓಕೆ, ನಮಗೆ ಅಲ್ಲಿ ನೋಡೋವಾಗ ಏನು ಅನಿಸಿಲ್ಲ. ಸಾರ್ ಹೇಳೋರು, ನೀನು ಥಿಯೇಟ್ರಲ್ಲಿ ನೋಡು ಹಂಗಿರುತ್ತೆ, ಆ ಥರ ಇರ್ತೀಯ ಅಂತ ಹೇಳ್ಬಿಟ್ಟು. ನಾನು ಅಂದ್ಕೊಂಡಿಲ್ಲ. ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಅನಿಸುತ್ತೆ ನಮಗೆ, ಓಕೆ ಒಬ್ಬ ಕ್ರಿಯೇಟರ್ ನಮ್ಮನ್ನು ಹೆಂಗೆ ಬೇಕಾದ್ರೂ ತೋರಿಸ್ಬೋದು, ಯಾವ ಥರ ಅವರು ಏನು ಮನಸ್ಸಲ್ಲಿ ಇಟ್ಕೊಂಡಿದ್ದು ಅದನ್ನು ತೋರಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆ ರೀತಿಯಲ್ಲಿ ವಿಜಯ್ ಸಾರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಈ ಮೂಲಕ ನಾನು. ಅಂದರೆ ದುನಿಯಾ ವಿಜಯ್ ಸರ್ ಅವರು ಎಷ್ಟು ಪಕ್ಕ ಚೆನ್ನಾಗಿ ನೀಟಾಗಿ ಪ್ಲ್ಯಾನ್ ಮಾಡಿದರು ಅಂದರೆ ಖಂಡಿತವಾಗ್ಲೂ ಈ ರೋಲ್ ಒಂದು ಕ್ಲಿಕ್ ಆಗುತ್ತೆ ಅಂತ ಅವ್ರು ಏನೆಲ್ಲ ಅಂದ್ಕೊಂಡಿದ್ದು ಅದೇ ಥರ ನಡೀತಾ ಇದೆ ಈಗ. 101% ನನಗೆ ಅಂತ ಇಲ್ಲ ಮೇಡಮ್, ಎಲ್ಲ ಆಲ್ ಓವರ್ ಏನಿದ್ದಾರೆ. ಇವಾಗ ನಾವು ಎಲ್ಲ ಮೂವಿ ನೋಡಿದ್ದೀವಿ. ಎಲ್ಲ ಒಂದು ಕ್ಯಾರೆಕ್ಟ್ರು ಒಂದು 10 ಜನ 15 ಜನ 20 ಜನ ಯಾವುದೊಂದು ಗ್ಯಾಂಗ್ ಇರುತ್ತೆ, ಆ ಕಡೆ ಒಂದು 25-30 ಜನ ಗ್ಯಾಂಗ್ ಇರುತ್ತೆ. ಅವರೆಲ್ಲ ಒಂದು ಶಾರ್ಟ್ ಹಿಂಗೆ ಬಂದು ಹಿಂಗೆ ಹೋಗ್ತಾರೆ ಅಷ್ಟೇ, ಗೊತ್ತಾಗಲ್ಲ. ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಒನ್ ಪರ್ಸನ್ಸು ಫೇಸು ರೆಕಗ್ನೈಸ್ ಆಗಿಬಿಟ್ಟಿದೆ ಎಲ್ಲರ ಮನಸ್ಸಲ್ಲೂ. ಏನು ಥಿಯೇಟ್ರಿಗೆ ಹೋಗಿ ಮೂವಿ ನೋಡ್ತಾರೆ, ಎಲ್ಲರ ಮನಸ್ಸಲ್ಲೂ ಈ ಹುಡುಗ ಅಲ್ಲಿದ್ದ, ರಿಯಾಬಲ್ಲಿದ್ದ, ಈ ಹುಡುಗ ಇದು ಮಾಡ್ತಾಯಿದ್ದ, ಈ ಹುಡುಗ ವೀಲಿಂಗ್ ಹೊಡಿತಾ ಇದ್ದ. ಸೊ ಈ ಥರ ಆಲ್ಮೋಸ್ಟ್ ಎಲ್ಲರನ್ನೂ ಆ ಥರ ಬ್ಯೂಟಿಫುಲ್ಲಾಗಿ ತೋರಿಸೋದು ವಿಜಯ್ ಸರ್ ಕಲ್ಲಿಂದ ಮಾತ್ರ ಸಾಧ್ಯ. ಈ ಚಿತ್ರಕ್ಕೆ ನೀವು ಪ್ರಿಪ್ರೇಷನ್ ಅಂತ ಏನಾದರೂ ಬಿಫೋರ್ ಚಿತ್ರಕ್ಕೆ ನೀವು ಸೆಲೆಕ್ಟ್ ಆದಾಗಿಂದ ಈ ಚಿತ್ರಕ್ಕೋಸ್ಕರ ಅಂತಲೇ ಏನಾದರೂ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಾ? ಇಲ್ಲ ಮೇಡಮ್, ಅದೇ ನಾನು ಬಿಫೋರ್ ನಾನು ಕೇಳಿದೆ ಸಾರ್ಗೆ. ಆ್ಯಕ್ಚುಲಿ ನಾನು ಪ್ರೊಫೆಷನಲ್ ಬಾಡಿ ಬಿಲ್ಡರ್ ನಾವು. ಸೊ ಹಂಗಾಗಿ ಫಾರ್ಮಲ್ಲಿದ್ದರೆ ಎಲ್ಲರೂ ಖುಷಿ, ಮತ್ತು ತೆರೆ ಮೇಲೆ ಕಾಣಿಸ್ಕೊತೀವಿ, ಇನ್ನೂ ಒಂದು ಸ್ವಲ್ಪ ಚಂದವಾಗಿ ಕಾಣಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಸಾರ್ನ ಅಪ್ರೋಚ್ ಮಾಡ್ತೀನಿ ಫಸ್ಟ್ ನಾನು. ಅದು ಆ್ಯಕ್ಚುಲಿ ಸೆಲೆಕ್ಷನ್ಸ್ ಎಲ್ಲ ಆಗುತ್ತೆ. ಅದಾದಮೇಲೆ ಅವರು ಫೋಟೋಶೂಟೆಲ್ಲ ಇದು ಮಾಡಿ ನಾನು ಫೈನಲೈಸ್ ಮಾಡಾದ್ಮೇಲೆ ನಾನು ಕೇಳ್ತೀನಿ. ಅದು ಸಾರ್ ಹೇಳಿದ್ರು, ಇಲ್ಲ ಬೇಡ, ಯಾವುದೂ ಬೇಡ, ನನಗೆ ನೀನು ನೇಚರಾಗಿರಬೇಕು, ಒಂದು ಸ್ವಲ್ಪ ಹಂಗೆ ಆರ್ಟಿಫಿಷಿಯಲ್ ಆಗಿಬಿಡುತ್ತೆ ನನಗೆ. ತಿರ್ಗಾ ಎಲ್ಲ ಮೂವಿಗೂ ನನಗೆ ಫಾರ್ಮ್ ತೊಗೊಳೋದು ಕಷ್ಟ ಆಗ್ಬಿಡುತ್ತೆ ಆ್ಯಕ್ಚುಲಿ ನನಗೂ. ಸೊ ಹಂಗಾಗಿ ಸಾರ್ ಹೇಳಿದ್ದಿತ್ತು, ಇಲ್ಲ ನನಗೆಲ್ಲನೂ ಬಿಟ್ಬಿಡು, ಡಯಟೇ ಮಾಡಿಬಿಡ ಜಾಸ್ತಿ ನೀನು. ಸೊ ನೀನು ಆಲ್ಮೋಸ್ಟು ಎಷ್ಟು ಬೇಕೋ ಅಷ್ಟೇ ಆರಾಮಾಗಿ ಬಿಟ್ಬಿಡು, ಎಕ್ಸಸೈಸ್ ಲೈಟಾಗಿ ಮಾಡು, ನಿನ್ನ ಮಜಲ್ಲು ಆ ಶೇಪ್ಸ್ ಎಲ್ಲ ಗೊತ್ತಾಗಬಾರ್ದು ನನಗೆ. ಸೊ ಈ ಥರ ಇದ್ದರೆ ನೋಡೋದಕ್ಕೆ ಚೆಂದ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಹಾಫು ಒಂಚೂರು ನನಗೆ ಕಾಣಿಸೋ ಥರ ಇರಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಹಾಫ್ಗೆ ರೆಡಿ ಮಾಡಿದ್ರು. ಅಗೇನ್ ಸೆಕೆಂಡ್ ಹಾಫ್ಗೆ ಟೋಟಲ್ ಚೇಂಜ್ ಆಗಿರ್ಬೇಕು ನೀವು. ಯಾಕಂದ್ರೆ ನನಗಿಂತ ಎಲ್ಡರ್ ಆಗಿರ್ತೀಯ, ಸ್ವಲ್ಪ ಹೊಟ್ಟೆ ಬಿಟ್ಕೊಂಡು ನೋಡೋದಕ್ಕೆ ಒಂಥರ ಅನಿಸ್ಬೇಕು. ಯಾಕಂದರೆ ಇಂಥ ಕೆಲಸ ಮಾಡಿದ್ದು ತಿನ್ನೋರು ಹೆಂಗಿರ್ತಾರೆ, ಸೊ ಆ ಥರ ಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋದು ನನಗೆ. ಇವನಿಗೆ ಕೆಲಸ ಮಾಡ್ತಾನೆ, ಬೇಕಾದಷ್ಟು ದುಡ್ಡು ಬರುತ್ತೆ, ಅವ್ನಿಗೆ ವ್ಯಾಯಾಮ ಮೇಲೆ ಅವನಿಗೆಲ್ಲ ಇಂಟ್ರೆಸ್ಟ್ ಇರೋಲ್ಲ. ಸೊ ಹಾಗೆ ಅವ್ನು ಹೆಂಗಿರ್ತಾನೆ ಅವನು ತಿಂದು ಅವನು ಆ ಥರ ಬೇಕು ನನಗೆ ಅಂತ ಅಂದರು. ಸೊ ಹಾಗೇನು ಅಲ್ಲಿಗೆ ನಾನು ಇದು ಮಾಡಿದೆ. ಸೊ
ಸೊ ಈ ಸ್ವಲ್ಪ ಚೂರು ಚೇಂಜ್ ಅಷ್ಟೇ. ಅದಾದಮೇಲೆ ಆ್ಯಕ್ಟಿಂಗ್ ಮೇಲೆ ನಮಗೇನು ಅಷ್ಟು ಇದ್ದಿದ್ದಿಲ್ಲ ಮೇಡಮ್. ಸೊ ಗೊತ್ತಿಲ್ಲ ಹೆಂಗೆ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ಅಗೇನ್ ಕ್ಯಾಮ್ರಾ ಹೆಂಗೆ ಹ್ಯಾಂಡಲ್ ಮಾಡೋದು, ಕ್ಯಾಮ್ರಾ ಯಾವ ಥರ ಫೇಸ್ ಮಾಡಬೇಕು, ಮತ್ತು ಈ ಶಾರ್ಟ್ಸಲ್ಲಿ ಈ ಥರ ಬರುತ್ತೆ, ಯಾವ ಥರ ನಾವು ಫೇಸ್ ರಿಯಾಕ್ಷನ್ಸ್ ಕೊಡಬೇಕು, ಅದನ್ನೆಲ್ಲ ಕಲ್ತ್ಕೊಟ್ರು ಸಾರು. ಒಂದು 2-3 ಮಂತ್ಸು ಅಲ್ಲೇ ಅವರು ಮನೆಯಲ್ಲೇ ನನಗೆ ಕ್ಲಾಸಸ್ ನಡೀತಾ ಇತ್ತು. ಅವರು ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಮಹೇಶ್ ಇವ್ರ ಅಂಡರಲ್ಲಿ ನಂದು ಗೈಡೆನ್ಸು ನಡೀತಾ ಇತ್ತು. ಓಕೆ, ನಿಮ್ಮ ಫಸ್ಟ್ ಶಾರ್ಟ್ ನೆನಪಿದೆಯಾ? ಫಸ್ಟ್ ಶಾರ್ಟು ಅದೇ ಮೇಡಮ್, ಒಂಥರ ಮುಜುಗರ ಇರುತ್ತಲ್ಲ ಮೇಡಮ್ ಕ್ಯಾಮ್ರಾ ಮುಂದೆ ಬರೋದಕ್ಕೆ. ಸಾರು ತಂಬಿ ಬಾ ಅಂತ ಹೇಳ್ಬಿಟ್ಟು ಅವ್ರು ಮಹೇಶ್ ಅವ್ರನ್ನ ಕರೆದು ತಗೋ, ಈ ಆ್ಯಂಗಲ್ ತಗೋ, ಆ ಆ್ಯಂಗಲ್ ತಗೋ ಅಂತ ಹೇಳ್ಬಿಟ್ಟು ಮನೆ ಹತ್ರ ಫಸ್ಟ್ ಆಫ್ ಆಲು ಅವ್ರ ಸಾರ್ದು ಕಾರ್ ಇತ್ತು. ಕಾರಲ್ಲಿ ಕೂತ್ಕೊಂಡು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮೀಸೆ ದಾಡಿ ಬಿಟ್ಟಿದ್ದು. ನಾನು ಪ್ರೊಫೆಷ್ನಲ್ ಅಂತ ಇದ್ದಾಗ ಇದು ನನ್ನ ಗ್ರೋ ಮಾಡಲ್ಲ. ಸೊ ಹಂಗಾಗಿ ಆವಾಗ ಆಫ್ಟರ್ ಕೊರೋನಾ ಕೆಲಸ ಎಲ್ಲ ಏನೂ ಇಲ್ಲ ನಮಗೆ. ಸೊ ಆವಾಗ ಕರೆದು ಕಾರಲ್ಲಿ ಕುಣಿಸಿ ಫಸ್ಟ್ ಶಾಟ್ ಇಡ್ತಾ ಇದ್ದಾರೆ ಹಿಂಗೆ ಕ್ಯಾಮ್ರಾದಲ್ಲಿ, ಅಂದರೆ ಇದು ಮೊಬೈಲಲ್ಲಿ. ಹಿಂಗೆ ಇಳ್ದು ಬಾ, ಹಿಂಗೆ ಬಾ, ಹಂಗೆ ಬಾ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. ನನಗೊಂಥರ ಆಗ್ತಾಯಿದೆ. ಸಾರು ನೋಡಿ ಫುಲ್ ಕ್ರೌಡ್ ಬಂದುಬಿಡ್ತು. ಇದ್ರೂ ಸಾರು ತಲೆಗೆಡ್ಸ್ಕೊತಲ್ಲ, ಬಾ ಹಂಗೆ ಬಾ, ಹಿಂಗೆ ಬಾ, ಒಳಗಡೆಯಿಂದ ನಡ್ಕೊಂಡು ಬಾ ಹೊರಗಡೆ ಅಂತ ಹೇಳ್ಬಿಟ್ಟು, ಬೇಡ ಇರು ಅಂತ ಹೇಳ್ಬಿಟ್ಟು ಒಳಗಡೆ ಸಾರ್ದು ಸ್ಪೆಕ್ಸ್ ಇತ್ತು. ಅದು ಸ್ಪೆಕ್ಸ್ ತೊಗೊಂಡು ಬಾ, ಸ್ಪೆಕ್ಸ್ ಹಾಕಿ ನನ್ನ ಅಲ್ಲಿಂದ ಅವರು ತುಂಬ ಪ್ರೀತಿ ಮಾಡೋಕ್ಕೆ ಶುರು ಮಾಡಿಬಿಟ್ರು. ನನಗೆ ಒಂಥರ ಅನಿಸುತ್ತೆ, ಅದೊಂಥರ ಆಯಿತು ನನಗೆ, ಹೊಸ್ದಾಗಿತ್ತು. ಸೊ ಅಲ್ಲಿಂದ ಹಂಗೆ ಆದ್ಮೇಲೆ ಅಗೇನ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ. ಸೊ ಡೈಲಿ ಒಂದು ಡೈಲಾಗ್ ಕೊಡೋರು. ಈ ಡೈಲಾಗ್ನ ಪ್ರಾಕ್ಟೀಸ್ ಮಾಡಿ ಅವ್ರ ಮುಂದೆ ಹೇಳಬೇಕು. ಸೊ ಒಂದು 4-5 ಆ್ಯಂಗಲಲ್ಲಿ ನಮ್ಮ ಪಾಯಿಂಟ್ ಆಫ್ ವ್ಯೂ ಅವ್ರದ್ದು, ಮತ್ತು ಲೆಫ್ಟ್ ರೈಟು ಸ್ಟ್ರೈಟಾಗಿ ಸಿಲೌಟಲ್ಲಿ ಒಂದು ತೆಗಿತೀನಿ ಅಂತಾರೆ. ಸೊ ಇದನ್ನೆಲ್ಲ ಕಂಟಿನ್ಯೂ ಮಾಡಬೇಕು. ಇದನ್ನೆಲ್ಲ ನಮಗೆ ತೋರಿಸ್ತಾಯಿದ್ರು, ಈ ಥರ ಬರುತ್ತೆ ಸರ್, ಈ ಥರ ಬರುತ್ತೆ, ಕ್ಲೋಸಪ್ ಅಂದರೆ ಈ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅಲ್ಲಿಂದ ನನಗೆ ತಯಾರಿ ತುಂಬ ಈಸಿಯಾಗಿ ಶುರುವಾಯಿತು. ಒಬ್ಬ ನಾನ್ ಆ್ಯಕ್ಟರ್ನ ರೆಡಿ ಮಾಡೋದು ಎಷ್ಟು ಕಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಗೆ ಯಾವ ಥರ ಫೀಲ್ ಆಯಿತು? ಬಿಕಾಸ್ ಮುಂಚೆ ನೀವು ಆ್ಯಕ್ಟಿಂಗ್ ಮಾಡಿದ್ರಾ? ಇಲ್ಲ ಮೇಡಮ್, ಮುಂಚೆ ಯಾವುದು ಆ್ಯಕ್ಟಿಂಗ್ ಏನು ಇದ್ದಿಲ್ಲ ಅಂದು. ಮಾಸ್ತಿಗುಡಿಲಿ ಮಾತ್ರ ಒಂದು ಫೈಟು ಮಾತ್ರ ಮುಂಚೆ ಮಾಡಿದ್ವಿ. ಆ್ಯಕ್ಟಿಂಗ್ ಅಂದರೆ ನಾನ್ ಆ್ಯಕ್ಟರನ್ನ ಈ ಥರ ಆ್ಯಕ್ಟಿಂಗ್ನ ಪರ್ಟಿಕ್ಯುಲರ್ ಆಗಿ ಫುಲ್ ಹಾಗೆ ಬರಬೇಕು ಅಂತ ಇದು ಮಾಡುವಾಗ, ಸೊ ನಿಮ್ಮನ್ನ ಅಷ್ಟೊಂದು ಮೋಲ್ಡ್ ಮಾಡುವಾಗ ನೀವು ಅದು ಚೆನ್ನಾಗಿ ಮೋಲ್ಡ್ ಆಗಿದ್ರಿ ಅಂತ. ಅದು ಬಿಗಿನಿಂಗ್ ನನಗೆ ಡೌಟ್ ಇತ್ತು ಮೇಡಮ್. ಬಿಗಿನಿಂಗಲ್ಲಿ ನಾನು ಸಾರ್ನ ಕೇಳ್ತೆ, ಸರ್ ನಾನು ಅಷ್ಟು ಫ್ಲೆಕ್ಸಿಬಲ್ ಇರ್ತೀನಿ, ನಾನು ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಬಾಮ ಮಾಡ್ತೇನೆ ನೀನು. ಸೊ ನನ್ನೊಳಗಡೆ ಕಾನ್ಫಿಡೆಂಟ್ ಇಲ್ಲಾಂದರೂ ಕೂಡ ಆ ಡೈರೆಕ್ಟರ್ಗೆ ಕಾನ್ಫಿಡೆಂಟ್ ತುಂಬ ಜಾಸ್ತಿ. ಸೊ ಹಂಗಾಗಿ ಅವ್ರಿಗೆ ಗೊತ್ತು, ಅವ್ರಿಗೆ ಓಕೆ ಇದನ್ನು ಹಿಂಗೆ ನಾವು ಪಳಗಿಸಿದ್ರೆ ಇದು ಬರುತ್ತೆ, ಈ ಸೀನ್ ಬರುತ್ತೆ, ಹಿಂಗೆ ಮಾಡ್ಬೋದು ಮಂಜುನ ಅಂತ ಹೇಳ್ಬಿಟ್ಟು ಅವ್ರು ಫಸ್ಟ್ ಡಿಸೈಡ್ ಮಾಡಿ, ನಾನು ಡಿಸೈಡ್ ಮಾಡಿಲ್ಲ. ನನ್ನೊಳಗಡೆ ಎಲ್ಲೋ ಒಂದು ಡೌಟ್ ಇತ್ತು. ಸೊ ಸಾರ್ ಅದನ್ನು ಕ್ಲಿಯರ್ ಮಾಡಿದ್ರು. ಸೊ ಎಂಟೈರ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಸಿನಿಮಾದಲ್ಲಿ? ಎಂಟೈರ್ ಶೂಟಿಂಗ್ ಅಂದರೆ ಮೇಡಮ್ 2.5 ವರ್ಷ ಶೂಟು. ಅದರಲ್ಲಿ ಬ್ರೇಕ್ ಮೇಕ್ ಹಂಗೆ ಹೋಗ್ತಾಯಿತ್ತು. ಬೇಗ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಇಷ್ಟು ಆಗ್ಬಿಡುತ್ತೆ ಅಂತ ಒಂದು ಕಡೆ ಇತ್ತು. ಅದಾದಮೇಲೆ ರಿಲೀಸಿಂಗ್ ವೇಟ್ ಮಾಡ್ತಾಯಿದ್ರಿ. ಈ ರಿಲೀಸ್ ಆದಮೇಲೆ ಏನೋ ಒಂಥರ ವಿಚಿತ್ರ ಆಗ್ಬಿಟ್ಟಿದ್ದು ನಮಗೇನೆ. ಅದೇ ಮೇಡಮ್ ಒಂಥರ ಹೆಂಗೆ ಹೇಳೋದು ಮೇಡಮ್, ಅದು ಬೇಗ ಟಕ್ಕಂದ ಈ ಫಿಲಮಲ್ಲಿ ತೋರಿಸೋ ಥರ ಹೋಗಿ ನರ್ಸರಿಲಿ ಕೂತು ಇಮಿಡಿಯೇಟಾಗಿ ಕಾಲೇಜ್ ಬಂದು ಎದ್ದು ನಿಂತಂಗೆ ಆಗ್ಬಿಡ್ತು ನಮಗೆ. ಸಡನ್ನಾಗಿ ಆಲ್ ಆಫ್ ದಿ ಸಡನ್ ಹಿಂಗೆ ಆಗೋಗ್ಬಿಡ್ತು ನಮಗೆ. ಅವ್ರು ಹೇಳಿದ್ರು ನಾಳೆಯಿಂದ ಅಷ್ಟೇ ನೀನು ಓಡಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಆಗೋಯ್ತು ಎಲ್ಲನೂ ಮೇಡಮ್. ಆಲ್ಮೋಸ್ಟು ನಾನು ಮೈಸೂರಿಗೆ ಹೋಗಿದ್ದೆ, ಆ ಥರ ಒಂದು ಕ್ರೌಡು ನಾನು ಎಲ್ಲೂ ನೋಡಿಲ್ಲ ಮೇಡಮ್. ಏನೊಂದು 1000 ಜನ ಇದ್ದರು. ನನ್ನ ಕೈಲಿ ನನಗೆ ಭಾಗ್ಯ ಇಲ್ಲ ಅವ್ರ ಕೈಲಿ ಫೋಟೋ ಇಟ್ಕೊಳಂಗೆ. ತುಂಬ ಕ್ರೌಡು, ಭಯಂಕರ, ಫುಲ್ಲು ನುಗ್ಗಾಡಿ ಹೊರಡ ಬರೋ ಸಾಕಾಗೋಗ್ಬಿಡ್ತು ಆಮೇಲೆ ನನಗೆ. ಸೊ ಎಲ್ಲೇ ಹೋದ್ರು ಸರಿ, ಮೂವಿ ನೋಡೋರು ಎಲ್ಲರೂ ನಮ್ಮ ಮನೆಯವರು ಅಷ್ಟೇ, ಮನೇಲಿರೋರು ಅಷ್ಟೇ, ಸಾರೆಲ್ಲ ಬೇರೆ ನೀನೇ ಇದೆಯಾ ಆ ಥರ ಬಂದುಬಿಡ್ತು. ಒಬ್ಬ ಡೈರೆಕ್ಟ್ ಪಾಯಿಂಟ್ ಆಫ್ ವ್ಯೂ ಅವರು ಗೆಲ್ಲಬೇಕಂತ ನಿಂತರೆ ಯಾವ ಹೀರೋ ಫೇಸು ಬೇಡ ಅಂತ ಹೇಳ್ಬಿಟ್ಟು ಪ್ರೂಫ್ ಮಾಡಿಬಿಟ್ರು. ಸೊ ಹಂಗಾಗಿ ಹೊಸ್ದಾಗಿದೆ ಮೇಡಮ್ ಎಲ್ಲನೂ ಅಷ್ಟೇ. ಇವಾಗ ಮೈಸೂರಲ್ಲಿ ಅಂದ್ಕೊಂಡ ತಕ್ಷಣ ನನಗೆ ಸೊ ಎಲ್ಲ ಕಡೆ ನಾನು ಇಷ್ಟು ಫೇಮಸ್ ಆಗಿದ್ದೀನಿ ಅಂದರೆ ಇನ್ನೂ ಸ್ವಲ್ಪ ನಾವು ಹುಷಾರಾಗಿರಬೇಕು, ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ಸೊ ಆ ರೀತಿ ಹೋಗ್ತಿಲ್ಲ ನಾನು. ನಿಮ್ಮ ಪಾತ್ರ ಕೂಡ ತುಂಬ ಚಾಲೆಂಜಿಂಗ್ ಆಗಿತ್ತು, ಯಾಕಂದರೆ ಆ ರೋಲ್ ಕೂಡ ಹೀರೋಗೆ ಟಕ್ಕರ್ ಕೊಡೋಂತಹ ಒಂದು ರೋಲ್ ಆಗಿರೋದ್ರಿಂದ ಅಷ್ಟು ಸುಲಭ ತೆರೆ ಮೇಲೆ ಆ ಥರ ಕಾಣಿಸ್ಕೋಬೇಕಂದ್ರೆ ಅದೇನು ಸುಲಭವಾಗಿರಲಿಲ್ಲ. ಸೊ ನಿಮಗೆ ಎಷ್ಟು ಚಾಲೆಂಜಿಂಗ್ ಅನಿಸ್ತಾ ಇತ್ತು? ಮೇಡಮ್ ನಮಗೆ ತುಂಬ ಈಸಿ ಆಗಿತ್ತು ಮೇಡಮ್, ಯಾಕಂದ್ರೆ ನಾವು ಆ್ಯಕ್ಟೇ ಮಾಡಿಲ್ಲ ಅಲ್ಲಿ. ಎಲ್ಲ ವಿಜಯ್ ಸರ್ ಬರೋರು 1-2 ಸಲ ತಪ್ಪು ಮಾಡಿದ್ರು ಬಂದು ಕುಂಡ್ರಿಸಿ ಮಾತಾಡ್ಬಿಟ್ಟು ಆಮೇಲೆ ಅವ್ರನ್ನ ಟ್ರಯಲ್ ತೋರಿಸೋರು. ಹಿಂಗೆ ಮಾಡು, ಇಷ್ಟು ಮಾಡಮ್ಮ ಸಾಕು, ಇನ್ನೇನೋ ಎಕ್ಸ್ಟ್ರಾ ಆ್ಯಕ್ಟಿಂಗ್ ಮಾಡಬೇಡ. ನನಗೆ ಫಸ್ಟು ನನ್ನ ಕ್ಯಾರೆಕ್ಟರ್ ರಿಜಿಸ್ಟರ್ ಮಾಡಿದೆ. ನನಗೆ ಈ ಕ್ಯಾರೆಕ್ಟರ್ ಈ ಥರ ಇವನು ಈ ಥರ ಎಲ್ಲ ಕೆಟ್ಟದ್ದು ಮಾಡಿ ಬೆಳೆದಿರ್ತಾನೆ, ಅವನಿಗೆ ಅಂತ ಒಂದು ಅಹಂಕಾರ ಇರುತ್ತೆ, ಅದನ್ನು ಫಸ್ಟು ಇನ್ವಾಲ್ವ್ ಮಾಡ್ಕೊಬಿಡಿ ನೀನು ಅಂತ ಹೇಳ್ಬಿಟ್ಟು ಅದು ಬಂದಾಯಿತು. ಓಕೆ, ಅದನ್ನು ನೆಕ್ಸ್ಟ್ ಆದಮೇಲೆ ಆ್ಯಕ್ಟಿಂಗ್, ಈ ಥರ ಆ್ಯಕ್ಟಿಂಗ್ ಅಂದರೆ ಸೊ ಅವ್ನು ಹೆಂಗೆ ವರ್ತನೆ ಮಾಡ್ತಾನೆ ಆ ವರ್ತನೆಯನ್ನೇ ಎಕ್ಸ್ಪೋಸ್ ಮಾಡಿ ಅಷ್ಟೇ ಮುಗೀತು
ಅದಾದಮೇಲೆ ನಂಗೆ ಬರ್ತಾ ಇದ್ದಿಲ್ಲ ಅಂದರೆ ಒಂದು 2 ಸಲ ತೋರಿಸೋರು ನನಗೆ, ನೋಡಮ್ಮ ಜಸ್ಟ್ ಹಿಂಗೆ ಆ ಪ್ಯಾನಿಕ್. ಇವಾಗ ನಾವು ಪ್ಯಾನಿಕ್ ಆಗಿಬಿಟ್ರೆ ನಮ್ಗೆ ಎಕ್ಸ್ಪ್ರೆಷನ್ ಬರೋಲ್ಲ. ಅದನ್ನ ಹೇಳ್ತಾ ಇರೋರು, ಆರ್ಟಿಸ್ಟ್ ಮೂಡಲ್ಲಿರುವಾಗ ಯಾರು ಮಾತಾಡಬಾರ್ದು ಸೆಟ್ಟಲ್ಲಿ, ಸಿಟ್ಟಾಗಿರೋರು ಅದ್ರಲ್ಲಿ ಮಾತ್ರ. ಆರ್ಟಿಸ್ಟ್ ಮೂಡಲ್ಲಿದ್ದಾರೆ ಯಾರು ಮಾತಾಡಬಾರ್ದು. ಆ್ಯಕ್ಟಿಂಗ್ ಮೂಡಲ್ಲಿದ್ದಾಗ ಏನೋ ಒಂಚೂರು ಡಿಸ್ಟರ್ಬ್ ಆದ್ರೂ ಅವರು ಒಂಥರ ಆಗ್ಬಿಡೋದು ನಿಂತ್ಬಿಟ್ಟು, ಡಿಸ್ಟರ್ಬೆನ್ಸ್ ಇಲ್ಲದೆ ಅಷ್ಟು ಪೊಲೈಟಾಗಿ ತೆಗ್ದು ಇದು ಮಾಡಿದ್ರು. ಸೊ ಹಂಗಾಗಿ ನಮಗೆ ಕಷ್ಟ ಅಂತ ಏನು ಅನಿಸಿಲ್ಲ ನನಗೆ. ಸೊ ನಿಮ್ಗೆ ಅದೇನು ಅಷ್ಟೊಂದು ಚಾಲೆಂಜಿಂಗು ತುಂಬ ಕಷ್ಟ ಆ ಥರ ಏನು ಅನಿಸಿಲ್ಲ? ಏನು ಅನಿಸಿಲ್ಲ. ಸಾರ್ ಆ್ಯಕ್ಟ್ ಮಾಡ್ತಿದ್ರಲ್ಲ, ಇವಾಗ ನಾನು ಎಲ್ಲ ಮೀಡಿಯಾದಲ್ಲಿ ಇದ್ದೀನಿ. ಇವಾಗ ನನ್ನೊಳಗೆ ಸಾರ್ ಆ್ಯಕ್ಟ್ ಮಾಡಿದ್ದು, ಪ್ರಿಯಾ ಮೇಡಮ್ ಸಾರ್ ಆ್ಯಕ್ಟ್ ಮಾಡಿದ್ದು, ಕ್ಯಾಮ್ರಾಮ್ಯಾನು ಸಾರೇ ಕ್ಯಾಮ್ರಾ ಆ್ಯಂಗಲ್ ಮಾಡಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ತೆಗಿತಾರೆ. ಅವ್ರು ಏನು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಏನು ಹೇಳೋದು, ಅವ್ರದ್ದು ಬರೋ ಗಂಟನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಇನ್ನು ತೆಗಿತಾ ಇರ್ತಾರೆ ಇಮಿಡಿಯೇಟಾಗಿ. ಮತ್ತು ಆ್ಯಕ್ಟಿಂಗು ಅವರೇ ಮಾಡಿ ತೋರಿಸೋರು, ಕ್ಯಾಮ್ರಾಮ್ಯಾನ್ಗೂ ಹೇಳೋರು, ಸರ್ ಹಿಂಗೆ ಬೇಕು ಶಿವು, ನನಗೆ ಹಿಂಗೆ ಬೇಕು ಶಿವು ಅಂತ ಹೇಳ್ಬಿಟ್ಟು ಅವರಿಬ್ಬರು ಹೊಡೆದಾಡ್ಕೊಳೋರು. ಅವರಿಬ್ಬರು ಹೊಡೆದಾಡಿನೇ ನಾವು ಎಲ್ಲ ಫುಲ್ ಗೆದ್ದಿದ್ದೀವಿ. ಇವಾಗ ಅಸಿಸ್ಟೆಂಟ್ ಡೈರೆಕ್ಟ್ರು ಅವರು ಹೊಡೆದಾಡ್ಕೊಳೋರು ಸ್ಪಾಟಲ್ಲೇ. ಅವ್ರು ಕರೆದು ಅಸಿಸ್ಟೆಂಟ್ ಡೈರೆಕ್ಟ್ರನ್ನ ಕರೆದು, ಏನಪ್ಪ ಬೇಕು ನಿನಗೆ, ಹೌದಾ ಈ ಶಾಟ್ ಹಿಂಗೆ ಬೇಕಾ, ಓಕೆ ನಾವು ಹಿಂಗೆ ತೆಗೆದ್ರೆ ಆಗುತ್ತಾ, ಇಲ್ಲ ಸರ್ ನನಗೆ ಬೇಕು, ಆಯ್ತು ತೆಗಿಯಪ್ಪ. ಎಲ್ಲರಿಗೂ ಒಂದು ಚಾನ್ಸು, ಅಸಿಸ್ಟೆಂಟ್ ಡೈರೆಕ್ಟ್ರಿಗೂ ಒಂದು ಚಾನ್ಸು, ಕ್ಯಾಮ್ರಾಮನ್ ಸಾರ್ಗಂತೂ ಫುಲ್ ಚಾಲೆಂಜು. ನಾನು ಹೇಳ್ತೀನಿ ನೋಡಿ, ಶಿವಸೇನಾ ಸಾರ್ ಅಂತೂ ಅಪ್ಪ ಬೇರೆ ಲೆವೆಲ್ ಮೇಡಮ್. ನೀವು ಮೂವಿಯಲ್ಲಿ ನೋಡಿರ್ಬೋದು ಎಂಥ ಜಾಗದಲ್ಲಿ ನಾವು ತೆಗೆದಿರ್ತೀವಿ ಅಂತ ಹೇಳ್ಬಿಟ್ಟು. ನೀವು ಯಾರೇ ಇದ್ರೂ ಫುಲ್ಲು ಒಂದು ಚಿಕ್ಕ ಸಂಧಿ ಅಲ್ಲೂ ಓಕೆ ಒಂಥರ ಸ್ಕ್ರಾಪ್ ಏರಿಯಾ, ಅಲ್ಲೂ ಚೇರ್ ಹಾಕೊಂಡು ಕೂತ್ಕೊಂಡ್ಬಿಡೋರು ಶಿವ ಸಾರು. ಅಷ್ಟು ಚಾಲೆಂಜಿಂಗ್ ಆಗಿದ್ರೂ ಎಲ್ಲರೂ ನುಗ್ಗಿ ಅವರು ಹೊರಡೆ ಬಂದರು. ಸೊ ಅದನ್ನ ಪ್ರತಿಫಲನೇ ನಾವು ಇಲ್ಲಿ ಥಿಯೇಟ್ರಲ್ಲಿ ಮತ್ತು ಏನು ಕರ್ನಾಟಕ ಜನ ಮನೆ ಗೆದ್ದು ಇವತ್ತು ಸಕ್ಸಸ್ ಆಗಿ 25th ಡೇ ನಾವು ಫಾರ್ವರ್ಡ್ ಆಗ್ತಾಯಿದ್ದೀರಿ. ಇದು ರಿಸಲ್ಟ್ ಮೇಡಮ್. ಹೌದು, ತುಂಬ ಖುಷಿ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ಲಿ ನಿಮಗೆ. ಒಂದು ಮೂವಿ ಅಂದಿದ ತಕ್ಷಣ ಒಂದು ಮೂವಿನಲ್ಲಿ ಒಂದು ಹೀರೋ ಮಾತ್ರ ಮೇಯ್ನ್ ಆಗಿರ್ತಾರೆ ಅಥವಾ ಹೀರೋಯಿನ್ನು, ಈ ಥರ ಅವ್ರಿಗೆ ಮಾತ್ರ ಇಂಪಾರ್ಟೆನ್ಸ್ ಇರುತ್ತೆ ಅಂತ ಕೆಲವೊಂದು ಮೂವಿಲಿ ನಾವು ನೋಡಿದ್ದೀವಿ. ಅವರಷ್ಟೇ ಅದ್ರ ಮೇಲೆ ಸ್ಟೋರಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಭೀಮಾ ಚಿತ್ರದಲ್ಲಿ ಯಾವ ರೋಲ್ ಅಂತ ತಗೊಂಡ್ರು ಕೂಡ ಎಲ್ಲನೂ ಇಂಪಾರ್ಟೆಂಟೇ. ಎಲ್ಲ ರೋಲು ಇದು ಮಾತ್ರ ಮೇನ್ ರೋಲು, ಇದು ಆ ಥರ ಯಾವುದು ಪೋಷಕ ಪಾತ್ರ ಅನ್ನೋದು ಯಾವುದೂ ಇರಲಿಲ್ಲ. ಎಲ್ಲ ಕ್ಯಾರೆಕ್ಟರ್ಗಳು ಕೂಡ ಎಲ್ರದ್ದು ಕ್ಯಾರೆಕ್ಟರ್ ರೆಜಿಸ್ಟರ್ ಆಗಿದೆ. ಸೊ ಎಲ್ಲ ಕ್ಯಾರೆಕ್ಟರ್ ಕೂಡ ತುಂಬ ಇಂಪಾರ್ಟೆನ್ಸ್ ಆಗಿದೆ ಈ ಮೂವಿನಲ್ಲಿ. ಹೌದು ಮೇಡಮ್, ಅದೇ ಬಿಗಿನಿಂಗ್ ಅದೇ ಹೇಳ್ದೆ ಮೇಡಮ್. ಒಂದು ಟೀಮ್ ಆಫ್, ನನ್ನ ಹತ್ರ ಒಂದು ಟೀಮ್ ಇರುತ್ತೆ, ಅವ್ರ ಹತ್ರ ಒಂದು ಟೀಮ್ ಇರುತ್ತೆ. ಅಲ್ಲೊಂದು 10-15 ಜನ ಹುಡುಗರು, ಅಲ್ಲೊಂದು 10-15 ಜನ ಹುಡುಗರು, ವೀಲಿಂಗ್ ಹೊಡೆಯೋ ಹುಡುಗರು, ಎಲ್ಲರ ಮುಖನೂ ರಿಜಿಸ್ಟರ್ ಆಗಿದೆ. ಎಲ್ಲರನ್ನೂ ತೊಗೊಂಡೋಗಿ ಅವ್ರವ್ರ ಮನೆಯಲ್ಲಿ ಮಕ್ಕಳಾಗಿ ಒಂದು ಭಾವನೆ ಮುಟ್ಟಿಸ್ಬಿಟ್ರು ದುನಿಯಾಜಿ ಸಾರು. ಹಾಗೇನು ಎಲ್ಲರಿಗೂ ಒಂದು ಬೇಜಾರಂದರೆ ಸಾರ್ ಇಲ್ಲ ಅಂತ ಹೇಳ್ಬಿಟ್ಟು ಫಿಲಮಲ್ಲಿ ಏನು ಕಾಣಿಸ್ಕೊತಾನೆ ಇಲ್ಲ, ತುಂಬ ಕಮ್ಮಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೇನು ಮೆಸೇಜ್ ಕೊಡಬೇಕು. ಸೊ ಸಿಂಪಲ್ಲಾಗಿ ನನ್ನೊಳಗಡೆ ಬಂದಿದ್ದು ಏನಂದರೆ, ಇವಾಗ ಮೂವಿ ನೋಡಿಬಿಟ್ರಿ ಸಾರ್ ಒಂದು ಕಡೆ ಈ ಡ್ರಗ್ಸ್ ಬಗ್ಗೆ ಒಂದು ಕಡೆ ರಿಸರ್ಚ್ಗೆ ಹೋಗ್ತಾ ಇದ್ದಾರೆ. ಅದನ್ನು ಬಗ್ಗೆ ತಿರ್ಗಾ ಬಂದು ನಮ್ಮ ಮೂವಿ ನಾವು ಏನೇ ಬಂದು ಸುಳ್ಳು ಹೇಳ್ತಲ್ಲ ಅನ್ನೋ ಇದರಲ್ಲಿ ಇದ್ದಾರೆ ಅವರು ಒಂದು ಕಡೆ ಇನ್ವಾಲ್ವ್ ಆಗಿಬಿಟ್ರು ಇದರಲ್ಲಿ. ಮತ್ತು ನಮ್ಮನ್ನು ಕರ್ಕೊಂಡು ಒಂದು ದಿವಸ ನಿಲ್ಲಿಸಿದ್ದೆ, ನಮಗೊಂಥರ ಬೇಜಾರಾಗೋಯ್ತು. ಇಲ್ಲಿ ಗಡಿಯಲ್ಲಿ ಯಾರೋ ಒಬ್ಬರು ಸೈನಿಕರು ನಮಗೋಸ್ಕರ ಕಾಯ್ಕೊಂಡಿರೋದು, ನಾವು ಡ್ರಗ್ಸ್ ಹಾಕ್ಕೊಂಡು ನಾವು ಶೋಕಿ ಮಾಡ್ಕೊಂಡಿರೋದಕ್ಕೆ ಆಯಪ್ಪ ಅಲ್ಲಿ ಜೀವ ಬಿಡ್ತಾ ಇರೋದು, ಇದು ಏನಕ್ಕಲ್ಲ ಹಿಂಗಾಗೋಯ್ತು ಅಂತೇಳ್ಬಿಟ್ಟು ಆ ಕಡೆ ಒಂದು ರೀತಿ ನಾವು ಫುಲ್ಲು ಹೆಂಗಾಗೋಯ್ತು ಅಂದರೆ ಈ ಮೂವಿ ಬಿಟ್ಟು ಹೊರಡೋಗ್ಬಿಟ್ರು ಅವರು. ತಿರ್ಗಾ ಇವಾಗ ಕಂಟ್ರೋಲ್ ಆಗಿದಾರಾ ಇಲ್ಲ ಗೊತ್ತಿಲ್ಲ ನನಗೂ. ನಾವು ಬೇರೆ ಕಡೆಯಿಂದ ಎಲ್ಲ ಮೀಡಿಯಾದವ್ರು ಕೇಳಿದ್ರು, ಏನು ಥ್ರೆಟ್ನಿಂಗ್ ಕಾಲ್ಸ್ ಬರುತ್ತಾ ಹಂಗೆ ಅಂತ ಹೇಳ್ಬಿಟ್ಟು. ಒಳ್ಳೇದು ಮಾಡೋದಕ್ಕೆ ಏನು ಬಂದರೂ ಫೇಸ್ ಮಾಡ್ಕೋಬೋದು ಅಂತ ಎಲ್ಲರೂ ಮನಸ್ಸಲ್ಲಿತ್ತು. ಸೊ ಹಂಗಾಗಿ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೋಗಲಿಲ್ಲ, ಬಿಟ್ಟು ನೋಡ್ಕೊಳ್ಳೋಣ ಬಂದರೆ ಆ ಒಂದು ರೇಂಜಲ್ಲಿ ಇದ್ವಿ. ನಮ್ಮ ಫ್ಯಾಮಿಲಿ ನಮ್ಮ ಇದನ್ನು ಕಾಪಾಡೋಕೆ ಓಡಾಡ್ತಾ ಇದ್ದೀವಿ. ಎಷ್ಟು ದೊಡ್ಡ ತಡೆ ಬಂದರೂ ಕಾಪಾಡೋಣ, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹಂಗೆ ಇದಾದ್ವಿ. ಸೊ ಈ ಮೂವಿಯೆಲ್ಲ ಹಂಗೆ ಅಷ್ಟೇ ಮೇಡಮ್. ಅಷ್ಟು ಇನ್ವಾಲ್ವ್ ಆಗಿ ನಾವು ಏನು ಇದನ್ನು ಎಕ್ಸ್ಪೋಸ್ ಮಾಡೋಕ್ಕೆ ಬಂದ್ರಿ, ಜನ ಅದನ್ನು ತಗೊಂಡ್ರು. ಮತ್ತು ನಾನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದರೂ ಕೂಡ ಜನ ಅಷ್ಟು ಬಂದು ಪ್ರೀತಿ ತೋರಿಸ್ತಾರೆ. ನನಗೆ ಖುಷಿ ಆಗುತ್ತೆ ಒಂದು ಕಡೆ. ಯಾಕಂದರೆ ಇವಾಗ ಮೊದಲೆಲ್ಲ ಆ ಇನ್ವಾಲ್ವ್ಮೆಂಟ್ ಇರ್ತೈತೆ ಜನರಲ್ಲಿ. ಒಬ್ಬ ವಿಲ್ಲನ್ ಬಂದುಬಿಟ್ಟು ಹೀರೋನ ಹೊಡೆದ್ಬಿಟ್ರೆ ಅವನ ಮೇಲೆ ದ್ವೇಷಿಸೋದು. ನಾನು ತುಂಬ ಯೋಚನೆ ಮಾಡ್ತಾಯಿದ್ದೆ. ಯಾಕಂದರೆ ಲಾಸ್ಟ್ ಡೇ ಅದು ಶೂಟ್ ಆಗೋವಾಗ ಸಾರ್ ಬಂದು ಹೇಳಿದ್ರು, ಮಂಜು ನೀನು ಹೊಡೆದ್ರೆ ನಾನು ಹಂಗೆ ಹೋಗಿ ಬೀಳಬೇಕು ಅಂತ ಅವರು. ನಾನು ಸಾರ್ ಏನು ಸರ್ ಹಿಂಗೆ ಅಂತ ಇದ್ದೀರ, ಬಾಮ್ಮ ನಿಂಗೆ ಗೊತ್ತಾಗಲ್ಲ, ಏನು ಎಲ್ಲ ಹೀರೋನೇ ಹೊಡಿತಾ ಇರ್ತಾನೆ, ವಿಲನ್ ಹೊಡೆ ತಿಂತಾ ಇರ್ತಾನೆ, ಬಾಮ್ಮ ನೀನು ಅಂತೇಳ್ಬಿಟ್ಟು ಹಿಂಗೆ ಹೊಡಿತೀಯ ಹಂಗೆ ಹೊಡಿತೀಯ. ಅದೊಂದು ಚಿಕ್ಕ ಸೀಕ್ವೆನ್ಸ್ ಆಗುತ್ತೆ ಮೇಡಮ್. ರೋಪೆಲ್ಲ ಹಾಕ್ತಾರೆ, ಮತ್ತು ಫೈಟ್ ಮಾಸ್ಟರ್ ಸಾರ್ ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ನನಗೆ ರೋಪ್ ಹಾಕ್ತಾಯಿದ್ದಾರೆ, ಇನ್ನೇನು ಮುಗೀತು ರೋಪ್ ಹಾಕಿ ಎಳ್ದು ಬಿಸಾಕ್ತಾರೆ ಅಂತ. ಆ ರೋಪ್ ಶಾಟು ಎಲ್ಲನೂ ರಿಯಲಾಗಿ ಸಾರೇ ಡೂಪ್ ಹಾಕಿದ್ರು ಕೂಡ ನಾನು ಮಾಡ್ತೀನಿ ಒಂದ್ಸಲಿ ಅಂತ ಸಾರೇ ಮಾಡಿದ್ರು.
ನನಗೇನು ಕಷ್ಟ ಕೊಟ್ಟಿಲ್ಲ ಅಲ್ಲೂ ಕೂಡ. ಏನು ಸಾರ್ನ ಹೊಡೆಯೋದು ಮಾತ್ರ ದೊಡ್ಡ ಕಷ್ಟ ಅನಿಸುತ್ತೆ ಅದು. ಮತ್ತು ಒಂಚೂರು ಈ ಕಿಕ್ಕಿಂಗ್ ಶಾಟ್ ಎಲ್ಲ ನನಗೆ ಅಷ್ಟು ಅಂದರೆ ಅವ್ರು ಸ್ಟಾಪ್ ಮಾಡೋರು ಎಲ್ಲಿ ಬೇಕೋ ಅಲ್ಲಿ, ನಮ್ಗೆ ಗೊತ್ತಾಗಲ್ಲ, ನಾವು ಹಂಗೆ ಬಿಟ್ಬಿಡ್ತಾಯಿದ್ವಿ. ಸೊ ಒಂದು ಕಡೆ ಎತ್ತು ಬೀಳ್ತದೆ ಸಾರ್ಗೆ, ಹೇ ಬಾಮ ಸೂಪರಾಗಿ ಮಾಡಿದ್ಯಾ, ಹೋಗಿ ಮಾನಿಟ್ರಿಗೆ ಬಂದು ಮಾಡ್ಕೊಂಬಂದು ತಪ್ಕೊಂಡ್ಬಿಟ್ರು, ಸಖತ್ತಾಗಿ ಮಾಡಿದ್ಯಮ್ಮ ಅಂತ. ನನಗೆ ಎಲ್ಲಿ ಇವ್ರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಇವರು ಹೊಡಿತಾ ಇದ್ದೀನಿ, ಇವ್ರು ಬಂದು ಇವರು ತಪ್ಕೊಂಡು ಇದೆಲ್ಲ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು. ಅದೇ ರೀತಿ ಜನನ ಅರ್ಥ ಮಾಡಿಕೊಂಡ್ರು. ಕ್ಯಾರೆಕ್ಟ್ರು ಹೊಡೆದಾಡ್ತಾ ಇದೆ, ನಮಗೇನು ಮೆಸೇಜ್ ಬೇಕೋ ಅದು ಬಂದಿದೆ, ಎಷ್ಟು ಹುಷಾರಾಗಿರ್ಬೇಕು ಅಷ್ಟು ಹುಷಾರಾಗಿರಬೇಕು. ಸೊ ಕ್ಯಾರೆಕ್ಟ್ರಿಗೂ ಮಂಜುಗೂ ಸಂಬಂಧ ಇಲ್ಲ, ಸೊ ಕ್ಯಾರೆಕ್ಟ್ರಿಗೂ ಸಂಬಂಧ ಇಲ್ಲ. ಸೊ ಡೈರೆಕ್ಟ್ರ್ ಏನು ತೋರಿಸ್ಬೇಕೋ ಅದು ತೋರಿಸಿದ್ದಾರೆ. ವಿಜಯ್ ಸರ್ನ ಎಷ್ಟು ಬಳಸಬೇಕೋ ಅಷ್ಟೇ ಬಳಸಿದ್ದಾರೆ. ಸೊ ಕ್ಯಾರೆಕ್ಟರ್ ಎಷ್ಟು ಬರಬೇಕೋ ಅಷ್ಟು ಹಾರ್ಡಾಗಿ ಬಂದಿದೆ. ಸೊ ಇದನ್ನು ಬಂದ್ಬಿಟ್ಟು ಫುಲ್ಲಾಗಿ ಈ ಪ್ರೀತಿ ತೋರಿಸೋದಲ್ಲೇ ನಾನು ಅರ್ಥ ಮಾಡ್ಕೊಂಬಿಟ್ಟೆ. ಈಗ ಇಷ್ಟು ಮಾತಾಡುವಾಗ ನನಗೆ ಖುಷಿ ಅನಿಸುತ್ತೆ. ಯಾರು ಒಂದು ಕಡೆನೂ ಒಂದು ಆಂಟಿ ಮಾತ್ರ ಅವ್ರು ಬಂದು ಕೇಳಿದ್ರು, ಏನಪ್ಪ ನಮ್ಮ ವಿಜಯ್ ಅವ್ರನ್ನ ಹಂಗೆ ಹೊಡೆದ್ಬಿಟ್ಟಿದ್ದಾರೆ ಫಿಲಮಮ್ಮ ಗೊತ್ತವ, ಸುಮ್ಮನೆ ಕೇಳಿದೆ. ಸೊ ತುಂಬ ಪ್ರೀತಿ, ಇಷ್ಟೆಲ್ಲ ಪ್ರೀತಿ ಅನಿಸ್ತಾರಂತ ಅಂದ್ಕೊಂಡಿಲ್ಲ. ತುಂಬ ಖುಷಿ ಆಗ್ತದೆ ನನಗೆ. ನಿಮಗೆ ಯಾಕೆ ಆ ಥರ ಅಂಜಿಕೆ ಇತ್ತು? ಅಂದರೆ ಲೇಡೀಸ್ಗಳು ನಮ್ಮನ್ನ ಏನಾದರೂ ಬ್ಯಾಡಾಗಿ, ಅಂದರೆ ಬೇರೆ ಥರ ಏನಾದರೂ ಕೆಟ್ಟದಾಗಿ ನನ್ನನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೇನೋ, ಆ ಥರದ್ದು ಏನಾದರೂ ಫೀಲಿಂಗ್ಸ್ ಇತ್ತಾ ನಿಮ್ಗೆ? ಹೌದು, ಅದು ಖಂಡಿತ ಇತ್ತು. ಯಾಕಂದರೆ ಇವಾಗ ನೆಗೆಟಿವ್ ರೋಲ್ ಅಂತ ಬಂದಾಗ ಇದ್ರಲ್ಲಿ ನೋಡ್ಬೇಕು ನೀವು, ಈ ಥರ ಕ್ಯಾರೆಕ್ಟರ್ನೆಲ್ಲ ಜೀವಂತವಾಗಿ ಬಿಡಲೇಬಾರ್ದು, ಆ್ಯಕ್ಚುಲಿ ಬಿಡಬಾರ್ದು. ಯಾಕಂದರೆ ಈ ಮುಂದಿನ ಜನ್ರೇಷನ್ನೇ ಇರಬಾರ್ದು ಅನ್ನೋ ರೀತಿಯಲ್ಲಿ ಅವನು ಅವ್ರ ತಮ್ಮ ಸೇರಿ ಮಾಡೋ ಆ ಕಾರ್ಯಾಚರಣೆಗಳಿದಲ್ವ. ಇವಾಗ ಏನು ನೋಡ್ತೀವಿ, ಈ ಡ್ರಗ್ಸ್ನ ಹ್ಯಾಬಿಟ್ ಮಾಡಿಸೋದು, ಅದರಿಂದ ದುಡ್ಡು ಸಂಪಾದನೆ ಮಾಡಿ ತಿಂದು ಎಷ್ಟು ದಿವಸ ಅಂತ ಇದ್ಬಿಡ್ತಾರೆ ಮೇಡಮ್, ಎಷ್ಟು ವರ್ಷ ಅಂತ ಇದ್ಬಿಡ್ತಾರೆ. ಅವ್ರಿಗೇನು 1000 ವರ್ಷ ಕೊಟ್ಬಿಡ್ತಾನೆ ದೇವ್ರು? ಇಲ್ಲ. ಅಟ್ಲಿ ಇರೋ ಗಂಟ ನಾನು ಒಳ್ಳೆನಾಗಿರ್ಬೇಡ, ನಿನಗೆ ಒಳ್ಳೆನಾಗಿ ದುಡ್ಕೊಂಡು ತಿನ್ಕೊಂಡಿದ್ರೆ ಬೆಟರ್ ಅಂದ್ಕೊತೀವಿ ನಾವು. ಈ ಥರ ಬೇರೆಯವ್ರ ಫ್ಯಾಮಿಲಿಯಲ್ಲಿ ಇರೋ ಏನು ಯಂಗ್ಸ್ಟರ್ಸು ಬೇರೆ ಫ್ಯಾಮಿಲಿನ ಕೆಡಿಸಿ ಅದರಲ್ಲಿ ನಾವು ದುಡ್ದು ನಾವು ತಿನ್ಬೇಕಂತಲ್ಲ ಏನೂ ಇಲ್ಲಲ್ಲ ಮೇಡಮ್. ಸೊ ಹಂಗಾಗಿ ಆ ಕ್ಯಾರೆಕ್ಟರ್ ಅಂತ ಬಂದಾಗ ಎಲ್ಲ ಒಂದು ಕಡೆ ಭಯ ಇತ್ತು. ಮೋಸ್ಟ್ಲಿ ಏನಾದರೂ ನಾನು ಆ್ಯಕ್ಚುಲಿ ಎಲ್ಲದಕ್ಕೂ ಸಿದ್ಧವಾಗಿದ್ದೆ. ರೆಡಿ ಇದೆ ಅಂದರೆ ಲೈಕ್ ನಾನು ಒಂದು ಇದರಲ್ಲಿ ಹೇಳ್ತಾ ಇದ್ದೆ, ನಾನು ಈ ಫಿಲಮ್ ನೋಡ್ಕೊಂಡ್ಬಂದು ನಾನು ಚಪ್ಪಲಿ ಹೊಡೆದು ನನಗೆ ಖುಷಿ ಫಸ್ಟ್ ಆಫ್ ಆಲ್. ಯಾಕಂದರೆ ಸಿನಿಮಾ ಗೆದ್ದಿದೆ, ಸಾರ್ ಗೆದ್ದಿದ್ದಾರೆ, ಕಡೆಗೆ ನಾವು ಗೆದ್ದಿದ್ದೀವಿ. ಯಾಕಂದರೆ ಅದು ಬೀಳ್ತಾರ ನನಗಿಲ್ಲ, ಅದು ಯಾವುದೋ ಒಂದು ಕ್ಯಾರೆಕ್ಟ್ರಿಗೆ ಬೀಳ್ತಾ ಇದ್ದೆ, ಖುಷಿ ಅನಿಸುತ್ತೆ ನನಗೆ ಅಂತ ಹೇಳ್ಬಿಟ್ಟು. ಅದು ಜನರಿಗೆ ಆ ತಿಳುವಳಿಕೆ ತುಂಬ ಇದೆ. ಇವಾಗ ನಾವೇನು ಅಂದ್ಕೊಂಡ್ಬಿಡ್ತೀವಿ, ಅದು ತಿಳುವಳಿಕೆ ಮತ್ತು ನನ್ನ ಇವಾಗ ಸೆಲೆಬ್ರಿಟಿ ಅಂತ ನೋಡೋದು ಬಿಟ್ಟು ಅವ್ರ ಮನೆ ಮಗ ಥರ ಒಂಥರ ಕ್ಲೋಸಾಗಿ ಬಂದು ಫೋಟೋ ಹಿಡ್ಕೊಂಡು ಹೋಗೋದಾಗಲಿ, ಚೆನ್ನಾಗಿ ಸೂಪರಾಗಿ ಮಾತಾಡ್ತಾರೆ ಮೇಡಮ್. ಇವಾಗ ಯಾವುದೋ ಮುಖಾಪರಿಚಯ ಇಲ್ದವರು ಬಂದು ಮಾತಾಡ್ಸೋದು ಇವಾಗ ಈ ಕಾಲದಲ್ಲೇ ಇಲ್ಲ. ಸೊ ಇವಾಗ ಅಷ್ಟು ನನಗೆ ಪ್ರೀತಿ ವಿಶ್ವಾಸನ ಹಂಚಿ ಸಾರ್ದೇನಿದೆ, ಇವಾಗ ಸಾರ್ ರೌಂಡ್ಸ್ ಬರ್ತಾ ಇಲ್ಲ, ನಾವು ಹೋಗ್ತಾ ಇದ್ದೀವಿ, ನಮ್ಮ ಕೈಲಿ ಆಗ್ತಾಯಿಲ್ಲ. ನಾನು ಅದೇ ಇವಾಗ ಬಿಗಿನಿಂಗ್ ಕೇಳೋಣ ಅಂತ, ಸ್ಕ್ರಿಪ್ಟಲ್ಲಿದ್ದಾರೆ, ಬೇರೆ ಎಲ್ಲೋ ಹೊರಡೆ ಇದ್ದಾರೆ, ಸ್ಕ್ರಿಪ್ಟಲ್ಲಿ ಇರ್ಬೋದು ನೆಕ್ಸ್ಟ್ ಫಿಲಮ್ ಮೂವಿಗೆ. ನಾನು ಫೋನ್ ಮಾಡಿ ಕೇಳೋಕ್ಕಾಗ್ತಾರೆ, ಏನು ಒಂದೊಂದು ಕ್ವಶನ್ ಕೇಳಬೇಕು. ನಿಮ್ಮ ಫಸ್ಟ್ ಮೂವಿ ಆದಾಗ ಈ ಥರ ನಿಮಗೆ ಬಂದು ಎಲ್ಲರೂ ಮಾತಾಡ್ತಾಯಿದ್ರು, ನೀವು ಹೆಂಗೆ ಹ್ಯಾಂಡ್ಲ್ ಮಾಡಿದ್ರಿ? ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಹ್ಯಾಂಡ್ಲ್ ಮಾಡೋದಕ್ಕೆ. ಸೊ ತುಂಬ ಕ್ವಶನ್ಸ್ ಕೇಳ್ತಾರೆ, ಹೇಳ್ಬೋದು ಎಲ್ಲ ಓಕೆ, ಎಲ್ಲ ಕಡೆಯೂ ಎಲ್ಲರೂ ಮಾತಾಡಿಸಿ ನಾವು ಫೋಟೋ ಕೊಟ್ಟು ಬರೋಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ. ಸೊ ಇವ್ರು ಬೇರೆ ಕಡೆ ಹೆಂಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ, ಅದನ್ನು ಫಸ್ಟ್ ಅವ್ರನ್ನ ಕೇಳಬೇಕು ನಾನು ಫಸ್ಟ್ ಆಫ್ ಆಲ್ ಬಂದಿದ ತಕ್ಷಣ ಅವ್ರನ್ನ. ಓಕೆ, ಸೊ ಈಗ ಸ್ವಲ್ಪ ಆ ಥರ ಫೀಮೇಲ್ ಫ್ಯಾನ್ಸ್ ಎಲ್ಲ ಏನು ನಿಮ್ಮನ್ನು ಕೆಟ್ಟದಾಗಿ ಏನು ನೋಡ್ತಿಲ್ಲ ಅನ್ನೋದು ಖುಷಿ ಇದೆ ಇವಾಗ ನಿಮಗೆ. ಕೆಟ್ಟ ಅಭಿಪ್ರಾಯ ಇಲ್ಲ ಅವರಿಗೆ ಅನ್ನೋದು. ಇನ್ನೊಂದು ಪ್ಲಸ್ ಪಾಯಿಂಟ್ ಇದಕ್ಕೆ ಏನಂತಂದರೆ, ಈ ಸಿನಿಮಾ ಶುರುವಾದಾಗ ಆಗಿರ್ಬೋದು, ಮಧ್ಯದಲ್ಲಿ ನಮ್ಗೆ ಯಾವುದೋ ಒಂದು ಈ ಥರದೊಂದು ಮೆಸೇಜ್ ಇದೆ ಅಂತನೋ, ಎಲ್ಲೂ ಕೂಡ ಸಿನಿಮಾಯಿಂದ ನಮ್ಗೆ ಯಾವುದೋ ಆದ ರೀತಿಯಾದಂಥ ಒಂದು ಮೆಸೇಜ್ ಇದೆ ಅಂತ ಗೊತ್ತಿರಲಿಲ್ಲ. ಬಟ್ ಸಿನಿಮಾ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇದರಿಂದ ಎಂತಹ ಒಂದು ದೊಡ್ಡ ಸಂದೇಶ ಇದೆ, ಒಂದು ಗುಡ್ ಮೆಸೇಜ್ ಇದೆ ಅನ್ನುವಂಥದ್ದು. ಸೊ ಅದೇ ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನಿಸುತ್ತೆ. ಖಂಡಿತ ಮೇಡಮ್. ಯಾಕಂದರೆ ಬಿಗಿನಿಂಗಲ್ಲಿ ನಾವು ಬಂದ್ಬಿಟ್ಟು ಓಕೆ ಇಷ್ಟು, ಯಾಕಂದರೆ ನನ್ನ ಶೂಟ್ ಮುಗಿಯೋದು ನಾನು ಬಂದ್ಬಿಡ್ತಾ ಇದ್ದೆ ಅಷ್ಟೇ. ಸೊ ಅವ ಬಿಗಿನಿಂಗಲ್ಲಿ ನನಗೆ ಹೇಳ್ತಾರೆ, ಬಾ ಮಂಜು ಬಂದು ಮಾನಿಟ್ರ್ ನೋಡ್ಕೊಂಬಿಡು, ಯಾಕಂದರೆ ಫ್ಯೂಚರ್ ನಿನ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಈ ರಂಗಾಯಣ ರಘು ಸಾರು ಪೋರ್ಷನ್ನು ಅದೆಲ್ಲ ನೋಡಲಿಲ್ಲ ನಾನು. ಆ್ಯಕ್ಚುಲಿ ಸಾರ್ನ ತುಂಬ ಮಿಸ್ ಮಾಡ್ಕೊಂಡೆ, ರಂಗಾಯಣ ರಘು ಸಾರ್ನ ಮಿಸ್ ಮಾಡಿಕೊಂಡೆ. ಅಗೇನ್ ಡಬ್ಬಿಂಗಲ್ಲಿ ಸಿಕ್ಕಿದ್ರು ಬ್ಲೆಸ್ಸಿಂಗ್ ತೊಗೊಂಡೆ. ಸೊ ಅವ್ರ ಪೋರ್ಷನ್ ನೋಡಿದ್ರೆ ಒಂಥರ ನನಗೆ ತುಂಬ ಹರ್ಟ್ ಆಗಿಬಿಡುತ್ತೆ. ಯಾಕಂದರೆ ಇವಾಗ ನಾವು ಕೇಳಿದ್ದೀವಿ ಅಷ್ಟೇ ಮೇಡಮ್, ಅದನ್ನು ಇನ್ಡೆಪ್ತಾಗಿ ಹೋಗಿ ನಮಗೆ ಸರ್ಚ್ ಮಾಡೋದಕ್ಕೆ ನಮಗೆ ಇದು ಇಲ್ಲ, ಮತ್ತು ನಮಗೂ ಟೈಮ್ ಇಲ್ಲ, ಅದು ನಮ್ಗೆ ಬೇಕಾಗಿಲ್ಲ ಅನಿಸುತ್ತೆ ನನಗೆ. ಸೊ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಗೇನ್ ಸಾರ್ ಸರ್ಚ್ ಮಾಡಿಲ್ಲ ಓದಾದ್ಮೇಲೆ ನಮಗೆ ಈ ಮೂವಿಯಲ್ಲಿ ನೋಡಿದ್ಮೇಲೆ ತುಂಬ ವಿಚಿತ್ರ ಅನಿಸುತ್ತೆ. ಇವಾಗ ನಿನ್ನೆ ಕೂಡ ಒಬ್ಬ ಡೆತ್ ಆಗಿದೆ ನಮ್ಮ ಏರಿಯಾದಲ್ಲಿ, ಸೇಮ್ ಕಾಸ್.
ಸೊ ಇದನ್ನು ಸಾರ್ ಗಂಟ ತಲುಪಿಸಿ ತಿರ್ಗಾ ಎಲ್ಲೋ ಇರ್ತಾನೆ, ಅದು ಬೇಡ ಅಂದ್ಕೊತೀವಿ ನಾವು ಅಷ್ಟೇ. ಇನ್ನೂ ನಮ್ಮ ಸ್ಲಮ್ಗಳಲ್ಲಿ ಇರೋರು ನನಗೆ ಕಳಿಸೋ ಬದಲು ಅವ್ರ ಫ್ರೆಂಡೇ ಹಾಕಿದ್ದಾನೆ, ಮಚ್ಚ ಮಿಸ್ ಯು RIP ಅಂತ ಹಾಕವನೆ, ನೀನೇ ಹೋಗು. ನಾವೇನು ನಮ್ಮ ಕಡೆಯಿಂದ ಎಷ್ಟು ಬೇಕೋ ನಾವು ಅಷ್ಟೇ ಮಾಡೋಕ್ಕಾಗುತ್ತೆ. ನೀನು ಹೋಗು, ನೀನು ತಿದ್ದು, ನಿನ್ನ ಮಚ್ಚ ನಿನ್ನ ಫ್ರೆಂಡ್ ತಾನೆ, ನೀನು ತಿದ್ದು. ಅದನ್ನೇ ನಾವು ಫಿಲಮ್ ಹೇಳಕ್ಕೆ ಹೊಟ್ಟಿದ್ದೀವಿ. ಇವಾಗ ಸಾರ್ ಎಷ್ಟಾಗುತ್ತೆ ಅಷ್ಟೇ ಮಾಡೋಕ್ಕಾಗುತ್ತೆ. ಅವರು ಇನ್ನೂ ಒಂದು ಕಲಾವಿದರಿಗೆ ಇನ್ನೊಂದು ತುಂಬ ಜನ ಇವ್ರಿಗೆ ಲೈಫ್ ಕೊಡಬೇಕು. ಇನ್ನೊಂದು ಇದೆ, ಪೊಲೀಸ್ ಇದ್ದಾರೆ, ಇದೆಲ್ಲ ಪೊಲೀಸ್ ಕನ್ಮರ್ಸಿ ನಡೀತದೆ. ಪೊಲೀಸ್ ಒಂದು ಗೊತ್ತಾಗಲ್ಲ, ಯಾಕಂದರೆ ಪೊಲೀಸ್ ಅವ್ರಿಗಿರೋ ಜವಾಬ್ದಾರಿ ಯಾರಿಗೂ ಇಲ್ಲ. ಗಡಿಯಲ್ಲಿರೋರ್ಗಾಗಲಿ ನಮ್ಮ ಪೊಲೀಸವ್ರಿಗಾಗಲಿ ಭಯಂಕರ ಜವಾಬ್ದಾರಿ ಇದೆ. ಇವಾಗ ಅವ್ರ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋಕ್ಕೆ ಒಂದೇ 1% ಕೂಡ ಇಲ್ಲ ಅಂದ್ಕೊತೀನಿ. ನೈಟ್ ಹೋಗೋದೇ ಲೇಟು, ಎಷ್ಟು ಗಂಟೆ ಹೋಗ್ತಾರೆ ಗೊತ್ತಾಗಲ್ಲ. ಇಮಿಡಿಯೇಟು ಬೆಳಗ್ಗೆ ಬರಬೇಕು. ಇಲ್ಲಿ ಯಾವುದೊಂದು ಕೇಸ್ ಒಂದು ಚೇಸ್ ಮಾಡಬೇಕಂದ್ರೆ ಒಂದು 10 days 15 days ಮನೆ ಬಿಡಬೇಕು. ಸೊ ಇದನ್ನೆಲ್ಲ ಚಾಲೆಂಜಿಂಗಾಗಿ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಇದ್ದರೂ ಇದಕ್ಕೆ ಅಂತ ಒಂದು ಟೀಮ್ ಇದು ಮಾಡಿ ಎಲ್ಲ ಏರಿಯಾಗಳಲ್ಲಿ ಪ್ಯಾಟ್ರನ್ ಮಾಡಿ ಅವರು ಹೊಯ್ಸಳ ಕೊಟ್ಟು ಚೀತಾ ಕೊಟ್ಟು ಎಲ್ಲನೂ ಕೊಟ್ಟು ಮಾಡ್ತಾಯಿದ್ರು ಕೂಡ ಯಾರು ಬಂದು ಇದನ್ನು ಪಬ್ಲಿಕ್ಕಾಗಿ ಮಾಡಲ್ಲ. ಈ ಸಿನಿಮಾ ನೋಡಿ ಆದ್ರೂ ಒಂದಷ್ಟು ಜನ ಪರಿವರ್ತನೆ ಆಗಿ ಥರ ಮಾಡಬಾರ್ದು, ಈ ಥರ ನಡೀತಿರೋದು ಗೊತ್ತಿಲ್ಲದೇನೋ ನಮ್ಮ ಸಮಾಜದಲ್ಲಿ ಏನು ನಡೀತಿದೆ ಇದು, ಈ ಸಿನಿಮಾ ನೋಡಿ ಆದರೂ ಒಂದಷ್ಟು ಮಂದಿ ಈ ಥರ ಮಾಡಬಾರ್ದು, ಈ ಥರದಿಂದ ಮಾಡೋದ್ರಿಂದ ಈ ಥರ ತೊಂದರೆಗಳಾಗತ್ತೆ ಅನ್ನುವಂಥ ಸಂದೇಶ ರೀಚ್ ಆಗಿದೆ ಅನ್ಸುತ್ತಾ? ಖಂಡಿತ ಮೇಡಮ್, ಎಲ್ಲರಿಗೂ ರೀಚ್ ಆಗಿದೆ. ಹಾಗೆ ನೀವು ಚಟದಿಂದ ಹೊರಟೆ ಬರೋಕ್ಕಾಗಲ್ಲ, ಅವ್ರ ಕೈಯಲ್ಲಿ ಸೆಲ್ಫಾಗಿ ಬರೋಕ್ಕಾಗಲ್ಲ. ಅದೇನೆಂದರೆ ಫುಲ್ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಅದಿಲ್ಲ ಅಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅದರಿಂದ ಹೊರಡೆ ಬರಬೇಕಂದ್ರೆ ಇವಾಗ ನಾವು ಫ್ರೆಂಡ್ಸು, ಇವಾಗ ಅವನು ಒಬ್ಬ ಯಾರು ಅಡಿಕ್ಟ್ ಇದ್ದ ಅವನಿಗೆ ಕೇಳಿದ್ರೆ ನನಗೆ ಫ್ರೆಂಡೇ ಕಳಿಸ್ಕೊಟ್ಟ ಅಂತ ಹೇಳ್ಬಿಟ್ಟು. ಫ್ರೆಂಡ್ ಅಂದರೆ ಒಂದು ಆವಾಗಿನ ಕಾಲದಲ್ಲಿ, ಇವಾಗೆಲ್ಲ ಇಲ್ಲ ಮೇಡಮ್, ಆವಾಗಿನ ಕಾಲದಲ್ಲಿ ತಾಯಿ ತಂದೆಗೆ ಈಕ್ವಲ್ ಅಂತ ಹೇಳ್ತಾರೆ. ಅವ್ನು ತಾಯಿ ತಂದೆಗೆ ಈಕ್ವಲ್ ಇರೋನು ಅವನೋಗಿ ಕೆಟ್ಟದ್ದು ಚಟ ಕಳಿಸ್ಬಾರ್ದು. ಸೊ ಅವನ್ನ ತಿದ್ದಬೇಕು. ಇವಾಗಲೂ ಕಾಲ ಮಿಂಚಿಲ್ಲ. ಇವಾಗ ನಾವು ತಿದ್ದಕ್ಕಾಗಿಲ್ವಾ? ಅವ್ರ ಮನೆಗೆ ಹೇಳಿ, ಇಲ್ಲ ಪೊಲೀಸ್ಗೆ ಹೇಳಿ, ಅವ್ರು ತಿದ್ತಾರೆ. ಇಲ್ಲ ಅವ್ರ ಮನೆಗೆ ಹೇಳಿ ರಿಯಾಬ್ಗೆ ಹಾಕ್ಸಿ, ಅವ್ರು ತಿದ್ಕೊತಾರೆ. ಅದು ನೀನು ದೊಡ್ಡ ಹೆಲ್ಪ್ ಅಂದರೆ ಅದನ್ನೊಂದು ಮಾಡ್ಬೋದು, ಅದನ್ನು ಮಾಡು. ಅವನೇನು ಮಾಡ್ತಾನೆ, ಅವ್ನು ಸೇರಬಾರ್ದು. ಅವನ ಹೊರಡೆ ನಿನ್ನ ಕೈಯಲ್ಲಿ ಕೈ ಐತೆ, ನಿನ್ನ ಶಕ್ತಿ ಇದೆ, ನಿನ್ನ ಕೈಯಲ್ಲಿ ಅವನು ಎಳೆಯೋ ಶಕ್ತಿ ಐತೆ, ಬಾ ಅಂತ ಕರ್ಕೊಂಡೋಗು, ರಿಯಾಬ್ಗೆ ಹಾಕು, ಏನೋ ಒಂದು ಮಾಡು. ಅರ್ಧದ್ದು ಏನೋ ಒಂದು ಖರ್ಚು ಏನೋ ಆಗುತ್ತಾ, ಇನ್ನೂ ಅರ್ಧ ನೀನು ಕೊಡು, ನಿನ್ನ ಕೈಲ್ಲ ಶಕ್ತಿ ಇದೆ. ಇಲ್ಲ ಅವ್ರ ತಾಯಿ ತಂದೆ ಕೊಡ್ತಾರೆ, ಏನೋ ಮಾಡ್ಕೊತಾರೆ. ಯಾಕಂದರೆ ತಾಯಿ ತಂದೆಗೆ ಸಾರು ಹೇಳಿದ ಒಂದೇ ವಿಷಯ, ಸ್ಮೋಕ್ ಮಾಡೋ ಸ್ಮೆಲ್ ಬರುತ್ತೆ, ಡ್ರಿಂಕ್ ಮಾಡಿದ್ರೆ ಸ್ಮೆಲ್ ಬಂದುಬಿಡುತ್ತೆ, ಹೊಗೆ ಬಂದುಬಿಡುತ್ತೆ, ಏನೋ ಒಂದು ಬರುತ್ತೆ. ಇದರಲ್ಲಿ ಏನು ಗೊತ್ತಾಗಲ್ಲವಲ್ಲ, ಏನು ಗೊತ್ತಾಗ್ದಿರ ಅವ್ನು ಫುಲ್ ಕೈ ಹಾಕ್ಕೊಂಡು ಎಲ್ಲೋ ಒಂದು ಇಂಜೆಕ್ಟ್ ಮಾಡ್ಕೊಂಡ್ಬಂದು ಮನೇಲಿ ಇರ್ತಾನೆ. ಸೊ ಹಂಗಾಗಿ ಗೊತ್ತೇ ಆಗಲ್ಲ. ಎಂಡ್ ಆಫ್ ದಿ ಡೇ ಇವಾಗ ನೋಡಿ ನಮ್ಮ ಏರಿಯಾದಲ್ಲಿ ಹುಡುಗ ತೀರ್ಕೊಂಡಿರೋ ಹುಡುಗನಿಗೆ ಮ್ಯಾಕ್ಸಿಮಮ್ ಒಂದು 23-24 ಇರ್ಬೋದು ಅಷ್ಟೇ. ಈ ಥರ ನಾವು ತುಂಬ ಕೇಸಸ್ ನೋಡಿದ್ದೀವಿ. ನಾನು ನನ್ನ ಕಣ್ಮುಂದೆನೇ ಒಂದು 3 ಕೇಸ್ ನೋಡಿದ್ದೀನಿ. ಸೊ ಇದರೆಲ್ಲ ಇದೆ. ಅದೇ ಫ್ರೆಂಡ್ಶಿಪ್ ಅನ್ನೋದು ಅದರಿಂದ ಹೊರಡೆ ತರಬೇಕು, ಅವರೇ ತರಬೇಕು. ಇವಾಗ ನಮ್ಮ ಕಡೆಯಿಂದ ಕಾರ್ಯಾಚರಣೆ ಮಾಡಿ ಎಷ್ಟೆಷ್ಟು ನಾವು ಇದು ಮಾಡಿಬಿಟ್ವಿ, ಎಲ್ಲರೂ ಯಾರು ಕನ್ವರ್ಷನ್ ಮಾಡ್ತವ್ರೆ, ಇದು ಒಳ್ಳೇದಲ್ಲ. ಹಾಗಾದರೆ ಎಂಡ್ ಆಫ್ ದಿ ಡೇ ಫ್ಯಾಮಿಲಿನ ಕಳ್ಕೊತೀವಿ. ನಾವೇ ಇರಲ್ಲ ಅಂದಮೇಲೆ ಏನೂ ಇಲ್ವಲ್ಲ ಮೇಡಮ್. ಅದೇನು ಸ್ವಲ್ಪ ದಿವಸ ನಶೆ, ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡೋದು ತುಂಬ ತಪ್ಪು ಅಂದ್ಕೊತೀನಿ ನನ್ನ ಕಡೆ. ಸರ್, ದುನಿಯಾ ವಿಜಯ್ ಸರ್ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಯಾಕಂದರೆ ಒಂದು ಚಿತ್ರ, ಒಂದು ಹೀರೋ, ಒಂದು ನಿರ್ದೇಶಕ ಇದನ್ನೆಲ್ಲ ಯೋಚನೆ ಮಾಡೋದಲ್ದಿರೋ ಒಂದು ಸಿನಿಮಾ ಮಾಡಿ ಸಿನಿಮಾ ಮುಗಿಸ್ಕೊಂಡು ನಾವು ಅದರಿಂದ ನೆಕ್ಸ್ಟ್ ಸಿನಿಮಾ ಮುಂದಿನ ಪ್ರಾಜೆಕ್ಟ್ ಅಂತ ಹೋಗೋದು. ಆದರೆ ವಿಜಯ್ ಸರ್ ಅವರು ಈ ಸಿನಿಮಾ ಆದಮೇಲೂ ಕೂಡ ಕೆಲವರು ಡ್ರಗ್ಸ್ ಪೆಡ್ಲರ್ಸ್ಗಳನ್ನ ಹಿಡಿಯೋದ್ರ ಮೂಲಕ ಪೊಲೀಸವ್ರಿಗೆ ನೇರವಾಗಿ ಅವರೇ ಹಿಡ್ಕೊಡೋವಂಥದ್ದು, ಈ ರೀತಿಯಾದಂಥದ್ದನ್ನು ಮಾಡಿದ್ದಾರೆ. ಕೆಲವ್ರನ್ನ ರೀಹೆಬ್ಗೆ ಅವರೇ ತೊಗೊಂಡೋಗಿ ಸೇರಿಸಿರೋಂಥದ್ದು. ಇದನ್ನೆಲ್ಲ ಯೋಚನೆ ಮಾಡುವಾಗ ಅವ್ರಿಗೇನು ಸಿನಿಮಾ ಮಾಡ್ಬೋದಾಗಿತ್ತು. ಆದರೆ ಇಷ್ಟೊಂದೆಲ್ಲ ಸೋಷಿಯಲ್ ಅವೇರ್ನೆಸ್ನ ಜನರಿಗೆ ತಲುಪಿಸುವಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಸೊ ನೀವು ನೇರವಾಗಿ ಅದನ್ನೆಲ್ಲ ನೋಡಿದ್ದೀರಾ, ಅದ್ರ ಬಗ್ಗೆ? ಅದೇ ಮೇಡಮ್, ಫಸ್ಟ್ ಆಫ್ ಆಲ್ ಅವ್ರಿಗೆ ರಿಸರ್ಚ್ ಹೋಗಿದ್ದೇ ನಾನು ಬೇಡ ಅನ್ಕೋತೀನಿ. ಹೋಗಿದ್ದಕ್ಕೇ ಅಷ್ಟು ಹರ್ಟ್ ಆಗಿಬಿಟ್ರು. ಫುಲ್ಲು ಒಂಥರ ಕಾರಲ್ಲಿ ಕೂತು ಮಾತಾಡ್ಕೊಂಡೇ ಒಂಥರ ಅಳೋಕ್ಕೆ ಶುರು ಮಾಡಿಬಿಟ್ರು. ನಮಗೆ ಭಯಂಕರ, ನಾವು ಎಮೋಷ್ನಲ್ ಆಗಿಬಿಟ್ರಿ. ಯಾಕಂದರೆ ಅವ್ನು ಹೇಳ್ತಾನೆ, ಒಂದು ಹುಡುಗಿ ಇಂಜೆಕ್ಟ್ ಮಾಡ್ಕೊತದೆ ಅಂತ. ಆ್ಯಕ್ಚುಲಿ ನನ್ನೆಲ್ಲ ಹಿಡಿಬೇಕಂದ್ರೆ 10 ಜನ ಬೇಕು. ಇಂಜೆಕ್ಷನ್ ಟೈಮಲ್ಲಿ ಓಡ್ತಾ ಇದ್ದೆ, ತಾಯಿ ತಪ್ಪಿಸ್ಕೊಂಡು. ಆಲ್ಮೋಸ್ಟ್ ಆ ಹುಡುಗಿ 10th ಓದ್ತದೆ ಅಂತ ಹೇಳ್ತಾನೆ ಅವನು. 10th ಅಂದರೆ ಒಂದು 14-15 ಇಯರ್ಸ್ ಬಿಫೋರಾಗ ಒಂದು 2 years ಮುಂಚೆ ಕಲ್ತಿರುತ್ತೆ ಇಂಜೆಕ್ಟ್ ಮಾಡೋದಕ್ಕೆ. ಏನು ಗೊತ್ತಾಗುತ್ತೆ ಮೇಡಮ್ ಅದಕ್ಕೆಲ್ಲ, ಎಲ್ಲಿಂದ ಬಂದು ಕಲಿಸ್ಕೊಡ್ತಾರೆ. ಸೊ ಅಲ್ಲಿ ನಾವು ಎಲ್ಲನೂ ಫುಲ್ಲು, ನಾನು ಒಂದು 3-4 days ನಾನು ಫುಲ್ ಫೆಡಪ್ ಆಗಿಬಿಟ್ಟೆ. ನನ್ನ ಕೈಲಿ ಆಗಲಿಲ್ಲ, ನನಗೆ ಅದನ್ನು ಬಿಟ್ಟು ಹೊರಡೇ ಬರೋಕ್ಕಾಗಲಿಲ್ಲ. ನನಗೇನು ಅಷ್ಟು ಅವರು ತಲೆಯಲ್ಲಿ ಇಷ್ಟು ಬರೋವಾಗ ಸಾರ್ಗೆ ಎಷ್ಟು ಬಂದಿರಬಾರ್ದು. ಹಾಗೇನು ಇದಕ್ಕೆ ನಾನು ಏನಾದ್ರು ಒಂದು ಮಾಡಲೇಬೇಕು. ನಾನು ಬಂದೆ,
ಏನೋ ಮೂವಿ ತೆಗೆದೆ ಸಂಪಾದನೆ ಮಾಡಿದೆ ಓದೆ ಅಂತ ಇರಬಾರ್ದು ಅಂತೇಳ್ಬಿಟ್ಟು ಒಂದು ಕೆಲವು ಕಡೆ ಕಾರ್ಯಾಚರಣೆ ಒಂದು ಡೀಪಾಗಿ ನಡೆಯುವಾಗ ನಾನು ಇಲ್ಲವೇ ಇಲ್ಲ. ನಾನು ಪರ್ಸ್ನಲಿ ಹೇಳ್ಕೊಳ್ತಾ ಇದ್ದೆ, ಏನಾದರೂ ಒಂದು ಅನಾಹುತ ಆಗಿದ್ರೆ ಯಾರು ಇದೀವಲ್ಲ ಅವನೇ ಸರ್ ನನ್ನ ಕರೀರಿ ಸರ್ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು, ಆಯ್ತಮ್ಮ ಕರಿತೀನಿ ಇಷ್ಟೇ ಹೇಳೋರು. ಕರಿತಾ ಇದ್ದಿಲ್ಲ. ಎಷ್ಟು ಗಂಟೆಗೆ ಎದ್ದೋಗೋರು ಏನು ಮಾಡೋರು, ಜೊತೆಗಿರೋ ಫೋನ್ ತೆಗಿತಾ ಇದ್ದಿಲ್ಲ ನನದು. ಅವ್ರದ್ದು ಯಾವ ಥರ ಕಾರ್ಯಾಚರಣೆ ನಡೆಸಿದ್ದಾರೆ ಅಂದರೆ, ಇವಾಗ ಮೂವಿಯಲ್ಲಿ ನೋಡಿರ್ಬೋದು ನೀವು, ಒಂದು ಹೀರೋ ಇಲ್ಲದೇ ಮೂವಿ ಸಕ್ಸಸ್ ಆಯಿತು. ಆ ಥರ ಬ್ಯಾಕಪ್ ಇಲ್ಲದೇ ನಾನು ಅದನ್ನು ಮಾಡ್ಬೋದು, ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋ ತೋರಿಸಿದ್ದಾರೆ. ಏನಕ್ಕೆ ತೋರಿಸಿದ್ದಾರೆ ಅಂದರೆ, ಒಬ್ಬ ಸಾಮಾನ್ಯ ಮನುಷ್ಯ ದುನಿಯಾವಿ ಸರನವರು ಅವ್ರ ಕೈಲಾಗಿದ್ದು ಯಾರೋ ಗೊತ್ತಿಲ್ಲ, ಯಾವ ಏರಿಯಾ ಅಂತ ಗೊತ್ತಿಲ್ಲ, ಅವ್ನು ಏನಂತ ಗೊತ್ತಿಲ್ಲ, ಅವ್ನು ಒಳ್ಳೇದು ಮಾಡ್ಬೇಕಂತ ಹೊಟ್ಟಿದ್ದಾರೆ. ಸೊ ಅದನ್ನು ಮನಸ್ಸಲ್ಲಿ ತಗೊಂಡು ನಾವು ನಮ್ಮ ಜೊತೆಗಿರೋನು, ನಮ್ಮ ಏರಿಯಾದವನು, ನಾವು ನೋಡಿ ಬೆಳೆದವನು ಕೆಟ್ಟೋಗ್ತದೇನೆ ಅಂದರೆ ಅದನ್ನು ನೀವೇ ಮಾಡ್ಬೋದಲ್ಲ. ಎಲ್ಲ ಏರಿಯಾದಲ್ಲಿರೋರು ಎಲ್ಲ ನಮ್ಮ ಜೊತೆಗಿರೋರು ತಾನೇ. ಇವಾಗ ಅವನು ಎಂಡ್ ಆಫ್ ದಿ ಡೇ ಅವ್ನು ಹೇಳ್ಬಿಟ್ಟ ನನ್ನ ಫ್ರೆಂಡೇ ಕಲ್ಸ್ಕೊಟ್ಟಿದ್ದೆ ಅಂತ ಹೇಳ್ಬಿಟ್ಟು, ನನ್ನ ಫ್ರೆಂಡು ತಿದ್ದ ಅಂತ ಹೇಳ್ಬಿಟ್ಟು ಒಬ್ಬ ಹೇಳಿ ನಾವು ಗೆಲ್ತೀವಿ ಅಲ್ಲಿ. ನನ್ನ ಫ್ರೆಂಡ್ ನನ್ನ ತಿದ್ದ ಅಂತೇಳಿ ಏನು ನಾವು ಅವ್ರು ನೋಡಿ ಭಯ ಪಡ್ತೀರಾ? ಏನು ಭಯ ಪಡ್ತೀರಿ? ಏನೂ ಆಗಲ್ಲ. ಅವ್ರು ನಮ್ಮ ಥರನೇ, ಅವರು ಮನುಷ್ಯರೇನು, ಅವರೇನು ಅನಿಮಲ್ಸ್ ಇಲ್ಲ. ನಮ್ಮ ಥರ ಮನುಷ್ಯರು ಚಟದಲ್ಲಿದ್ದಾರೆ ಅಷ್ಟೇ. ಅವ್ರಿಗೇನು ಅನ್ಕೋಬೋದು ಚಟದಲ್ಲಿರೋರು, ನಾನು ಏನು ಹಂಗೆ ಹಿಂಗೆ ಹಲ್ಕು ಹ್ಯೂಮನ್ ಅವರೆಲ್ಲ ಹ್ಯೂಮನ್ಸ್ ಅಷ್ಟೇ. ಇವ್ರೇನಾದರೂ ಅಲ್ಲಿ ಏನೋ ಒಂದು ಜಗಳ ಆಗುತ್ತೆ, ಏನೋ ಒಂದು ಆಗುತ್ತೆ, ಓಡೋದು ಇನ್ನೊಂದು ಆ್ಯಕ್ಟಿವಿಟಿ ಮಾಡೋದು ಅವ್ರ ಕೈಯಲ್ಲಿ ಆಗಲ್ಲ. ಅವ್ರಿಗೆ ಗೊತ್ತಾಗಲ್ಲ. ನಶದಲ್ಲಿರೋ ಗಂಟ ಅವ್ರು ಏನೋ ಅವರು ಒಂದು ಸೂಪರ್ಮ್ಯಾನ್ ಥರ ಅವ್ರಿಗೆ. ತಿರ್ಗಾ ಅವ್ರು ನಶೆ ಇಲ್ಲ ಅಂದರೆ ಅವ್ರು ಅಷ್ಟೇ ಡಮ್ಮಿ ಅವರು. ಸೊ ಅದನ್ನು ಹೊರಡಕ್ಕೆ ತರಬೇಕು. ನಮ್ಮ ಸಾರ್ ಕೈಲಿ ಎಷ್ಟು ಆಗುತ್ತೋ ಸಾಧ್ಯವಿದೆಯೋ ಅದಕ್ಕಿಂತ ಮಿತಿ ಮೀರಿ ಮಾಡಿದ್ದಾರೆ. ಹಾಗೇನು ಪೊಲೀಸ್ ಇಲಾಖೆಯವರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಎಲ್ಲ ಕಡೆ ಅಷ್ಟೇ. ಅವ್ರ ಸಪೋರ್ಟ್ ಇಲ್ಲದೆ ಇದೆಲ್ಲ ಮಾಡೋಕ್ಕಾಗ್ದಿಲ್ಲ. ಅವರು ಸಪೋರ್ಟ್ ಕೊಟ್ಟು ಅವರು ಬಂದು ಕಾರ್ಯಾಚರಣೆ ಇಳಿದು ಇದನ್ನೆಲ್ಲ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಸೊ ಹಂಗಾಗಿ ನಮ್ಗೆ ಸಪೋರ್ಟ್ ಕೊಡೋರು ನಿಮ್ಗೆ ಕೊಡಬೇಕಲ್ವ. ಅವ್ರು ಕಣ್ಮರ್ಸಿ ತಾನೇ ಮಾಡ್ತಾಯಿದ್ದಾರೆ. ಅವ್ರು ಗೊತ್ತಿದ್ದು ಮಾಡೋಕ್ಕೆ ಬಿಡ್ತಾರ ಅವರು? ಅವ್ರು ಕಣ್ಮರ್ಸಿ ಎಲ್ಲೋ ಗೊತ್ತಿಲ್ಲದೆ ಮಾಡ್ತಾಯಿದ್ದೀವಿ, ಎಲ್ಲೋ ಒಂದು ಮೂಲದಲ್ಲಿ ಮಾಡ್ತಾ ಇರ್ತೀರಾ. ಓಪನ್ ಪ್ಲೇಸಲ್ಲಿ ಮಾಡೋಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ? ಇಲ್ಲ. ಈಗ ಯಂಗ್ ಜನ್ರೇಷನಲ್ಲಿ ಚೆನ್ನಾಗಿ ಬದುಕಿ ಬಾಳಿ ಒಳ್ಳೆ ಲೈಫ್ನ ಕಟ್ಕೊಳ್ಬೇಕು ಅನ್ನುವಂಥ ಒಂದು ಏಜಲ್ಲಿ, ನೀವು ಹೇಳ್ದಂಗೆ ಒಂದು 18, 20, 25 ಇಷ್ಟು ಏಜಲ್ಲಿ ಯಾವ ಕಾರಣಕ್ಕೂ, ಅಂದರೆ ನೀವು ನೇರವಾಗಿ ನೋಡಿರೋದ್ರಿಂದ ಅಂಥ ಇನ್ಸಿಡೆಂಟ್ಸ್ಗಳನ್ನ, ಯಾಕೆ ಈ ರೀತಿಯಾದಂಥ ಯಂಗ್ಸ್ಟರ್ಸ್ಗಳು ಈ ರೀತಿ ಅಡಿಕ್ಷನ್ಗೆ ಒಳಗಾಗ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಮೇಡಮ್, ಅದು ಕಾರಣಾಂತರ ಏನಾಗುತ್ತೆ ಅಂದರೆ, ಒಂದು ಲವ್ ಫೀಲಿಂಗು ಮ್ಯಾಕ್ಸಿಮಮ್ ಅದೇ ಮೇಡಮ್, ಬೇರೆ ಏನಿರಲ್ಲ. ಅವ್ನು ಬಂದು ಏನಾದ್ರು ಕಲ್ತ್ಕೊಂಡು ಬರ್ತಾನೆ, ಚೆನ್ನಾಗಿರುತ್ತೆ. ಫ್ರೆಂಡಿಗೆ ಹೆಂಗಂದರೆ ಅದು ಏನೋ ದೊಡ್ಡ ಘನಕಾರ್ಯ ಮಾಡ್ದಂಗೆ ಅವ್ರಿಗೆ ಕೊಟ್ಟು ನಾನು ಜೊತೆ ಸೇರಿಕೊಂಡ್ರೆ ಏನೋ ಈ ಥರ ತಿದ್ದೋದು. ಇವಾಗ ನಾನು ಕೆಟ್ಟೋದನ್ನ ನಾನು ಮಾತ್ರ ಹೋಗೋದಿಲ್ಲ, ಜೊತೆಗಿರೋನೆಲ್ಲ ಕೆಡ್ಸೋದು. ಇದೇ ಇಲ್ಲ ಆಗಿರೋದು. ಒಬ್ಬ ಹೇಳ್ತಾನೆ, ಇವಾಗ ಆಯಿತು, ಇವಾಗ ಎಷ್ಟು ಜನ ನೀವು ಸೇರಿ ಇದನ್ನು ಮಾಡ್ತೀರಾ ಅಂದರೆ 50 ಜನ 60 ಜನ ಅಂದರೆ ಎಲ್ಲೋ ಕಾರ್ಯಾಚರಣೆ ಮಾಡೋಕ್ಕಾಗುತ್ತೆ. ಪೊಲೀಸವ್ರ ಕೈಯಲ್ಲಿ ಎಲ್ಲಿಂದ ಮಾಡೋಕ್ಕಾಗುತ್ತೆ? ಒಂದು ಪ್ಯಾಟ್ರನೇ ಬೇಕು ಅದಕ್ಕೆ. ಎಲ್ಲಿಂದ ಮಾಡ್ತಾರೆ? ಏನು ಮಾಡ್ತಾರೆ? ಇವ್ರು ಮಾಡೋದೆಲ್ಲ ಯಾರು ಗೊತ್ತಿಲ್ಲ, ಹಿಡನ್ ಪ್ಲೇಸಲ್ಲಿ ಮಾಡೋದು. ಯಾರು ಬರಬಾರ್ದು, ಯಾರು ಗೊತ್ತಿರಬಾರ್ದು, ಆ ಥರ ಪ್ಲೇಸ್ ಮಾಡ್ಕೊಂಬಂದು ಮನೆಗೆ ಸೇರ್ಕೊತಾರೆ. ಯಾರು ಗೊತ್ತಾಗಲ್ಲ. ಇವಾಗ ಆ ಕಡೆ ನಾವು ಜನಸಾಮಾನ್ಯರು ಓಡಾಡ್ತಾರೆ ಅನ್ನೋವಾಗ ಏನೋ ಪೊಲೀಸವರು ರೌಂಡ್ಸ್ ಕೊಡೋದು ಇನ್ನೊಂದು ಮಾಡ್ತಾರೆ. ಅವ್ರು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಮಾಡ್ತಾರೆ. ಅದನ್ನು ಹೋಗಿ ಚೇಸ್ ಮಾಡ್ಕೊಂಡು ಮಾಡ್ಕೊಂಡು ನಾವು ಮಾಡೋಕ್ಕಾಗಲ್ಲ ಮೇಡಮ್. ನಮ್ಮ ಕಡೆನೂ ತಪ್ಪಿದ್ದೆ. ಮನೆಯಲ್ಲಿಂದ ಹೊರಡೋವಾಗ ಅವ್ನು ಯಾವ ರೀತಿ ಹೋಗ್ತಾನೆ, ಅವ್ನು ಯಾವ ರೀತಿ ಬರ್ತಾನೆ, ಆ ವರ್ತನೆಗಳನ್ನ ಚೇಂಜ್ ಆಗಿದೆ ಅವನು ನೋಡಿ ಏನು ಬದಲಾವಣೆಗಳು, ಅದನ್ನು ಬಂದು ನಾವೇ ಕಂಡುಹಿಡಿಬೇಕು. ಯಾಕಂದರೆ ಎತ್ತಿದ್ದೀವಿ, ನಮ್ಗೆ ಗೊತ್ತಾಗಲ್ವಾ ಅವ್ನು ಯಾವ ಥರ ಅಂತ ಹೇಳ್ಬಿಟ್ಟು. ಅವ್ನ ಮಾತಲ್ಲಿ ಕಂಡುಹಿಡಿಬೋದು. ನಾವು ನೋಡಿದ್ದೇವೆ ಎಲ್ಲ ಸ್ಲೋ. ಆ್ಯಂಡ್ ಪೇರೆಂಟ್ಸ್ ಅವರು ಕೂಡ ತುಂಬ ಮಕ್ಕಳನ್ನ ಫೋಕಸ್ ಆಗಿ ನೋಡ್ಕೋಬೇಕು, ಅವ್ರ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು. ಹೌದೌದು ಮೇಡಮ್, ಪೇರೆಂಟ್ಸ್ ತುಂಬ ತಪ್ಪು ಮಾಡ್ತಾರೆ. ಇವಾಗ ಅವನೇನೋ ಮಾಡಿರ್ತಾನೆ ಅಂತ ಹೇಳ್ಬಿಟ್ಟು ಜೊತೆಗಿರೋರು ಯಾರೋ ಒಬ್ಬರು ಹೊಡಿತಾರೆ, ಇನ್ನು ಏನೋ ಅವರು ಏಜ್ಗಿಂತ ಸ್ವಲ್ಪ ಅಂಕಲ್ ಏಜಲ್ಲಿ ಇರೋದು ಯಾರೋ ಒಂದು ಕೇಳ್ತಾರೆ, ಹೊಡಿತಾರೆ ಅನ್ನೋವಾಗ ಇವ್ರು ಹೋಗಿ ಏನಂತ ಕೇಳೋ ಪೇಷನ್ಸ್ ಇರೋಲ್ಲ ಅವ್ರಿಗೆ. ಮತ್ತು ಅವನು ಗೊತ್ತಲ್ವರ, ಅವ್ನು ಚಟ ಮಾಡೋನು ಅವನೇನೋ ಒಳ್ಳೆ ಅಂತಾರೆ, ಏನೋ ಮಾತಾಡ್ಕೊಂಡಿರ್ತಾನೆ. ಅವ್ರನ್ನೇ ಹೋಗಿ ಬೈಯೋದು ಇವರು ಮನೆಯವರು. ಕೇಳೋಕ್ಕೂ ಬಿಡ, ಇವರು ಕೇಳಲ್ಲ, ಕೇಳೋರ್ನ ಈ ಥರ ಅನ್ನೋದು. ಎಂಡ್ ಆಫ್ ದಿ ಡೇ ಅವ್ನು ಸೆತೋದಾಗ ಹೌದನ್ನ ನೀವು ಹೇಳಿದ ಕರೆಕ್ಟ್, ಎಲ್ಲ ರಿಟರ್ನ್ ಬರಲ್ಲ ಅವನು, ಹೋದ ಅಷ್ಟೇ. ಓಕೆ, ವಿಜಯ್ ಸರ್ ಅವರು ಸಾಕಷ್ಟು ಕಾರ್ಯಾಚರಣೆಗಳನ್ನ ಮಾಡಿದ್ದಾರೆ. ನಿಮಗೆ ಅನಿಸೋ ಪ್ರಕಾರ ಇದು ಸ್ಟಾಪ್ ಆಗಬೇಕಂದ್ರೆ ಏನು ಮಾಡ್ಬೋದು? ಇಲ್ಲ ಮೇಡಮ್, ನಾವು ಎಚ್ಚರಿಸ್ಕೋಬೇಕು ಅಷ್ಟೇ. ಸಾರ್ ಮಾಡಿದ್ದನ್ನು ಒಬ್ಬೊಬ್ಬ ಯುವಕನು, ಒಬ್ಬೊಬ್ಬ ಫ್ರೆಂಡು, ಒಬ್ಬೊಬ್ಬ ಮನೇಲಿರೋ ಅಪ್ಪ ಅಮ್ಮನೂ ಮಾಡಬೇಕು ಅಷ್ಟೇ.
ಎಲ್ಲ ಅವ್ರವ್ರ ಬಗ್ಗೆ, ಅವ್ರ ಫ್ರೆಂಡ್ಸ್ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ ಕೇರ್ ಹೌದು ತಗೋಬೇಕು. ಹೌದು. ಆ್ಯಕ್ಚುಲಿ ಈ ಡ್ರಗ್ಗು ಮತ್ತು ಮಾದಕ ವಸ್ತು ಯಾವ್ದು ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಗೊತ್ತಾಗಬೇಕು. ನಮ್ಮ ಹತ್ರ ನಿಂತ್ಕೊಂಡು ಅವರೆಲ್ಲ ಮಾತಾಡೋಕ್ಕೂ ಆಗಲ್ಲ, ನಮ್ಮ ಜೊತೆ ಅವರು ಸ್ಪೋರ್ಟ್ಸಲ್ಲಿ ಏನಾದ್ರು ಇದು ಮಾಡೋಕ್ಕಾಗಲ್ಲ, ಅಚೀವ್ ಮಾಡೋಕ್ಕಾಗಲ್ಲ. ಅವ್ರ ಮನೆಗೂ ಯೂಸ್ ಇಲ್ಲ, ದೇಶಕ್ಕೂ ಯೂಸ್ ಇಲ್ಲ, ಏನಕ್ಕೆ ಯೂಸ್ ಇಲ್ಲ. ಅವರು ಅಷ್ಟು ಯೂಸ್ ಇದೆ ಅಂದರೆ ಬಂದು ತೋರಿಸ್ಲಿ ಏನಿದೆ ಯೂಸ್. ಏನು ಯೂಸ್ ಇಲ್ಲ ಅವರು ಮಾಡೋದು. ಅದನ್ನು ಅದೇ ಟೈಮ್ ವ್ಯರ್ಥನ ಬೇರೆದಲ್ಲಿ ಮಾಡಿ ಮನೆಗೋಸ್ಕರ ಹೋಗಿ ದುಡ್ಕೊಂಡು ಬನ್ನಿ ಹೋಗಿ. ಇವಾಗ ಆ ಚಟ್ಟದಲ್ಲಿರೋರು ಎಲ್ಲರೂ ಅಷ್ಟೇ ಮೇಡಮ್. ನಾವು ಮೂವಿಲಿ ತೋರಿಸಿರ್ತೀವಿ, ಒಬ್ಬ ಚೈನ್ ಕಿತ್ಕೊಂಡು ಬರ್ತಾನೆ ಮನೆಯಿಂದ, ಒಬ್ಬ ಅವ್ರ ತಾಯಿಗೆ ಹೊಡಿತಾನೆ, ಏನೋ ದುಡ್ಡು ತೊಗೊಂಡು ಬರ್ತಾನೆ, ಬೇರೆ ಏನೋ ಮನೇಲಿ ತೊಗೊಂಡೋಗಿ ಮಾರ್ಬಿಟ್ಟು ಬರ್ತಾನೆ. ಎವ್ರಿ ಕಾನ್ಸೆಪ್ಟ್ ಎಲ್ಲ ಇದು ಟೋಟಲ್ ಕಾನ್ಸೆಪ್ಟಲ್ಲಿ ಇದೇ ನಡೆಯೋದು. ಸಾಹುಕಾರರ ಮಕ್ಳು ಏನು ಮಾಡ್ತಾರೆ, ಅಲ್ಲೆಲ್ಲ ಖರ್ಚಿಗೆ ದುಡ್ಡು ಹಾಕ್ತಾರೆ, ಅದ್ರಲ್ಲಿ ಮಾಡ್ಕೊತಾರೆ. ಸ್ಲಮ್ಮಲ್ಲಿರೋರು ಏನು ಮಾಡ್ತಾರೆ, ಇದೇ ಮಾಡ್ತಾರೆ ಮೇಡಮ್. ಆ್ಯಕ್ಚುಲಿ ನಡೆಯೋದನ್ನೇ ತೋರಿಸಿದ್ದಾರೆ ಅವರು. ಏನೂ ಬರಲ್ಲ. ಎಂಡ್ ಆಫ್ ದಿ ಡೇ ಏನು ಹೇಳೋದು, ಒಂದು ನೆಕ್ಸ್ಟ್ ಜನ್ರೇಷನ್ ಇಲ್ಲ ಅವರಿಂದ, ಏನೂ ಇಲ್ಲ. ಇವಾಗ ಒಂದು ಇಂಜೆಕ್ಟೇ ಇನ್ನೊಬ್ಬ ಮಾಡ್ತಾನೆ, ಎರಡೆರಡು ತೊಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಾಗ ಏನಾಗುತ್ತೆ, ಇವ್ನಿಗೆ ಏನೋ ಇದ್ದರೆ ಅವನಿಗೂ ಸೇರಿಸ್ಬರುತ್ತೆ. ಸೊ ಹಂಗೆ ಕಂಟಿನ್ಯೂ ಆಗುತ್ತೆ. ಸೊ ಜನ್ರೇಷನ್ನೇ ಟೋಟಲ್ ಇಲ್ಲ. ಸೊ ಟೋಟಲ್ ಇಲ್ಲ. ಅದು ಫಸ್ಟ್ ಆಫ್ ಆಲ್ ಅವ್ರು ಹೊರಗಡೆ ಬರಬೇಕು, ಇದರಿಂದ ಹೊರಗಡೆ ಬರಬೇಕಂತ ಬಂದಾಗ ಜೊತೆಗಿರೋ ಯಾರು ಫ್ರೆಂಡ್ಸಿಗೆ ಮಾತಾಡಿ, ಇಲ್ಲ ಏನೋ ಫೀಲ್ ಇದೆಯಾ ಮಾತಾಡಿದ್ರಲ್ಲೇ ಗೊತ್ತಾಗೋದು. ಏನೋ ಮನಸ್ಸಿಗೆ ಬೇಜಾರಾಗಿದೆ ಅಂದರೆ ಅದನ್ನು ಈ ರೀತಿ ಅಡಿಕ್ಷನ್ ಅಥವಾ ಬೇರೆ ಏನೋ ಮಾದಕ ವಸ್ತುಗಳಿಗೆ ದಾಸರಾಗೋ ಬದಲು ಬೇರೆ ಯಾವುದಾದ್ರೂ ಏನಾದರೆ ನಮ್ಮ ಹ್ಯಾಬಿಟ್ಸ್ಗಳನ್ನ ಚೇಂಜ್ ಮಾಡಿಕೊಂಡು ಯಾವುದೋ ಬೇರೆ ಒಂದು ಕೆಲಸದಲ್ಲಿ ಬ್ಯುಸಿ ಆದರೆ ಒಬ್ವಿಯಸ್ಲಿ ಅದು ಕಡಿಮೆ ಡೈವರ್ಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಡೈವರ್ಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಾನೇನು ಹೇಳ್ತೀನಿ, ನೀವೇನು ಮಾಡಬೇಡಿ, ಒಂದು ಕೆಲ್ಸಕ್ಕೆ ಹೋಗಿ ಸಾಕು, ಏನೂ ಮಾಡಬೇಡಿ. ಬೆಳಗ್ಗೆ ಎದ್ದು ಬ್ಯುಸಿಯಾಗಿ ಅಷ್ಟೇ. ಯಾವ ಲವ್ ಬೇಡ, ಯಾವುದು ಬೇಡ. ಮದುವೆ ಆಗೋ ಟೈಮ್ ಮದುವೆ ಆಗುತ್ತೆ, ಮದುವೆ ಆಗ ಲವ್ ಆಗ್ತಾರೆ, ಲವ್ ಮಾಡ್ತಾರೆ ಮೇಡಮ್. ಇವಾಗೆಲ್ಲ ನಾನು ನೋಡಿಲ್ಲ, ನಾನು ಇವಾಗ ನೋಡ್ತಾ ಇದ್ದೀನಿ. ನಾನು 1000 ಎಕ್ಸಾಂಪಲ್ ಕೊಡ್ತೀನಿ, ನನಗೆ ಬಂದು ಕೇಳ್ಬೋದು ಯಾರು ಬೇಕಾದರೂ. 1000 ಎಕ್ಸಾಂಪಲ್ ಕೊಡ್ತೀನಿ ನಾನು ಬೇಕಾದರೆ. ನಾನು ಕಣ್ಣಾರೆ ನೋಡಿದ್ದೀನಿ. ಯಾವುದೋ ಒಂದು ಇಂಟರ್ ಕ್ಯಾಸ್ಟ್ ಆಗ್ತಾರೆ, ಯಾವುದೋ ಒಂದು ದುಡ್ಡಿರೋನೋ ಯಾವುದೋ ಒಂದು ಸ್ಟೇಟಸಲ್ಲಿ ಇದಾಗ್ತಾರೆ. ಕಾಲೇಜಲ್ಲಿ ಚೆನ್ನಾಗಿರುತ್ತೆ ಅಷ್ಟೇ. ಎಂಡ್ ಆಫ್ ದಿ ಡೇ ಡಿಗ್ರಿ ಮುಗಿಸಿ ಇಲ್ಲ PU ಮುಗಿಸಿ ಅವ್ನು ಫೈಲ್ ಆಗ್ತಾನೆ, ಏನೋ ಒಂದಾಗುತ್ತೆ. ಎಲ್ಲ ಹೋದ್ಮೇಲೆ ಹುಡುಗಿ ಮನೆ ಕಡೆಯವರು ಹುಡುಗಿನ ಒಳ್ಳೆ ಕಡೆ ಮದುವೆ ಮಾಡಿಕೊಡ್ಬೇಕು ಅಂತ ಅವ್ರಿಗೊಂದು ಆಸೆ ಇದ್ದೇ ಇರುತ್ತೆ. ಅವರೊಂದು ಮಾಡಿಕೊಡ್ಲೇಬೇಕು. ಆ ಎಜುಕೇಷನ್ ಮುಗಿಸಿ ಬಂದಾಗ ಇವ್ರೇನು ಲೈಫ್ ಸೆಟ್ಲ್ ಆಗಿರ್ತಾರ, ಇಲ್ಲ ಇವ್ರಿಗೇನಾದರೂ ದುಡ್ದು ಇದು ಮಾಡೋ ಇದ್ರ ಕೆಪಾಸಿಟಿ ಇರುತ್ತಾ? ಇಲ್ಲ. ಒಂದು ಇನ್ಫ್ಯಾಕ್ಚುಯೇಷನ್ ಒಂದು ಇದಾಗುತ್ತೆ. ಸೊ ಅದನ್ನು ಲವ್ ಅಂದ್ಕೊತಾರೆ. ಸೊ ಆ್ಯಕ್ಚುಲಿ ನಾನು ಹೇಳೋದೇನೆಂದರೆ ಫ್ರೆಂಡ್ಶಿಪ್ ಆಗಿರಿ, ಯಾವ ಎಕ್ಸ್ಪೆಕ್ಟೇಷನ್ ಇರಬೇಡಿ. ನಿಜವಾದ ಪ್ರೀತಿ ಆದ್ರೆ ಖಂಡಿತವಾಗ್ಲೂ ಜೊತೆಗಿದ್ದೇ ಇರ್ತಾರೆ. ಹೌದು. ಅಕಸ್ಮಾತ್ ಅದೇನ ಪ್ರೀತಿ ಏನಾದ್ರೂ ಮಧ್ಯದಲ್ಲೇ ಹೋದ್ರೆ ನಮ್ಮ ಪ್ರೀತಿ ಅಲ್ಲ ಅದು ಅಂತ ನಾವು ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಹೌದು, ನಿಜ. ಒಂದು ಸರ್ಟನ್ ಏಜ್ ಇದ್ದೆ, ಆ ಏಜಿಗೆ ಲವ್ ಮಾಡ್ಬೋದು ಅಂತ ಹೇಳ್ಬೋದು. ಇವಾಗ ನಂದು ಲವ್ ಮ್ಯಾರೇಜೇ, ನಮ್ಮದು ಇಂಟರ್ ಕ್ಯಾಸ್ಟ್ ಮ್ಯಾರೇಜನ್ನೇ. ಸೊ ನಾವು ತುಂಬ ಫೇಸ್ ಮಾಡಿದ್ದೀವಿ ಇದರಲ್ಲಿ. ನಾನು ದುಡಿಯೋಕ್ಕೆ ಶುರು ಮಾಡಿದೆ. ನಾನು ದುಡಿತಾ ಇದ್ದೆ, ಜವಾಬ್ದಾರಿ ಇತ್ತು. ನನಗೆ ಚಟ ಎಲ್ಲ ಇದ್ದಿಲ್ಲ. ನನಗೆ ಆ ಜವಾಬ್ದಾರಿ ಇತ್ತು. ನನಗೆ 4 ಅಕ್ಕಂದ್ರೆ ನನಗೆ. ಇನ್ನು 2011 ಅಮ್ಮ ಇದಾಗ್ಬಿಟ್ರು, 8 ಅಪ್ಪ ಇದಾದರು. ಸೊ ಹಂಗಾಗಿ ಎಲ್ಲ ಇದು ನಮಗೂ ಬಂತು. ಇವಾಗಲೂ ಅಷ್ಟೇ, ನಾವು ಏನೇ ಆದರೂ ಕೂಡ ಬಿಗಿನಿಂಗಲ್ಲಿ ಒಂದು ಸ್ವಲ್ಪ ಚೂರು ಆಪೋಸಿಟ್ ಮಾಡಿದ್ರು ಕೂಡ ಈಗ ಒಪ್ಕೊಂಡ್ರು, ಎಲ್ಲ ಒಪ್ಕೊಂಡ್ರು, ಆರಾಮಾಗಿದ್ದೀವಿ. ಎಲ್ಲ ಕಡೆ ಏನೋ ಆಪೋಸಿಟ್ ನಾವು ಇಟ್ಕೊಂಡು ಏನೋ ನೋಡ್ಕೊತೀವಿ. ಆ ಕೆಪಾಸಿಟಿ ಕಾಲೇಜಿಂದ ಹೊರಡೆ ಬಂದಾಗ ಇರಲಿಲ್ಲ. ಕಾಲೇಜಿಂದ ಹೊರಡೆ ಬಂದಾದ್ಮೇಲೆ ಫ್ರೆಂಡ್ಸೇನೆ ಮಾರಲ್ಲ, ಹುಡುಗರೇ ಮಾರಲ್ಲ. ಅವನು ಯಾರೋ ಸ್ಟೇಟಸ್ ಹೋಗ್ತಾನೆ, ಇವನಾದ್ರೂ ಸ್ಟೇಟಸ್ ಹೋಗ್ತಾನೆ. ಓದೋರು ಒಂದು ಕಡೆ ಚೆನ್ನಾಗಿ ಹೋಗ್ತಾರೆ, ಮತ್ತೆ ಓದದೇ ಇರೋರು ಅವ್ರು ಒಂದು ಕಡೆ ಹೋಗ್ತಾರೆ. ಸೊ ಇವರೇ ಮಾರಲ್ಲ. ಇನ್ನು ಪ್ರೀತಿ ಎಲ್ಲಿಂದ ಉಳಿಯುತ್ತೆ? ಒಂದು ಫ್ರೆಂಡ್ ಆಗಿರಿ, ಫ್ರೆಂಡ್ಶಿಪ್ ಆಗಿರಿ. ಹುಡುಗ ಹುಡುಗಿ ಫ್ರೆಂಡ್ ಆಗಿರ್ಬೋದು, ಏನು ಅದರಲ್ಲಿ ತಪ್ಪಿಲ್ಲ, ತೊಂದರೆ ಇಲ್ಲ. ಪ್ರೀತಿ ಮಾಡೋದು ತಪ್ಪಿಲ್ಲ. ಹೌದು. ಬಟ್ ಅದು ನಿಜವಾದ ಪ್ರೀತಿ ಆಗಿದ್ರೆ ಇದ್ರೂ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಅದೇ ಮೇಡಮ್, ಪ್ರೀತಿ ಏನೋ ಬದಲು ಆ ವರ್ಡ್ ಫ್ರೆಂಡ್ಶಿಪ್ ಅಂತ ಇಟ್ಕೊಂಡ್ರೆ ಇನ್ನೊಂದು ಚೂರು ಒಳ್ಳೇದು ಅನ್ಸುತ್ತೆ. ಹೌದು, ಕೇರ್ ಮಾಡು ಅದೆಲ್ಲ ನೋಡ್ಕೋ. ಎಲ್ಲೋ ಒಂದ್ ಕಡೆ ಲೈಫ್ ಸೆಟ್ಲ್ ಆದ, ಎಲ್ಲೋ ಒಂದ್ ಕಡೆ ನೀನು ಅವಳನ್ನ ಕಾಪಾಡ್ಬೋದು ಅಂತ ಬಂದಾಗ ದಯವಿಟ್ಟು ಮನೇಲಿ ಮಾತಾಡಿ ಅಂಡರ್ಸ್ಟ್ಯಾಂಡ್ ಮಾಡಿಸಿ. ಯಾಕಂದರೆ ನೀವು ಒಂದೇ ಕಾಲೇಜ್ ಓದಿರ್ತೀರ, ಒಂದೇ ಕಡೆ ಇದ್ದಿರ್ತೀರ, ನೀನು ಯಾವುದೋ ಒಂದು ಕೆಲ್ಸಕ್ಕೆ ಹೋಗಿರ್ತೀಯ. ಯಾಕಂದರೆ ಹುಡುಗಿ ಕಡೆನೇ ತುಂಬ ಭಯ. ನಾನು ಇಂಟರ್ ಕ್ಯಾಸ್ಟ್ ಮಾಡ್ಕೊಂಡಿದ್ದೀನಿ, ಎಲ್ಲ ಆಗಿದ್ದೀನಿ. ಇವಾಗ ಎಲ್ಲೋ ಒಂದು ಕಡೆ ನಾನು ಮಾಡ್ಕೊಂಡಿರಬಾರ್ದು ಅಂತ ನನ್ನ ಮನಸ್ಸಲ್ಲಿ ಬಂದ್ಬಿಡುತ್ತೆ ನನಗೆ. ಯಾಕಂದರೆ ನಮ್ಮ ಕಡೆಯಿಂದ ಸಲಹೆ ಬಿಡಿ, ಸಲಹೆ ಅದು ಹೋದರೆ ಹೋಯ್ತು, ಅವ್ರನ್ನ ಮಾತಾಡ್ಸೋದಿಲ್ಲ ಯಾರು. ಎಲ್ಲೋ ಒಂದು ಕಡೆ ಬೇಜಾರಾಗ್ತೀನಿ, ಮಾಡಿರಬಾರ್ದಾಗಿತ್ತು. ಯಾಕಂದರೆ ನಾನು ಅಷ್ಟು ಲವ್ ಮಾಡ್ತಾಯಿದ್ದೆ ಅವಳನ್ನ. ಅದೊಂದು ಆ ಫ್ರೆಂಡ್ಶಿಪ್ಪಲ್ಲೇ ಇದ್ದು ಚೆನ್ನಾಗಿರ್ತೈತೆ ಅಂದ್ಕೊಂಡು ಇದು. ಯಾಕಂದರೆ ಹೌದು,
ಇವಾಗ ಅನ್ಸತ್ತಾ ನಿಮಗೆ ಆ ಥರ? ಇವಾಗ ಮೇಡಮ್ ನಾನು ಗೆದ್ದಿದ್ದೀನಿ ಎಲ್ಲ ಒಪ್ಕೊಂಡಿದ್ದಾರೆ ಅಂದ್ಕೊಳ್ಳಿ, ಅವ್ರ ರಿಲೇಷನ್ಸು, ಅವ್ರ ಅಪ್ಪ ಅಮ್ಮ ಇಲ್ಲ, ಅವ್ರ ರಿಲೇಷನ್ಸು ಇವಾಗಲೂ ಬಂದ್ಬಿಟ್ಟು ಅವ್ರ ಅಪ್ಪ ಅಮ್ಮ ಇವರೆಲ್ಲ ಬಂದ್ಬಿಟ್ಟು ಸ್ವಲ್ಪ ನಮ್ಮದ ಚೆನ್ನಾಗಿದ್ದು ಕೂಡ ಅವ್ರ ರಿಲೇಷನ್ಸ್ ಯಾರು ಅವ್ರನ್ನ ಅಷ್ಟೇನು ಇದು ಮಾಡ್ತಾಯಿದ್ದಿಲ್ಲ. ಮತ್ತು ನಾವು ಯಾವುದಕ್ಕೂ ಅಷ್ಟೇ ಅವ್ರ ಜೊತೆ ಕೈ ಚಾಚಿಲ್ಲ ಯಾವುದಕ್ಕೂ. ಹಂಗಾಗಿ ನಾವು ಬಚಾವ್. ನಾವು ಇವಾಗ ಕೊರೋನಾ ಆಫ್ಟರ್ ಕೊರೋನಾ ಗೆದ್ದು ಬಂದಿರೋರು ಯಾರೂ ಇಲ್ಲ ಮೇಡಮ್, 0% ಯಾರೂ ಇಲ್ಲ ಆಫ್ಟರ್ ಕೊರೋನಾ. ಹೌದೌದು, ನಾವೆಲ್ಲ ಎಲ್ಲೆಲ್ಲೋ ಏನೋ ಆಗಬೇಕಿತ್ತು, ದೇವರು ಅದೆಲ್ಲ ಯಾವುದೋ ಕಷ್ಟ ಕೊಟ್ಟರು ಒಂದು ಬ್ಯಾಕಪ್ ಕೊಟ್ಕೊಂಡೇ ಇರ್ತಾನೆ. ಸಾರ್ ಹೇಳುತ್ತೆ, ಫಿಲಮ್ ಹೇಳುತ್ತೆ, ಒಂದು ಬ್ಯಾಕಪ್ ಕೊಡ್ತಾ ಇರ್ತಾನೆ ದೇವ್ರು ನಮಗೆ. ಸೊ ಹಂಗಾಗಿ ಏನೋ ಅದರಿಂದ ಹೊರಡೆ ಬಂದುಬಿಟ್ಟು ನಾವು ಲವ್ ಮ್ಯಾರೇಜ್ ಅನ್ನೋದು ಮಾಡಬಾರ್ದಂತ ಇಲ್ಲ. ನನ್ನ ಪಾಯಿಂಟ್ ಆಫ್ ವ್ಯೂ, ನಂದು ಮಾತಾಡ್ತಾ ಇದ್ದೀನಿ, ನಾನು ಎಲ್ಲರದು ಮಾತಾಡ್ತಾ ಇಲ್ಲ, ನನ್ನ ಪಾಯಿಂಟ್ ಆಫ್ ಹೇಳ್ತಾ ಇದ್ದೀನಿ. ಓಕೆ ಮಾಡಿ ಎಲ್ಲ ಓಕೆ, ಬಟ್ ಇದ್ದರೂ ನಾವು ಯಾರು ಸಪೋರ್ಟ್ ಇಲ್ಲದೆ ಹುಡುಗಿ ಆದರೂ ಸರಿ, ಯಾವ ಸಪೋರ್ಟ್ ಇಲ್ಲದೆ ಹುಡುಗಿ ಆದರೂ ಸರಿ, ಮಕ್ಕಳಾದರೂ ಸರಿ, ಯಾರ ಜೊತೆ ಕೈ ಚಾಚಬಾರ್ದು. ಅಷ್ಟು ಕೆಪಾಸಿಟಿ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಒಂದು ರೆಸ್ಪಾನ್ಸಿಬಿಲಿಟಿ ನೀಟಾಗಿ ತೊಗೊಂಡು ನಿಮ್ಮನ್ನು ನಂಬ್ಕೊಂಬಂದಿರೋರ್ನ, ಅಂದರೆ ನಮ್ಮನ್ನು ನಂಬ್ಕೊಂಬಂದಿರೋರ್ನ ಅವ್ರನ್ನೂ ಚೆನ್ನಾಗಿ ನೋಡಿಕೊಂಡು ಸರಿ ದುಗಿಸ್ಕೊಂಡು ಎಲ್ಲ ಬ್ಯಾಲೆನ್ಸಿಂಗ್ ಮಾಡಿಕೊಂಡ್ರೆ ಲೈಫ್ ಚೆನ್ನಾಗಿರುತ್ತೆ. ಖಂಡಿತ ಅಷ್ಟಿದ್ರೆ ನಾವು ಚಾಲೆಂಜಿಂಗ್ ಮಾಡಿ ಮಾಡ್ಬೋದು, ಏನೋ ಒಂದು ಮಾಡ್ಕೋಬೋದು. ನಾವು ಚಾಲೆಂಜಿಂಗ್ ಮಾಡಿ ಮದುವೆ ಮಾತ್ರ ಮಾಡಿಕೊಂಡು ನಾಳೆ ದಿವಸ ನಾನೆಲ್ಲ ಎಷ್ಟೋ ನಮ್ಮ ಏರಿಯಾಗಳೆಲ್ಲ ತುಂಬ ನೋಡ್ಬಿಟ್ಟಿದ್ದೀನಿ ಮೇಡಮ್. ಮದುವೆಗಳೆಲ್ಲ ಆಗುತ್ತೆ, ಅದು ಏನು ಏಜಲ್ಲಿ ಆಗ್ತಾರೋ ಏನೋ, ತಿರ್ಗಾ ನೋಡಿದ್ರೆ ಅವ್ನು ಬಿಟ್ಟು ಹೋಗ್ತಾನೆ, ಏನೋ ಆಗ್ಬಿಟ್ಟಿದೆ ಮೇಡಮ್. 1000 ಕತೆ ಇದೆ, 1000 ಫ್ಯಾಮಿಲಿ ಇದೆ, 1000 ಹೆಣ್ಮಕ್ಳು ರೋಡಲ್ಲಿದ್ದಾರೆ, ತುಂಬ ಇದೆ. ಅದೆಲ್ಲ ನಾವು ನೋಡಿ ಸಾಕಾಗೋಗ್ಬಿಟ್ಟಿದೆ. ಫ್ರೆಂಡ್ಶಿಪ್ ಇನ್ಫ್ಯಾಚುಯೇಷನ್ಗೂ ಮತ್ತು ಲವ್ಗೂ ಮತ್ತು ರಿಲೇಷನ್ಶಿಪ್ಗೂ ಅರ್ಥ ಇಲ್ಲದೆ ಹೋಗ್ತಾರೋದು ಇದು ಸಮಾನ. ಇದು ಈಗೇನಾಗೋಯ್ತು, ಸಿನಿಮಾ ಬಗ್ಗೆ ಮಾತಾಡ್ತಾ ಜೀವನ ಅನ್ನೋ ಒಂದು ಸಿನಿಮಾ ಎಷ್ಟು ಸ್ಟೋರೀಸ್ಗಳು ನಮ್ಮಲ್ಲೇ ಇದೆ ಅಂದರೆ, ಈಗ ನೀವು ಎಷ್ಟೊಂದು ಮಾತಾಡ್ತಾ ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಬಂದ್ರಿ. ನಾನು ಆ್ಯಕ್ಚುಲಿ ಕೇಳಬೇಕು ಅಂತಿದ್ದೆ ನಿಮ್ಮ ಫ್ಯಾಮಿಲಿ ಬಗ್ಗೆ. ನೀವು ಹೇಳಿದ್ರಿ ನಿಮಗೆ 4 ಸಿಸ್ಟರ್ಸ್ಗಳಿದ್ದಾರೆ, ಅಕ್ಕ ತಂಗಿಯಂದಿರಿದ್ದಾರೆ, ಆ್ಯಂಡ್ ನಿಮ್ಮ ತಂದೆಯವರು ಬೇಗ ತೀರ್ಕೊಳ್ತಾರೆ ಅಂತ ಕೇಳಿ. ಅವರು ಅದೇನೆ ಏನು ಯೂಸ್ ಇಲ್ಲ ನಮ್ಗೆ. ಅದು ಒಂಥರ ಸಾಮಾಜಿಕ ಪಿಡುಗು ಇದ್ದಂಗೆ. ಹೌದು, ಅವರು ಅವಾಗ ಸಾರಾಯಿ ಕುಡಿತಾ ಇದ್ರು. ಸೊ ಇಲ್ಲೇ ಬ್ಯಾಂಗ್ಳೂರ್ ಸಿಗ್ತಾ ಇತ್ತು ಸಾರಾಯಿ ಎಲ್ಲ, ನಮ್ಮ ಮನೆ ಹತ್ರ ಸಿಗ್ತಾ ಇತ್ತು. ಈಗ ಯಾವ ಇಯರಲ್ಲಿ ಹೇಳ್ತಿರೋದು ನೀವು? ಆಲ್ಮೋಸ್ಟ್ ಅವರು ಇದಾಗ 2002. ಓಹೋ, ಓಕೆ. ಹಾಂ, ಆವಾಗ ಅವರು ಸ್ವಲ್ಪ ಡ್ರಿಂಕ್ಸ್ ಮಾಡಿ ಎಲ್ಲ ಹೊರಗಡೆ ಫುಲ್ ಬನ್ ಆಗಿಬಿಟ್ಟಿದ್ದು. ಓಕೆ. ನೀವು ಅವಾಗ ಎಷ್ಟು ಏಜ್ ಇದ್ರಿ ನೀವು? ನಾನು ಅವಾಗ 7th ಏನೋ ಓದ್ತಾ ಇದ್ದೆ ಮೇಡಮ್, 7th 8th ಏನೋ ಓದ್ತಾ ಇದ್ದೆ. ಸ್ಕೂಲ್ ಸ್ಟೂಡೆಂಟ್ ನಾನು. ಗೊತ್ತಾಗಲಿಲ್ಲ ನನಗೆ ಅವಾಗ, ಯಾಕಂದರೆ ಅಪ್ಪ ಅಷ್ಟು ಅಟ್ಯಾಚ್ ಇಲ್ಲ ಅಂದರೆ ಅವ್ರು ಏನೇ ದುಡಿದ್ರು ಅವರು ಬೇರೆ ಇದರಲ್ಲಿದ್ದರು. ಅಮ್ಮ ಮನೆ ಕೆಲಸ ಹೋಗಿ ಅದರಲ್ಲಿಂದ ದುಡ್ದಿದ್ದನ್ನ ನಮಗೆ ಎಲ್ಲ ಒಂದು ದಿವಸ ಊಟ ಇರೋದು, ಒಂದು ದಿವಸ ಇರೋಲ್ಲ, ಮತ್ತು ವೆಜಿಟೇಬಲ್ ತೊಗೊಳಕ್ಕಾಗಲ್ಲ, ಎಷ್ಟೋ ಕಷ್ಟ ನೋಡ್ಬಿಟ್ಟಿದ್ದೀವಿ ನಾವು. ನಿಮಗೆ ನೆನಪಿರುವಂಥದ್ದು ಚೈಲ್ಡ್ಹುಡ್ ಮೆಮೊರೀಸ್, ಅಂದರೆ ನೀವು ಚಿಕ್ಕವರಾಗಿದ್ದಾಗ, ಅದಕ್ಕಿಂತ ಹಿಂದೆ ನಿಮ್ಮ ಫ್ಯಾಮ್ಲಿ, ನಿಮ್ಮ ತಾಯಿಯವ್ರ ಈ ಥರ ಕಷ್ಟಪಡುವಾಗ, ನಿಮ್ಮ ತಂದೆಯವ್ರ ಈ ಥರ ಎಲ್ಲ ನಿಮ್ಗೇನೂ ಗೊತ್ತಿರಲ್ಲ, ಜಸ್ಟ್ ಏನು ನಡೀತಿದೆ ಅನ್ನೋದಂತೂ ಗೊತ್ತು. ಆ ಸಿಚುವೇಶನ್ ಯಾವ ಥರ? ತುಂಬ ಅದೆಲ್ಲ ಅನುಭವಿಸ್ಲೇಬಾರ್ದು. ಅದು ಹಳೆಬ್ರು ಅದೇ, ಅವರು ಅವಾಗೆಲ್ಲ ಬಂದ್ಬಿಟ್ಟು 2 ಹೆಂಡ್ತಿ ಇಟ್ಕೊಂಡಿದ್ರೆ ಅವರು ಗ್ರೇಟು, ಕುಡಿದ್ರೆ ಅವರು ಗ್ರೇಟು. ಅದೆಲ್ಲ ಇವಾಗಲೂ ಈ ವಿಲೇಜ್ ಕಡೆ ಇವಾಗಲೂ ವಿಲೇಜ್ ಕಡೆ ಇದೆ. ಅವನು ಹೆಂಡ್ತಿ ಇದ್ದು ಇನ್ನೊಬ್ಳನ್ನ ಇಟ್ಕೊಂಡಿದ್ರೆ ಅವನು ಗ್ರೇಟು. ಇಂಥ ಮನೋಭಾವನೆಲ್ಲ ಚಪ್ಪಲಿ ಹೊಡೆದು ಅವ್ರನ್ನೆಲ್ಲ ಇದು ಮಾಡಬೇಕು, ದೂರ ಮಾಡಬೇಕು ಅವ್ರನ್ನೆಲ್ಲ. ನಮಗೆಲ್ಲ ಇಲ್ಲ ಮೇಡಮ್, ನಾವೆಲ್ಲ ತುಂಬ ಕಷ್ಟಪಟ್ಬಿಟ್ಟಿದ್ದೀವಿ ಮೇಡಮ್. ಇವಾಗ ನಮ್ಮ ತಾಯಿ ಪಡೋ ಕಷ್ಟ ಇವಾಗಿರೋ ಜನ್ರೇಷನ್ ಯಾವುದೋ 0.01% ಇದ್ರೂ ಕೂಡ ಡೈವರ್ಸ್ ಮಾಡಿ ಓಡೋಗ್ಬಿಟ್ಟಿರೋರು. ಅವರು ಅವಾಗ ಹಳೇಬ್ರೆಲ್ಲ ಅವನು ಹೊಡೆದ್ರು ಸರಿ, ಅವ್ನು ಏನೇ ಮಾಡಿದ್ರು ಸರಿ, ಅವ್ನ ಕಾಲೇ ಅವನೇ ಫ್ಯಾಮಿಲಿಗಿದು ಅದು ಹಂಗೇ ಇದ್ಬಿಡ್ತಾರೆ ಅವರು. ನಮ್ಮ ತಾಯೆಲ್ಲ ಪಟ್ಟಿರೋ ಕಷ್ಟ ಅಲ್ಲ ಇವಾಗ ಯಾರು ಪಡೋಕ್ಕಾಗಲ್ಲ, ಯಾಕಂದರೆ ಇವಾಗ ಕಾನೂನು ತುಂಬ ಚೆನ್ನಾಗಿದೆ. ಆವಾಗ ಗೊತ್ತಿಲ್ಲ ನಮಗೆ, ಸ್ಟೇಷನ್ ಹೋಗೋದೆಲ್ಲ ಹೊಸದ್ದು ನಮಗೆ, ಅದೆಲ್ಲ ನಮಗೆ ಪರಿಚಯ ಇಲ್ಲ. ಆವಾಗ ಹೊಡೆಯೋರು, ಭಯಂಕರ ಹೊಡೆಯೋರು. ಅಪ್ಪನಿಗೆಲ್ಲ ಬೇರೆ ಕಾಂಟ್ಯಾಕ್ಟ್ ಸಿಕ್ತು, ಅದನ್ನು ಕೇಳಬಾರ್ದು. ಮತ್ತು ದುಡ್ಕೊಂಬಂದರೆ ₹1 ಮನೆಗೆ ಕೊಡೋಲ್ಲ ಅವರು. ಮತ್ತೇನಕ್ಕೆ ಅವರು ಅಪ್ಪ ಅಂತ ಮನೆಗೆ ನಮ್ಮ ಮುಂದೆನೇ ಹೊಡೆಯೋರು, ಹೊಡೆದು ಕ್ರಿಕೆಟ್ ಬಾಡಲ್ಲಿ ಹೊಡೆದ್ಬಿಡೋರು, ರಕ್ತ ಸುರಿಯೋದು, ಸಾರು ಕುದೀತಾ ಇರುತ್ತೆ, ಹಂಗೆ ಒದೆಯೋರು. ಒಂದ್ಸಲ ತೊಡೆಗೆ ಬಿದ್ದಿದ್ದೆಲ್ಲ ಹಂಗೆ ಬಂದ್ಬಿಡ್ತು, ಚರ್ಮ ಫುಲ್ಲು. ಎಂತೆಂಥ ಅಂದರೆ ನಾವಂತೂ ಭಯಂಕರ ಹೊಡೆದು ಮೂಗಲ್ಲಿ ರಕ್ತ ಸುರಿಯೋದು ಅಂತೆಲ್ಲ ನೋಡ್ಬಿಟ್ಟಿದ್ದೀವಿ. ಇಷ್ಟೇ ಚಿಕ್ಕ ಹುಡುಗ, ನಾನು ಏನು ಮಾಡೋದು ಗೊತ್ತಾಗಲ್ಲ ನನಗೆ. ಅದೆಲ್ಲ ಇನ್ನೂ ಹಂಗೆ ಆ ವಿಷನ್ ಸಮೇತ ಇದೆ ನನ್ನ ಮೈಂಡಲ್ಲಿ, ಹಂಗೇ ಇದೆ. ಇಷ್ಟೆಲ್ಲ ಕಷ್ಟಪಟ್ಟರಲ್ಲ ಅಂತ ಹೇಳ್ಬಿಟ್ಟು
ಈ ಟೈಮಲ್ಲಿ ಜೊತೆಗಿಲ್ಲ. ಆ್ಯಕ್ಚುಲಿ ಇದೆಲ್ಲ ಬಂದ್ಬಿಟ್ಟು ದುನಿಯಾಜಿ ಸರ್ ಹೇಳ್ತಾ ಇರ್ತಾರೆ, ಇವಾಗ ನೀನು ಏನು ಸಿಕ್ಕಿದೆ ನಾನು ಮಾಡಿಲ್ಲ, ಇದು ನಿಮ್ಮ ತಾಯಿ ಆಶೀರ್ವಾದ, ನಿಮ್ಮ ತಾಯಿ ಏನು ಅಂದ್ಕೊಂಡಿದ್ದಾರೆ ಅದಾಗಿದೆ, ನೀನು ಅಷ್ಟೇ ಬಿಡು, ನನ್ನ ಕಡೆಯಿಂದ ಆಗಿದೆ, ನಂಗೆ ಖುಷಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಸಾರನ್ನ ತುಂಬ ಹಚ್ಕೊಂಡೆ. ಅದಕ್ಕೇ ಅವ್ರು ಆ್ಯಕ್ಚುಲಿ ಇವಾಗ ನಿಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ, ಸಾರ್ ಹತ್ರ ಏನೋ ಒಂದು ಮಾತು ತೊಗೊಳ್ಳಿ, ಒಳ್ಳೆ ಪವರ್ ಇದೆ ಅದರಲ್ಲಿ, ತುಂಬ ದೊಡ್ಡ ಪವರು. ಅವ್ರು ಏನೋ ಒಂದು ಮಾತು ಕೊಟ್ಟರೆ 100% ಅದೇ ಥರ ನಡೆಯುತ್ತೆ, ಅದೇ ಥರ ಮಾಡ್ತಾರೆ. ದೊಡ್ಡ ಪವರ್ಫುಲ್ ಮ್ಯಾನ್ ಅಂತ ಹೇಳ್ಬೋದು. ಸೊ ಹಂಗಾಗಿ ಭಯಂಕರ ಮತ್ತು ಎಕ್ಸ್ಪೆಕ್ಟೇಷನ್ ಇಲ್ಲ ಅವ್ರಿಗೆ. ಯಾರ ಹತ್ರ ಯಾರೇ ಬಂದರೂ ಅಷ್ಟೇ, ಏನು ಮಾತಾಡಬೇಕು ಅದು ಮಾತಾಡಬೇಕು, ಅವ್ರನ್ನ ಹೆಂಗೆ ಮೋಟಿವೇಟ್ ಮಾಡಬೇಕು ಅಷ್ಟು ಮೋಟಿವೇಟ್ ಮಾಡ್ತಾರೆ. ಅವ್ರೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದರೂ ಕೂಡ ಫುಲ್ಫಿಲ್ ಮಾಡಿ ಕಳಿಸ್ತಾರೆ. ಅವ್ರು ಹೇಳೋದೇ ಬೇಡ. ನಮಗೆಲ್ಲ ಮಿರಾಕಲ್ಸ್ ತುಂಬ ನಡೆದಿದೆ ಆ ಥರ. ಓಕೆ, ತಂದೆಯವ್ರ ಬಗ್ಗೆ ಹೇಳ್ತಿದ್ರಿ. ನಿಮ್ಮ ಸ್ಕೂಲಿಂಗ್ ಎಲ್ಲ ಯಾವ ಥರ ಇತ್ತು? ನಿಮ್ಮ ಸಿಸ್ಟರ್ ಜೊತೆ ನಿಮ್ಮ ಒಂದು ಒಡನಾಟ ಎಲ್ಲ, ನಿಮ್ಮ ಸ್ಕೂಲ್ ಮೆಮೊರೀಸ್ ಎಲ್ಲ ಯಾವ ಥರ ಇತ್ತು? ಇಲ್ಲ ಮೇಡಮ್, ಇಷ್ಟೆಲ್ಲ ಆಗ್ತಿದ್ರು ಕೂಡ ಬೆಳಗ್ಗೆ ಎದ್ದು ನಾವು ಫ್ರೆಶ್ ಅಪ್ ಆಗಿಬಿಡ್ತಾಯಿದ್ರಿ. ನಮ್ಗೇನು ಗೊತ್ತಾಗ್ತಿಲ್ಲ. ಅಮ್ಮ ಮಾತ್ರ ಕಷ್ಟಪಡೋರು. ಹಾಗೇನು ಅಮ್ಮ ಕೆಲ್ಸಕ್ಕೆ ಹೋಗೋ ನನ್ನ ಜೊತೆ ಹೋಗ್ಬಿಡ್ತಾರೆ, ಕೈ ಇಟ್ಕೊಂಡೆ ಹೋಗ್ಬಿಡ್ತಾಯಿದ್ದೆ. ಅವ್ರು ಎದ್ದು ರೆಡಿ ಆಗಿದ ತಕ್ಷಣ ನಾನು ರೆಡಿ ಆಗಿಬಿಡ್ತಾಯಿದ್ದೆ, ಅವ್ರ ಜೊತೆ ಹೋಗ್ಬಿಡ್ತಾಯಿದ್ದೆ. ಮನೇಲಂತೂ ಇರ್ತಾಯಿದ್ದಿಲ್ಲ. ಅವರು ರೆಡಿ ಆಗಿಬಿಟ್ಟು ಹೆಣ್ಮಕ್ಳು ಈ ಕಡೆ ಇಬ್ಬರು ಹೋಗೋರು ಸ್ಕೂಲ್ಗೆ, ಇನ್ನು ಇಬ್ಬರು ಅಕ್ಕ ಅಂದರು ಗೌರ್ಮೆಂಟ್ಸ್ಗೆ ಹೋಗೋರು. ಅಮ್ಮ ಜೊತೆನೇ ಇದ್ಕೊಂಡು ಸ್ಕೂಲ್ ಹೋಗ್ಬಿಡ್ತಾಯಿದ್ದೆ. ಹಿಂಗೆ ಹೋಗ್ತಾಯಿತ್ತು ಮೇಡಮ್. ಒಂದು ಒಳ್ಳೆ ಕುಟುಂಬ ಅಂತ ಹೇಳ್ಬೋದು. ನಮ್ಮ ತಂದೆ ಕರೆಕ್ಟಾಗಿ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ವರ್ಷ ನೀವು ಆರಾಮಾಗಿ ಇವಾಗೆಲ್ಲ ಜೊತೆಗೆ ಇದ್ದಿರೋರು ಎಲ್ಲರೂ ಅಂತ. ಅದು ಮಿಸ್ ಮಾಡ್ಕೊತಾಯಿದ್ದೀನಿ ತುಂಬ ನನ್ನ ಕಡೆ, ಭಯಂಕರ. ಅದೇ ಏನು ಹೇಳೋಕ್ಕಾಗಲ್ಲ ಮೇಡಮ್, ಭಯಂಕರ ಎಮೋಷನ್ ಆಗಿಬಿಡ್ತೀನಿ. ತುಂಬ ಇಷ್ಟ ಅಮ್ಮ ತಾಯಿ ಅಂದರೆ ನನಗೆ. ಸೊ ಹಂಗೆ ಮಿಸ್ ಮಾಡ್ಕೊಂಡಿದ್ದು ತುಂಬ ಬೇಜಾರು. ಇವಾಗೆಲ್ಲ ಇರೋ ಮಕ್ಕಳು ಹೊಡೆದ್ರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ಆ ಜಾಗದಲ್ಲಿ ಅಣ್ಣ ತಮ್ಮ ಆಗಿದ್ದರೆ ಸ್ಮ್ಯಾಶ್ ಮಾಡೋಕ್ಕೆ ಬಿಡ್ತದೆ ಅವ್ರನ್ನೆಲ್ಲ. ಏನು ಇರೋವಾಗ ಗೊತ್ತಾಗಲ್ಲ ಮೇಡಮ್. ನಮ್ಮನ್ನು ಹುಟ್ಟಿದಿಂದ ಅನ್ನ ತಿನ್ನಿಸಿ, ನಮಗೆ ಮೋಷನ್ ಹೋದಾಗ ಎಲ್ಲ ವಾಶ್ ಮಾಡಿ, ನಮಗೇನು ಗೊತ್ತಿಲ್ಲದ್ರೆ ಎಲ್ಲ ಕಲಿಸ್ಕೊಟ್ಟು ಇಷ್ಟೆಲ್ಲ ಮಾಡಿ ಒಂದು ತಿಳುವಳಿಕೆ ತೊಗೊಂಬಂದು ಬಿಟ್ಟರೆ, ಇವರು ನಾಳೆ ಏನು ತಪ್ಪು ಮಾಡ್ತಾರೆ, ನಾವು ಸುಮ್ಮನೆ ಇರಬೇಕು. ಅದು ಹೆಂಗೆ ಎಷ್ಟು ರೈಟ್ ಮೇಡಮ್ ಅದು? ಅವ್ರಿಗೆ ಗೊತ್ತಾಗಲ್ವಾ, ತಂದೆ ತಾಯಿಗೆ ಗೊತ್ತಾಗಲ್ವಾ ನೀನು ಏನು ಮಾಡಬೇಕಂತ? ಅವ್ರಿಗೆ ಇರೋದು ಕನಸು, ನೀನು ಏನು ಕನಸಿಲ್ಲ. ನಾನು ಎಲ್ಲರನ್ನ ಬೇಡ್ಕೊಳೋದಂದರೆ ಚಿಲ್ಡ್ರನ್ಸ್ಗೆ ಒಂದು 23 ವರ್ಷ ಇವ್ರ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡ್ತಾರೆ. ಒಂದು 23 ವರ್ಷ ನಿಮ್ಮ ಕೈಯಲ್ಲಾದರೆ ಸ್ಯಾಕ್ರಿಫೈಸ್ ಮಾಡಿಬಿಡಿ. ಓದೋದ್ರಲ್ಲಿ ಒಂದು ಡಿಗ್ರಿ ಮಾಡಿಬಿಡಿ, ಆಮೇಲೆ ಒಂದು ತಿಳುವಳಿಕೆ ನಿಮಗೆ ಬಂದ್ಬಿಡುತ್ತೆ. 18 ವಯಸ್ಸಿಗೆ ಮದುವೆ ಮಾಡಬೇಕು, ಪರವಾಗಿಲ್ಲ, ಒಂದು ಮೇಜರ್ ಆದಮೇಲೆ ಅಂತ ಇದೆ. ನಾನು ಹೇಳ್ತಾ ಇರೋದು ಒಂದು 23 ವರ್ಷ ಡಿಗ್ರಿ ಮಾಡಿ. ಒಂದು ಡಿಗ್ರಿ ಮಾಡಲ್ಲ, ಅಟ್ಲೀಸ್ಟ್ ನಿಮ್ಗೊಂದು ತಿಳುವಳಿಕೆ ಬಂದ್ಬಿಡುತ್ತೆ. ನಾನು ಮದುವೆ ಮಾಡ್ಕೊಳೋವಾಗ ನಮ್ಮ ವೈಫ್ನ ಓದಿಸ್ಬೇಕಂತ ಹೇಳ್ಬಿಟ್ಟೆ ನಾನು ಮೆಡಿಕಲ್ ಮಾಡಿಸ್ಬಿಡೋಣ, ಮೆಡಿಕಲ್ ಮಾಡ್ತಾಯಿದ್ಲು. ಡಿಸ್ಕಂಟಿನ್ಯೂ ಮಾಡಿ ಮ್ಯಾರೇಜ್ ಆಗಿಬಿಟ್ಟು ಏನೋ ಆಗೋಯ್ತು. ನಾನು ಇನ್ನೂ ಸ್ಟ್ರಗಲ್ ಮಾಡ್ತಾಯಿದ್ದೀನಿ. ಆವಾಗ ಏನೋ ನನ್ನ ಹತ್ರ ಚೂರು ದುಡ್ಡಿತ್ತು. ಆ ದುಡ್ಡೆಲ್ಲ ಏನಿಲ್ಲ, ಗಾಳಿಯಲ್ಲಿ ನಾವು ಉಸಿರಾಡದೆ ಹಿಂಗೆ ಅದು ಕಾರ್ಬನ್ ಡೈಆಕ್ಸೈಡ್ ಆಗಿ ಇದಾಗುತ್ತೆ, ಆ ಥರ ಹೋಗ್ಬಿಡುತ್ತೆ. ದುಡ್ಡು ಇಲ್ಲವೇ ಇಲ್ಲ. ನಾನು ಇವಾಗಲೂ ಸ್ಟ್ರಗಲ್ ಮಾಡ್ತಾಯಿದ್ದೀನಿ. ನಾನು ಅಲ್ಲಿ ಓದಿಸ್ಲೇಬೇಕು ಅಂತ ನಮಗೆ ಸ್ಟ್ರಗಲ್ ಇದೆ. ಅವ್ರ ಅಪ್ಪ ಕನಸೋದು ಅದನ್ನೆಲ್ಲೋ ನಾನು ಮಿಸ್ ಮಾಡಿಸ್ಬಿಟ್ಟೆ ಅವ್ರ ಅಪ್ಪ ಕಡೆಯಿಂದ. ಅದೊಂದು ಬೇಜಾರು ತುಂಬ ಇದೆ ನನಗೆ. ಒಂದು 23 ವರ್ಷ ಸ್ಯಾಕ್ರಿಫೈಸ್ ಮಾಡಿ ಆರಾಮಾಗಿರಿ. ಅದೆಲ್ಲ ಬಂದ್ಬಿಟ್ಟು ಎಂಜಾಯ್ ಮಾಡೋ ಏಜು, ಎಂಜಾಯ್ ಮಾಡಿ ಅಷ್ಟೇ. ಅದನ್ನು ಮಾಡಲ್ಲ. ಈ ಕಡೆ ಇವ್ರಿಗೂ ತೊಂದರೆ ಕೊಡೋದು, ಅವ್ರಿಗೂ ತೊಂದರೆ ಕೊಡೋದು. ಲಾಸ್ಟ್ ಎಂಡ್ ಆಫ್ ದಿ ಡೇ ನಮ್ಮ ಲೈಫ್ ಅದೇ, ಅವ್ರ ಲೈಫ್ ಅವರೇ ನಾಶ ಮಾಡ್ಕೊಳ್ತಾರೆ ಅಷ್ಟೇ. ಓಕೆ, ನಿಮ್ಮ ತಾಯಿಯವ್ರ ಬಗ್ಗೆ ಹೇಳ್ತಾ ಇದ್ರಿ ನೀವು, ಅಷ್ಟೊಂದೆಲ್ಲ ಕಷ್ಟಪಟ್ಟರು ಅಂತ. ನಿಮ್ಮ ಬಗ್ಗೆ ಯಾವ ಥರ ಕನಸು ಕಟ್ಕೊಂಡಿದ್ರು ಅವರು? ನಿಮ್ಮನ್ನ ಯಾವ ಥರ ಪ್ರೀತಿ ಮಾಡ್ತಿದ್ರು? ಅದನ್ನು ಅವ್ರೇನಿಲ್ಲ ಮೇಡಮ್, ಓದು ಅನ್ನೋರು ಅಷ್ಟೇ ಮೇಡಮ್. ಎಷ್ಟು ಓದೋ ನಿನ್ಗೆ ಯಾಕೋ, ನಾನು ಫೀಸ್ ಕಟ್ತೀನಿ ಮಾಡ್ತೀನಿ, ನಮ್ಗೆ ಎಲ್ಲಿ ಮೇಡಮ್ ಓದೇ ಬರೋಲ್ಲ. ಅಷ್ಟು ನನಗೆ ಇಂಟ್ರೆಸ್ಟ್ ಇದ್ದಿಲ್ಲ. ಆದರೆ ತಾಯಿಗೋಸ್ಕರ ಓದಿ 10th ಅಷ್ಟೇ. ನನ್ನ ತಾಯಿ ಹೇಳ್ದಂತ ಪಾಸ್ ಮಾಡಿದೆ ಅಷ್ಟೇ. ನನಗೆ ಇಂಟ್ರೆಸ್ಟೇ ಇಲ್ಲ ಓದೋದ್ರಲ್ಲಿ. ತುಂಬ ನನ್ನ ಆಡಬೇಕಷ್ಟೇ ಮೇಡಮ್, ಅವಾಗೆಲ್ಲ ಓದೋ ಇಂಟ್ರೆಸ್ಟ್. ಆದರೆ ಇವಾಗ ನನ್ನ ಯಾವುದ್ರಲ್ಲಿ ಇಂಟ್ರೆಸ್ಟ್ ಬೆಳೆಸ್ಕೊಂಡ್ರಿ? ಅದಾದ್ಮೇಲೆ ನೀವು ನಿಮ್ಮ ಇಂಟ್ರೆಸ್ಟ್ ಯಾವ ಕಡೆ ಇತ್ತು? ಮೇಡಮ್ ನಂದು ಪರ್ಟಿಕ್ಯುಲರ್ ಇದೆ ಅಂತ ಇಲ್ಲ. ನಾನು ಮನೆ ಒಳಗೆ ಇರಬಾರ್ದು ಅಷ್ಟೇ. ಸುತ್ತಾಡ್ತಾ ಇರಬೇಕು, ಓಡ್ತಾ ಇರಬೇಕು, ಇದೇ ನಂದು. ಸ್ಪೋರ್ಟ್ಸ್ ಏನಾದ್ರು ಆಡ್ತಾ ಇರಬೇಕು ನನಗೆ. ಅವಾಲಿಂದ ಕಬಡ್ಡಿ ಏನಾದರೂ ಆಡ್ತಾಯಿದ್ದೆ, ಮತ್ತು ಶಾರ್ಟ್ ಪುಟ್ಟು, ಜಾವ್ಲಿನ್ ಥ್ರೋ ಇದೆಲ್ಲ ತುಂಬ ಇದು ಮಾಡ್ತಾಯಿದ್ದೆ. ಡ್ಯಾನ್ಸ್ ಆಡ್ತಾಯಿದ್ದೆ, ಮನೆಯಲ್ಲೇ ಡ್ಯಾನ್ಸ್ ಆಡಿಸ್ತಾಯಿದ್ವಿ. ಮತ್ತು ಅಮ್ಮಗೆ ತುಂಬ ಇಷ್ಟ ಅಂದರೆ ಇವಾಗ ಲೀವ್ ಟೈಮಲ್ಲಿ ತಾಯಿ ಗೊತ್ತಿಲ್ಲದೆ ಗಾರೆ ಕೆಲಸಕ್ಕೆ ಹೋಗ್ಬಿಡ್ತಾಯಿದ್ದೆ. ಅರ್ನಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಾ? ಅದೇನೋ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾಯಿದ್ವಿ, ನಾವು ಹೋಗ್ಬಿಟ್ಟು ಜೊತೆಗೆ
ನಾನು ಮನೇಲಿದ್ದು ಅದು ನನಗೆ ಒಂದು ಇದರಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ನನಗೆ ಹೊರಡೋಗ್ಬೇಕು ಕೆಲಸ ಅಂತಿಲ್ಲ, ಒಂದು ಜಾಲಿಯಾಗಿರುತ್ತೆ ಅಷ್ಟೇ. ಆ ಕಲ್ಲೆತ್ತು ಹಾಕೋವಾಗ ಇಟ್ಕೆ ಕಲ್ಲು ಅವಾಗಲ್ಲ ಏನು ಅನ್ಸಲ್ಲ, ಮಜವಾಗಿರೋದು ಎತ್ತೆತ್ತು ಹಾಕೋದು, ಅವ್ನು ಇದ್ದು ಜೋಡಿಸೋದು, ಮತ್ತು ಮೇಸ್ತ್ರಿ ಕೊಟ್ಟು ಅವ್ನು ಟಕ ಅಂತ ಕಟ್ಟೋದಲ್ಲ. ಕರೆಕ್ಟಾಗಿ ಒಂದು 10 ಕಲ್ಲು ಸುಮ್ಮನೆ ಇರುತ್ತೆ, 20ನೇ ಕಲ್ಲಿಗೆಲ್ಲ ಒಂದು ಕೀಚೋಗಿ ಸುಡೋಗ್ಬಿಡುತ್ತೆ, ಕೈಯೆಲ್ಲ ಹಂಗೆ ಕೀಚ್ಕೊಂಬಿಡೋದು, ಬ್ಯಾಂಡೇಜ್ ಹಾಕೊಂಡು ತಿರೋ ಶುರು ಮಾಡಿಬಿಡ್ತಾಯಿದ್ವಿ. ಮನೆಗೆ ಗೊತ್ತಿಲ್ಲದೆ ಹೋಗ್ಬೇಕು ಇದನ್ನು. ಆಮೇಲೆ ಮನೆಗೆ ಗೊತ್ತಾಗಿ ಹೊಡೆದ್ರು, ನಾನು ಏನಕ್ಕೂ ಇನ್ನೂ ಓದಿಸ್ತಾ ಇದ್ದೀನಿ, ನೀನು ಗಾರೆ ಕೆಲಸ ಮಾಡ್ತಾಯಿದ್ದೀಯಾ ಅಂತ. ಅವ್ರು ಗೊತ್ತಿಲ್ಲ ಸಿವಿಲ್ ಇಂಜಿನಿಯರಿಂಗ್ ಇದೆ ಅಂತ ಹೇಳ್ಬಿಟ್ಟು, ಬೆಳೆದಿದ್ರೆ ಹೇಳ್ತಾರೆ ಸಿವಿಲ್ ಇಂಜಿನಿಯರಿಂಗ್ ಇದೆ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಅವನು ಚೆನ್ನಾಗಿ ಓದು ಅಂತ ಹೇಳ್ಬಿಟ್ಟು ಅವ್ರಿಗೆ ದೊಡ್ಡ ಕನಸಿತ್ತು. ಅದಾದಮೇಲೆ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದೆ, ಕಾಲೇಜ್ ಬರೋರು ಇಂಟರ್ ಕಾಂಪಿಟೇಷನ್ ಆಗೋದು, ಅದೆಲ್ಲ ಬಂದು ನೋಡಿದಾಗ ಹೇಳೋರು, ಈ ಫಿಲಮಲ್ಲಿ ಹೋಗಿ ಆ್ಯಕ್ಟ್ ಮಾಡೋ, ಯಾಕೋ ಹಿಂಗೆಲ್ಲ ಮಾಡ್ತೀವಿ, ಟ್ರೈ ಮಾಡೋ ಅಂತ ಹೇಳ್ಬಿಟ್ಟು. ನಮ್ಮ ತಾಯಿ ಇಷ್ಟಪಟ್ಟಿದೆ ಇದು. ನಾವೇನೇ ಸ್ಪೋರ್ಟ್ಸಲ್ಲಿದ್ರು ಕೂಡ ಅವ್ರು ಇಷ್ಟಪಟ್ಟಿದೆ. ನಾನು ಬಾಡಿ ಬಿಲ್ಡರ್ ಆಗಿದ್ದಕ್ಕೆ ಅವರೇ ಕಾರಣ. ಸೊ ಇವಾಗ ಫಿಲಮ್ ಇದ್ರಲ್ಲಿ ಬಂದಿದ್ದಕ್ಕೆ ಅವರೇ ಕಾರಣ. ಸೊ ಅವರು ತಾಯಿ ತಂದೆ ಗೊತ್ತು ಅವ್ರು ಏನಾಗಬೇಕು ಅಂತ ಹೇಳ್ಬಿಟ್ಟು, ದೇವ್ರಿಗಿಂತ ದೊಡ್ಡವರು ಅವರು. ಓಕೆ, ಸ್ಪೋರ್ಟ್ಸಲ್ಲಿ ಬ್ಯುಸಿ ಆಗ್ತೀರಾ ಸ್ವಲ್ಪ, ಜೊತೆಗೆ ಡಾನ್ಸ್ ಅದು ಇದು ಅದನ್ನು ನೋಡಬೇಕು ತೆರೆ ಮೇಲೆ. ನೆಕ್ಸ್ಟ್ ಯಾವುದಾದ್ರೂ ಒಂದು ಇನ್ನು ಫ್ಯೂಚರಲ್ಲಿ ಯಾವುದಾದ್ರೂ ಸಿನಿಮಾದಲ್ಲಿ ಅದು ಖಂಡಿತವಾಗ್ಲೂ ನಾವು ನೋಡ್ತೀವಿ ಅಂತ ಅಂದ್ಕೊಳ್ಳೋಣ. ಈ ಥರ ಡಾನ್ಸ್ ಅಂತ ಹೇಳುವಾಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಸಿನಿಮಾದಲ್ಲಿ ನಿಮ್ಮ ತಾಯಿನೂ ಕೂಡ ಕನಸು ಪಟ್ಟಿರ್ತಾರೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ. ನಿಮ್ಗೆ ಅನಿಸ್ತಾ ಪರ್ಸ್ನಲಿ ನಿಮಗೆ ಒಬ್ಬರು ಆ್ಯಕ್ಟರ್ ಆಗಬೇಕು, ನೀವು ಸಿನಿಮಾ ಮಾಡಬೇಕು, ಈ ಥರ ದೊಡ್ಡ ವಿಲ್ಲನ್ ಆಗಬೇಕು ಅಂತನೋ, ಗಾಂಧಿನಗರದಲ್ಲಿ ನಿಮ್ಮದು ಒಂದು ಕಟೌಟ್ ಬರಬೇಕು, ಹೆಸರು ಮಾಡಬೇಕು, ಈ ಥರದ್ದು ನಿಮ್ಗೆ ಏನಾದರೂ ಕನಸಿತ್ತಾ? ಈ ಕನಸೆಲ್ಲ ನಮ್ಮ ತಾಯಿ ಕನಸನ್ನ ದುನಿಯಾಜಿ ಸಾರೇ ಬಂದ್ಬಿಟ್ಟು ಅವ್ರ ಕನಸಾಗಿ ಎತ್ಕೊಂಡು ಇದನ್ನೆಲ್ಲ ಮಾಡಿ ಬಿಟ್ಟಿದ್ದಾರೆ ಇವಾಗ. ಸೊ ನಮಗೆಲ್ಲ ಅಷ್ಟು ವಾಟ್ ನೆಕ್ಸ್ಟ್ ಅನ್ನೋ ಕ್ವಶನ್ ಇಲ್ಲ ನಮಗೆ. ವಾಟ್ ನೆಕ್ಸ್ಟ್ ಏನು ನೆಕ್ಸ್ಟು ಅಂತ ಹೇಳ್ಬಿಟ್ಟು ನಂಗೆ ಗೊತ್ತಿಲ್ಲ ನನಗೆ. ಸೊ ಇಷ್ಟೆಲ್ಲ ಭಯಂಕರವಾಗಿರುತ್ತೆ ಅಂದ್ಬಿಟ್ಟು ದುನಿಯಾವಿ ಸಾರ್ ಇವಾಗ ಏನು ಭೀಮಾ ಫಿಲಮ್ ಮುಗ ತೋರಿಸಿದ್ದಾರೆ ಒಂದು ಕಡೆ. ನೆಕ್ಸ್ಟ್ ಡೇ ನಮಗೆ ಸನ್ರೈಸ್ ಆದ್ರೇ ಚಾಲೆಂಜಿಂಗ್ ಅಲ್ಲ ಮೇಡಮ್. ಓಕೆ, ನಿಮ್ಗೆ ಅನಿಸುತ್ತೆ ಆ್ಯಕ್ಟರ್ ಆಗಬೇಕು ಅಂತ, ನಿಮಗೂ ಕೂಡ ಒಂದು ಡ್ರೀಮ್ ಬರುತ್ತೆ, ನಿಮ್ಮ ತಾಯಿಯವ್ರದ್ದು ಕೂಡ ಅದೇ ಆಸೆ ಆಗಿರುತ್ತೆ. ಆದರೆ ಒಂದು ಸೂಪರ್ ಸ್ಟಾರ್ ಜೊತೆ ಈ ರೀತಿಯಾದಂಥ ಒಂದು ದೊಡ್ಡ ಪಾತ್ರ ನಿಮಗೆ ಸಿಗುತ್ತೆ ಅನ್ನುವಂಥದ್ದನ್ನು ಏನಾದರೂ ಕನ್ಸ್ಕೊಂಡಿದ್ರಾ? ಅದೇ ಮೇಡಮ್, ನಾವು ಏನು ಹೇಳೋದು, ಇದನ್ನೆಲ್ಲ ಕನಸಲ್ಲೂ ಕೂಡ ಕಂಡಿರಲ್ಲ ನಾವು. ನಮಗೆ ಇದು ಇಲ್ಲವೇ ಇಲ್ಲ, ಅರಿವೇ ಇಲ್ಲಲ್ಲ ನಮಗೆ. ಸೊ ಇದ್ರ ಬಗ್ಗೆ ನಾಲೆಜ್ ಇದ್ದರೆ ಓಕೆ, ಖಂಡಿತ ಇದ್ರ ಬಗ್ಗೆ ನಾಲೆಜ್ ಇಲ್ಲ. ಆದರೆ ಸಾರ್ ಹೇಳ್ತಾಯಿದ್ರು, ಮಂಜು ನೀನು ಥಿಯೇಟ್ರ್ ಮೇಲೆ ಬಂದರೆ ಹಂಗಿರಬೇಕು, ಎಲ್ಲರೂ ನಿನ್ನ ತಿರುಗಿ ನೋಡ್ಬೇಕು, ಹಂಗೆ ಮಾಡ್ತೀನಿ ನೋಡಿ ನಿನಗೆ ಅಂತ ಹೇಳ್ಬಿಟ್ಟು. ನಿನ್ನ ಅಂದರೆ ನಮ್ಮ ತಾಯಿ ತಂದೆ, ಇವಾಗ ನನ್ನ ತಂದೆ ಆಸೆ ಪಡ್ಬೇಕು ಅದನ್ನು, ತಾಯಿ ಬಿಡಿ ನನ್ನ ತಂದೆ ಆಸೆ ಪಡ್ಬೇಕು, ನನ್ನ ಮಗ ಹೋಗಿ ನಿಂತ್ಕೊಂಡ್ರೆ ಹಿಂಗೆ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ತಂದೆ ಒಂದು ಮಗನಿಗೆ ಆಸೆ ಪಡಬೇಕು. ಸೊ ನನ್ನ ತಂದೆಯಾಗಿ ನಿಂತ್ಕೊಂಡು ಅಪ್ಪ ಆಸೆ ಪಟ್ಟರು, ದುನಿಯಾವಿ ಸಾರ್ ಆಸೆ ಪಟ್ಟರು, ನೀನು ನಿಂತ್ಕೊಂಡ್ರೆ ಮಂಜು ಹಂಗಿರಬೇಕು, ನಿನ್ನ ಯಾವನು ಕ್ವಶನ್ ಕೇಳಬಾರ್ದು, ಎಲ್ಲೇ ಹೋದು ಆ ತಯಾರಿಗಳ ನೀವು ಕೇಳೋ ಬಿಗಿನಿಂಗ್ ಕೇಳೋ ತಯಾರಿ, ಆ ತಯಾರಿ ಅಲ್ಲಿಂದ ಶುರು ಮಾಡಿಬಿಟ್ರು ಮೇಡಮ್. ನಿನ್ನ ಯಾರು ಕ್ವಶನ್ ಎಲ್ಲಿಂದ ಬಂದೆ, ನೀನು ಯಾರಪ್ಪ ಕಲಿಸಿದನ್ಬೇಕು. ನನ್ನ ತಂದೆಗೆ ಆ ಎಷ್ಟು ದೊಡ್ಡ ಹೆಸರು ಎತ್ಕೊಡ್ಬೇಕು ಅಂತೇನೋ ಇವಾಗ ತುಂಬ ಇದಾಗಿದೆ ನನಗೆ. ಯಾಕಂದರೆ ಇವಾಗ ಒಂದು ಫಿಲಮ್ ಆ್ಯಕ್ಟ್ ಮಾಡಿಬಿಟ್ರಿ, ಎಲ್ಲರೂ ಹೇಳಿದ್ದು ಒಂದೇ ವಿಷಯ, ಎಲ್ಲರೂ ಬಿಗಿನಿಂಗಲ್ಲಿ ಹೇಳಿದ್ದು ಒಂದು 10 ವರ್ಷ 15 ವರ್ಷ ದುಡಿದ್ರೆ ಈ ಸ್ಟೇಜಿಗೆ ಬರ್ಬೋದು ಅಂತ ಹೇಳ್ಬಿಟ್ಟು. ಬಿಫೋರ್ ರಿಲೀಸಿಂಗ್ ಮೂವಿ ರಿಲೀಸ್ ಆದಮೇಲೆ ಅದು ಹಂಗೆ ಉಲ್ಟಾಗೋಯ್ತು. ಏನು ಆ್ಯಕ್ಟಿಂಗ್ ಮಾಡಿದ್ಯಪ್ಪ ನೀನು, ಸಖತ್ತಾಗಿದೆ, ಫಸ್ಟ್ ಫಿಲಮ್ ಥರ ಅನಿಸ್ತಾ ಇಲ್ಲ, ಒಂದು 10-15 ಇಯರ್ಸ್ ಏನು ಎಕ್ಸ್ಪೀರಿಯನ್ಸ್ ತೊಗೊಂಡು ಮಾಡಿದ್ದಾರೆ, ಆ ಥರ ಇತ್ತು ಇನ್ವಾಲ್ವ್ಮೆಂಟು ಅಂತ ಹೇಳ್ಬಿಟ್ಟು. ಸೊ ನನ್ನ ತಂದೆ ಅಲ್ಲಿಂದ ನಮ್ಮ ಸಾರು ಅವ್ರು ಏನು ಅಂದ್ಕೊಂಡ್ರು ಅದನ್ನು ಮಾಡಿಸಿದ್ದಾರೆ. ಒಬ್ಬ ತಂದೆ ಸ್ಥಾನದಲ್ಲಿದ್ದರೆ ಮಾಡೋಕ್ಕಾಗೋದು ಅದನ್ನು. ಸುಮ್ಮನೆ ಅದನ್ನೆಲ್ಲ ಮಾಡ್ತೀವಿ, ಒಂದು ಆ್ಯಕ್ಟಿಂಗ್ ಕೊಟ್ಟೆ ಇದು ಮಾಡೋದು ಅಂತ ಹೇಳ್ಬೋದು. ಇಲ್ಲ, ಇನ್ವಾಲ್ವ್ಮೆಂಟ್ ಬೇಕು, ನಾವು ಕಲ್ತ್ಕೊಬೇಕು. ಒಂದು ಯೂನಿವರ್ಸಿಟಿ ಕೊಟ್ಬಿಟ್ರೆ ಸಾರಿಗೆ, ಆ್ಯಕ್ಟಿಂಗ್ ಯೂನಿವರ್ಸಿಟಿ ಕೊಟ್ಬಿಟ್ರೆ ಆರಾಮಾಗಿ ಯಾರು ಬೇಕಾದ್ರೆ ಆ್ಯಕ್ಟಿಂಗ್ ಮಾಡಿಸ್ಬೋದು ಸಾರು. ನೀವು ಎಂಥವ್ರನ್ನ ತೊಗೊಂಬನ್ನಿ, ಅವ್ರ ಕೈಲಿ ಏನು ಟ್ಯಾಲೆಂಟ್ ಇದೋ ಅದನ್ನೇ ಮಾಡಿಸ್ತಾರೆ. ಅದರಲ್ಲೂ ಇವ್ರಿಗೇನು ಬೇಕೋ ಅದನ್ನು ಅಲ್ಲಿ ತೊಗೊಂಡ್ಬಿಡ್ತಾರೆ ಸಾರು. ಸೊ ಆ ಥರ ಒಂದು ದೊಡ್ಡ ಹೈಲಿ ಟ್ಯಾಲೆಂಟೆಡ್ ಸಾರು. ಮತ್ತು ನಾನು ಕನಸಲ್ಲ ಇಲ್ಲ ಮೇಡಮ್. ಸೊ ಕರೆದಿದ್ದಾರೆ, ಓಕೆ. ನನಗಂತೂ ಒಂದಂತೂ ಪಕ್ಕ, ನಾನು ಸಾರ್ ಮೂವಿಯಲ್ಲಿ ಮುಖ ತೋರಿಸ್ಕೊಂಡ್ರೆ 100% ಇಟ್ಟೆ ನಾವು, ಅದಂತೂ ಪಕ್ಕ ಶೋರ್ ಆಗಿದೆ ನಾನು. ಯಾಕಂದರೆ ಸಾರ್ದಂದರೆ ಒಂದು ಕಲ್ಟ್ ಸ್ಟೋರಿ, ಒಂದು ರಾಗ್ ಇರುತ್ತೆ, ಒಂದು ಆ್ಯಕ್ಷನ್ ಮೂವಿ ಇರುತ್ತೆ ಅಂತ, ಅದು ಪಕ್ಕ. ಇವಾಗ ನಾನು ಸಿಕ್ಕಿರೋದು ಅದು ಭಾಗ್ಯ ಅನ್ಕೊತೀನಿ. ಯಾರಿಗೂ ಸಿಗಲ್ಲ ಲೈಫಲ್ಲಿ, ಯಾರಿಗೂ ಸಿಗಲ್ಲ. ಯಾಕಂದ್ರೆ ಇಷ್ಟು ದೊಡ್ಡ ಮೆಸೇಜ್ ಕೊಟ್ಟು ಎಲ್ಲರ ಮನಸ್ಸಲ್ಲೂ ಹೋಗಿ ನಾವು ಈ ಥರ ಒಂದು ಅವ್ರ ಮನೆ ಮಕ್ಕಳಾಗಿ ಒಂದು ಕೂತ್ಕೊಂಡಿದ್ದೀವಿ ನಾವು ಆರಾಮಾಗಿ. ಸೊ ಅದಕ್ಕೆ ದುನಿಯಾವಿ ಸಾರ್ಗೆ ಅದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಅದೊಂದು ಕನಸಿಗಿಂತನೂ ತುಂಬ ಮೀರಿದ್ದು, ಅದ್ರ ಮೇಲೆ ಅದೊಂದಿದೆ, ಅದೇನದು.
ಈಗ ನೀವು ಕಷ್ಟದ ಲೈಫ್ಗಳನ್ನೆಲ್ಲ ನೋಡ್ಕೊಂಬಂದಾಗ ಈ ಥರದ ಒಂದು ಸಕ್ಸಸ್ಫುಲ್ ದುನಿಯಾ ವಿಜಯ್ ಸರ್ ಅವರು ನಿಮ್ಗೆ ತಂದು ಕೊಡ್ತಿರೋದು ಅದೊಂಥರ ಎಲ್ಲೋ ಒಂದು ಕಡೆ ಲಕ್ಕಿ ಅನ್ಸುತ್ತೆ ನೀವು. ಅದೇ ಮೇಡಮ್, ಅವರು ಅದನ್ನು ಒಪ್ಕೊಳೋದಿಲ್ಲ ಸಾರು. ಸಾರ್ ಥ್ಯಾಂಕ್ ಯು ಸರ್, ಎಲ್ಲ ನಿಮ್ಮಿಂದಾನೆ. ಸುಮ್ಮನೆರಪ್ಪ ನೀನು, ಅದೆಲ್ಲ ನಿಮ್ಮ ತಾಯಿ ಆಶೀರ್ವಾದ, ನಿಮ್ಮ ತಾಯಿ ಅಂದ್ಕೊಂಡಿರೋದು. ನಮ್ಮ ತಾಯಿ ಅದೇ ಅಂದ್ಕೊಂಡಿದ್ದು, ನಮ್ಮ ತಾಯಿ ಆಶೀರ್ವಾದ, ನಿಮ್ಮ ತಾಯಿ ಆಶೀರ್ವಾದ ಸೇರಿಸಿ ನಿಮ್ಗೆ ಬಂದಿದೆ. ಹೋಗು, ಅವ್ರು ಏನು ಹೇಳಿದ್ರು ಅದೊಂದು ಎಕ್ಸೈಟ್ಮೆಂಟ್ ಆಗೋಲ್ಲ ಸಾರ್. ಹಂಗೆ ಸರ್, ಅದೆಲ್ಲ ಬೇಡ ಅವ್ರ ಹತ್ರ ನಾರ್ಮಲ್ ಆಗಿರು ಅಷ್ಟೇ. ನಾನು ಅಷ್ಟೇ ಮೇಡಮ್, ಶೂಟಿಂಗ್ ಮುಗೀತಾ ಅವ್ರು ಒಂದು ಫೋನ್ ಮಾಡೋಕ್ಕೋಗಲ್ಲ, ನಾನು ಅವ್ರನ್ನ ಹೋಗಿ ಮೀಟ್ ಮಾಡೋಕ್ಕೋಗಲ್ಲ. ಯಾಕಂದ್ರೆ ಆ ಎಕ್ಸ್ಪೆಕ್ಟೇಷನೇ ಇಲ್ಲ ಅವ್ರ ಹತ್ರ. ನೀನು ಬರಬೇಕು, ನೀನು ಹೋಗಬೇಕು, ಅದೆಲ್ಲ ಇರುತ್ತೆ ಮೇಡಮ್ ಎಲ್ಲರಿಗೂ. ಒಂದು ದೊಡ್ಡವರು ಒಂದು ದೊಡ್ಡ ಚಾನ್ಸ್ ಕೊಟ್ಟಿದ್ದಾರೆ ಅಂದಮೇಲೆ ಅವ್ರಿಗೋಗಿ ಇಲ್ದಿರೋ ಸೇವೆ ಎಲ್ಲ ಮಾಡಲೇಬೇಕು ನಾವು. ನಾನು ಕಣ್ಣಾರೆ ಈ ಫೀಲ್ಡಲ್ಲಿ ಹೇಳ್ತಾ ಇಲ್ಲ, ನನ್ನ ಫೀಲ್ಡ್ ನೋಡಿಬಿಟ್ಟಿದ್ದೀನಿ. ನಾನು ವಾಚ್ಮನ್ ಆಗಿದ್ದೀನಿ, ಅವ್ರ ಮನೆಗಳಿಗೆ ವಾಚ್ಮನ್ ಆಗಿದ್ದೀನಿ. ಅವ್ರು ಕೇಳಿ ತೊಗೊಂಡೋಗಿ ಕೊಡೋ ಕೆಲಸ ಮಾಡೋ ಬಾಯಿ ಆಗಿದ್ದೀನಿ. ಅವ್ರು ಎಲ್ಲ ಕೆಲಸ, ಈ ಕೆಲಸ ಅಂತ ಎಲ್ಲ ಕೆಲಸ ಮಾಡಿದ್ದೀನಿ. ಏನಕ್ಕೆ ಅಂದರೆ ಒಂದು ಪ್ರೀತಿ ವಿಶ್ವಾಸ, ಅವ್ರ ಮೇಲೆ ಭಯನೋ ಇಲ್ಲ ಬೇರೆನೋ ಇಲ್ಲ. ಒಂದು ಕಾಲೇಜ್ ಇತ್ತು ನನಗೆ ಸಾರ್, ಅದೇ ಥರ ಅಷ್ಟೇ. ಅವ್ರು ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಹಾಗೇನು ನಾನು ಒಂದು ಕರೆಕ್ಟಾಗಿ ಇದಾಗಿ ಒಂದು 6 ತಿಂಗಳು ಬಿಟ್ಟು ಫೋನ್ ಮಾಡಿದ್ರು, ಹೇಳ್ಮ ಮಂಜು, ಅದೇ ಇದಾಗಿರುತ್ತೆ. ಆ ಒಂದು ಇದೇ ಇಲ್ಲ ಸಾರ್ಗೆ. ನಾನು ತುಂಬ ಅಬ್ಸರ್ವ್ ಮಾಡಿಬಿಟ್ಟಿದ್ದೆ ಅದನ್ನು. ಮತ್ತು ಅಸಿಸ್ಟೆಂಟ್ ಡೈರೆಕ್ಟ್ ಕೇಳ್ತದೆ, ಸರ್ ನನ್ನ ಬಗ್ಗೆ ನಾನು ಮಾತಾಡ್ತಾಯಿರ, ನಾನು ಬರಬೇಕಾ, ಮೀಟ್ ಮಾಡಬೇಕಾ? ಸಾರ್ ಆರಾಮಾಗಿರಿ, ಅನ್ನಾಗ ಅದೆಲ್ಲ ಇಷ್ಟನೇ ಇಲ್ಲ. ಇವಾಗ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿದ್ರೆ ಮಾತ್ರ ಅದು ಬರುತ್ತೆ ಮೈಂಡಲ್ಲಿ. ಈಗ ಯಾರಿಗೂ ಸಹಾಯ ಮಾಡಿದ್ರೆ ವಾಪಸ್ ಅವ್ರು ಏನಾದರೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿರ್ತಾರೆ. ನಾವು ಅವ್ರಿಗೆ ಸಹಾಯ ಮಾಡಿದ್ವಿ, ಅವರಿಂದ ನಮಗೇನೋ ಅನುಕೂಲ ಆಗಬೇಕು ಅನ್ನುವಂಥದ್ದು ಬಯಸೋರು ಇರ್ತಾರೆ. ಬಟ್ ಇಲ್ಲಿ ಆ ಥರದ್ದು ಯಾವುದೂ ಇಲ್ಲ. ಅದೇ ಮೇಡಮ್ ಹೇಳ್ತಾರೆ, ಒಂದು ಗಾದೆ, ಒಂದು ಚಿಕ್ಕ ಮೀನು ಹಾಕಿ ದೊಡ್ಡ ಮೀನು ಹಿಡಿತಾರೆ ಅಂತ ಹೇಳ್ಬಿಟ್ಟು. ಇಲ್ಲಲ್ಲ, ಏನು ಮೀನು ಹಾಕಂಗೂ ಇಲ್ಲ, ಏನೂ ಇಲ್ಲ. ಅವ್ರವರು ಮನೆಗೆ ಹೋಗ್ಬೇಕು, ಕೆರಡೆ ಫುಲ್ ನಮ್ಮದೇ ಏರಿಯಾ, ಹೋಗ್ಬೇಕು, ತಿನ್ನಬೇಕು, ಸ್ವಲ್ಪ ಹೊತ್ತು ಮಾತಾಡಬೇಕು, ಸ್ಕಿಟ್ ಬಗ್ಗೆ ಮಾತಾಡ್ತೀವಿ, ಒಂದು ಕೆಲಸ ಮುಗಿಸ್ಕೊಂಡು ಅವ್ರು ಬರ್ಬೋದು ಹೊರಗಡೆ. ಅದು ನಮ್ಮ ಮನೆ ಥರ, ಅದು ನಮ್ಮ ಮನೆ ಥರ. ನಮ್ಮ ಮನೆ ಅಂದಮೇಲೆ ಮುಗೀತು. ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ತಾಯಿ, ನಮ್ಮ ತಂದೆ ಅಷ್ಟೇ. ಅವರು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರೋದು ಫ್ಯಾಮಿಲಿ, ಅದು ನಮಗೆ ಸಾರು. ಈಗ ಭೀಮಾ ಚಿತ್ರ ಸಕ್ಸಸ್ಫುಲ್ಲಿ 25 ಡೇಸ್ ಕಂಪ್ಲೀಟ್ ಆಗಿದೆ. ಯಶಸ್ಸು ಅನ್ನೋದು ಇವಾಗ ನಿಮಗೆ ಕೈಯಲ್ಲಿದೆ. ವಾಟ್ ನೆಕ್ಸ್ಟ್ ಅಂತ ತಗೊಳ್ಳುವಾಗ ನೆಕ್ಸ್ಟ್ ಏನು ಪ್ಲ್ಯಾನ್ಸ್ ಇದೆ? ನೆಕ್ಸ್ಟು ಅದೇ ಸಾರೇ ಹೇಳ್ಬೇಕು ಮೇಡಮ್. ಅದೇ ಇವಾಗ ನಮಗೆ ಡಿಸಿಷನ್ ಎತ್ತಕ್ಕೆ ಗೊತ್ತಿಲ್ಲ. ಸೊ ಆ್ಯಕ್ಚುಲಿ ಹೊಸ ಲೈನಿಂದ ಮೇಲೆ, ಸೊ ಅದಕ್ಕೇನೆ ಇವಾಗ ಏನಿದು ಸಾರ್ ಹೇಳಿದ್ರೆ ನಾವು ನೆಕ್ಸ್ಟು ಮಾಡೋ ಥರ ಇದೀವಿ. ಯಾಕಂದರೆ ಇವಾಗ ಇಷ್ಟು ದೊಡ್ಡ ಸ್ಥಾನ ಕೊಟ್ಟ ನಿಲ್ಸೋರಿಗೆ ಇನ್ನು ಮುಂದೆ ನಾನು ಹೆಂಗೆ ಹೋಗ್ಬೇಕಂತ ಅವ್ರಿಗೆ ಡಿಸಿಷನ್ ಅಂತ ಗೊತ್ತು. ನನಗಿಂತ ಒಂದು ಕ್ಲಾರಿಟಿ ಡಿಸಿಷನ್ ಅವರೇ ಕೊಡ್ಬೋದು ನನಗೆ. ಸೊ ಏನೇ ಕಾಲ್ಸ್ ಬಂದರೂ ನನಗೆ ಡೈವರ್ಟ್ ಮಾಡೋದು ಮಾತಾಡ್ತೀನಿ. ಯಾಕಂದರೆ ಇವಾಗ ಚಾಲೆಂಜಿಂಗಲ್ಲೇ ತೊಗೊಂಡು ಮಾಡಿರೋ ಮೂವಿ ಇದು. ಸೊ ಸಕ್ಸಸ್ ಆಗಿಬಿಟ್ಟಿದ್ದೀವಿ. ಸೊ ಹಂಗಾಗಿ ಇವಾಗ ಬೇರೆ ಯಾವುದ್ರಲ್ಲಿ ನಾವು ಡಮ್ಮಿ ಆಗಬಾರ್ದು. ಇಷ್ಟು ದೊಡ್ಡ ಪಾತ್ರ ಕೊಟ್ಟಿದ್ದೀವಿ, ಮತ್ತು ಇಷ್ಟೆಲ್ಲ ನಾನು ಒಳ್ಳೆ ಕಲೆ ಇರೋದನ್ನು ತೊಗೊಂಡು ಹೊರಡೆ ತೋರಿಸಿದ್ದಾರೆ. ಸೊ ತಕ್ಕ ಬೆಲೆ ಸಿಗಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಹಂಗೆಲ್ಲೋ ಒಂದು ಕಡೆ ನಾವು ಮುಂದೆ ಯಾವ ಥರ ಚಿತ್ರಗಳು ಮಾಡಬೇಕು, ಯಾವ ಥರ ರೋಲಲ್ಲಿ ಗೈಡೆನ್ಸು ಅವ್ರ ಕಡೆನೇ ನನಗೆ ಸಿಗಬೇಕು ಅಂತ ಇದು ಮಾಡ್ಕೋತೀವಿ. ಯಾಕೆ 2-3 ಕಾಲ್ ಬಂತು. ಸೊ ಸಾರ್ಗೆ ನಾನು ಡೈವರ್ಟ್ ಮಾಡಿದೆ. ಸಾರ್ ಓಪನ್ ಆಗಿ ಹೇಳಿದ್ರು, ಅಪ್ಪ ನಿನಗೆ ಮಾತಾಡೋಕ್ಕೆ ಗೊತ್ತಾಗಲ್ಲ ಅಂದ್ರೂ ನನಗೆ ಅವ್ರು ಹೇಳಿದ್ರು, ಈ ಥರ ಮಾತಾಡಿ ಅಂತ ಹೇಳ್ಬಿಟ್ಟು. ಸರ್ ನಾನು ಹೇಳಿದ್ರು, ಸರ್ ನನಗೆ ಅದು ಇದಾಗಲ್ಲ, ಸೆಟ್ ಆಗಲ್ಲ ಸರ್, ನೀವೇ ನನಗೆ ಇದು ಮಾಡಿ ಅಂತ ಹೇಳ್ಬಿಟ್ಟು. ಏನು ತೊಂದರೆ ಬೇಡಮ್ಮ, ನಿಮಗೇನೋ ಕಾಲ್ ಬಂತಾ ನನಗೆ ಡೈವರ್ಟ್ ಮಾಡು, ನಾನು ಮಾತಾಡ್ಕೋತೀನಿ ಅವ್ರ ಹತ್ರ ಅಂತ ಹೇಳ್ಬಿಟ್ಟು. 1-2-3 ಕಾಲ್ ಬಂತು. ಸೊ ನನಗೆ ಅಷ್ಟು ಗೊತ್ತಿಲ್ಲ ಮೇಡಮ್. ಸಾರ್ನ ಫಸ್ಟು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು. ಫಸ್ಟು ಒಂದು ಕ್ರಿಯೇಟರ್ನ, ಒಂದು ಡೈರೆಕ್ಟರ್ನ ಸ್ಯಾಟಿಸ್ಫ್ಯಾಕ್ಷನ್ ಇನ್ನೊಂದು ಡೈರೆಕ್ಟರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು. ಅಲ್ಲೆಲ್ಲ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ಕೊಂಡಿದ್ದೀನಿ ಸಾರು. ಸೊ ಹಂಗಾಗಿ ಅದೇ ವೆಯ್ಟಿಂಗ್ ಮಾಡ್ತಾಯಿದ್ದೀವಿ ಮೇಡಮ್. ಯಾಕಂದರೆ ನೆಕ್ಸ್ಟು ನಮಗೆ ಪ್ಲ್ಯಾನ್ ಇಲ್ಲ ಇದರಲ್ಲಿ. ನೆಕ್ಸ್ಟ್ ಏನು ಅಂತ ಹೇಳ್ಬಿಟ್ಟು ಎಕ್ಸ್ಪೋರ್ಟ್ಸ್ನೇ ನಾವು ಈಗ ಕೇಳ್ತಾರೆ ಸಿಕ್ಕೋರೆಲ್ಲ, ನೆಕ್ಸ್ಟ್ ನಿಮ್ಮ ಮೂವಿ ಯಾವುದು, ಯಾವ ಥರ ಪಾತ್ರಗಳಲ್ಲಿ ನೀವು ಕಾಣಿಸ್ಕೋಬೋದು ಅಂತ ಕೇಳ್ತಾರೆ. ಹೌದು, ಕೇಳ್ತಾ ಇದ್ದಾರೆ. ನಾವು ಅದೇ 1-2-3 ಪ್ರಾಜೆಕ್ಟ್ಸ್ ಎಲ್ಲ ಪೆಂಡಿಂಗಲ್ಲಿದೆ ಮೇಡಮ್. ಸೊ ಸಾರ್ ಮಾತುಕತೆ ಮಾಡಿ ಫೈನಲ್ ಮಾಡಿದ್ರೆ ನಾನು ಮುಂದುವರ್ಸೋಣ ಅಂತ ಇದ್ದೀನಿ ಮೇಡಮ್, ಖಂಡಿತ. ಓಕೆ ಸರ್, ಈಗ ಲೈಫಲ್ಲಿ ಎಷ್ಟೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀರಾ, ಸಕ್ಸಸ್ ನೋಡಿದ್ದೀರಾ. ಸಕ್ಸಸ್ಫುಲ್ಲಿ ಇವಾಗ ನೀವು ನಿಮ್ಮ ಲೈಫ್ ಜರ್ನಿ ಈಗ ಸಾಗ್ತಾ ಇದೆ. ಖಂಡಿತವಾಗ್ಲೂ ನಮ್ಮ ಇಂಡಸ್ಟ್ರಿಯಿಂದ, ನಮ್ಮ ಈ ಭೀಮಾ ಚಿತ್ರದಿಂದ ಇಂತಹ ಒಂದು ಪಾತ್ರ ನಮ್ಮ ಇಂಡಸ್ಟ್ರಿಗೆ ನೀವೊಬ್ಬರು ಒಳ್ಳೆ ಏನು ಹೇಳ್ಬೋದು ಅದಕ್ಕೆ
ಭರವಸೆಯ ನಟ ಅಂತ ಹೇಳ್ಬೋದು. ಭರವಸೆ ಒಂದೇನಂದ್ರೆ ಎಲ್ಲರೂ ಹೇಳುವ ಚಿತ್ರ ನೋಡಿದ್ಮೇಲೆ ಏನಂದ್ರೆ ಹೌದು ಖಂಡಿತವಾಗ್ಲೂ ನಮ್ಮ ಇಂಡಸ್ಟ್ರಿಗೆ ಒಬ್ರು ಒಳ್ಳೆ ಕಲಾವಿದರು ಸಿಕ್ಕಿದ್ದಾರೆ ಅನ್ನುವಂಥ ಒಂದು ಭರವಸೆ ಏನು ಸಿಕ್ಕಿದೆ ಅದನ್ನು ಖಂಡಿತವಾಗ್ಲೂ ನೀವು ಮುಂದುವರ್ಸ್ಕೊಂಡು ಹೋಗ್ಲಿ, ಇಂಡಸ್ಟ್ರಿಯಲ್ಲಿ ಇನ್ನೂ ಕೂಡ ದೊಡ್ಡ ಮಟ್ಟದ ಒಂದು ಸಕ್ಸಸ್ ಸಿಗಲಿ ಅಂತ ನಮ್ಮ ಪರವಾಗಿ, ನಮ್ಮ ಸೆಲೆಬ್ರಿಟಿ ಪಾಡ್ಕಾಸ್ಟ್ ಪರವಾಗಿ ನಿಮಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಮತ್ತು ಏನಿವಾಗ ನಮ್ಮನ್ನು ವಿಡಿಯೋ ತೆಗ್ದು ನೀವು ತಿರ್ಗಾ ನೀವು ನಮ್ಮನ್ನು ಇನ್ನೂ ಪ್ರಮೋಷನ್ಗೆ ಇನ್ನೂ ನೀವು ಹೆಚ್ಚು ಹುಮ್ಮಸ್ ಮಾಡ್ತಾಯಿದ್ದೀರಾ. ಸೊ ಇವಾಗ ನಾವು ಒಂದು ಕಡೆ ಮೂವಿಯಲ್ಲಿ ತೆರೆ ಕಾಣಿದ್ರು ಕೂಡ ನಮ್ಮ ಪರ್ಸನಲ್ ಲೈಫು ಮತ್ತು ನಮ್ಮದು ಅಪ್ಸ್ ಆ್ಯಂಡ್ ಡೌನ್ ಎಲ್ಲ ಡೀಪ್ಲಿ ತೋರ್ಸೋದು ನೀವು ಇವಾಗ ನಿಮ್ಮ ಥರ ಚಾನಲ್ಸನ್ನೇ. ಸೊ ಹಂಗಾಗಿ ಇದರಲ್ಲಿ ದೊಡ್ಡ ಪಾತ್ರ ನಿಮ್ಮದೇ ಇದೆ. ನಮ್ಮ ನೆಕ್ಸ್ಟ್ ಮೂವ್ನು ನಿಮ್ಮ ಕೈಯಲ್ಲೇ ಇದೆ. ಸೊ ತುಂಬ ಖುಷಿ ಅನಿಸುತ್ತೆ, ಯಾಕಂದರೆ ವಿತೌಟ್ ಎಕ್ಸ್ಪೆಕ್ಟೇಷನ್, ವಿತೌಟ್ ನೋಯಿಂಗ್ ಎನಿವನ್ ಅವ್ರ ಲೈಫಲ್ಲಿ ನಿಮ್ಮದು ಒಂದು ಪಾರ್ಟ್ ಇದೆ. ಸೊ ತುಂಬ ಥ್ಯಾಂಕ್ಸ್ ಮೇಡಮ್, ತುಂಬ ಥ್ಯಾಂಕ್ ಯು. ಓಕೆ, ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಬಿಕಾಸ್ ಈಗ ಈ ಒಂದು ಸಕ್ಸಸ್ಫುಲ್ ಕಂಡಾದ್ಮೇಲೆ ಯಾವ ಥರ ನಿಮಗೆ ಸಪೋರ್ಟ್ ಅವ್ರ ಕಡೆಯಿಂದ ಸಿಕ್ಕರೆ ನಿಮ್ಗೆ ಖುಷಿ ಆಗುತ್ತೆ? ಹೆಂಗಿಲ್ಲ ಮೇಡಮ್, ಇವಾಗ ಆಲ್ರೆಡಿ ಸಪೋರ್ಟ್ ಮಾಡ್ತಾರೆ, ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ. ಸೊ ಇದೇ ಥರ ಪ್ರೀತಿ ತೋರಿಸಿ, ಇದೇ ಥರ ನಾವು ಏನು ನಿಮ್ಮನ್ನು ಮನರಂಜಿಸಿಗೆ ಅಂತ ತೆರೆ ಮೇಲೆ ಬರ್ತಾಯಿದ್ದೀವಿ. ಖಂಡಿತ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿ ಬಂದರೆ ಅಗೇನ್ ನಾವು ರಿಪೀಟಾಗಿ ನಿಮ್ಮ ಮನೆಗೆ ಬಂದು ನಿಮ್ಮ ಬಾಗಲ್ ತಟ್ಟಿ ತಿರ್ಗಾ ನಿಮ್ಮನ್ನು ಕೈ ಹಿಡಿದು ಹೇಳ್ಕೊಂಡೋಗಿ ಥಿಯೇಟ್ರಲ್ಲಿ ಕುಣಿಸಿ ನಿಮ್ಮನ್ನು ಮನರಂಜಿಸ್ತೀವಿ ನಾವು. ಥ್ಯಾಂಕ್ ಯು ಸೋ ಮಚ್. ನಂಗೆ ಅನಿಸ್ತು ಈ ಪಾಡ್ಕಾಸ್ಟಲ್ಲಿ ಮಾತಾಡಬೇಕಂದ್ರೆ ಯೂಶ್ವಲಿ ಒಂದು ವಿಲನ್ ರೋಲ್ ಮಾಡುವಾಗ ಅವ್ರು ನೋಡಿದ ತಕ್ಷಣ ಏನಂದರೆ ವಿಲನ್ ಅಂದರೆ ಸ್ವಲ್ಪ ಭಯ ಇರೋದು ಹಾಗೆ ಹೀಗೆ. ನಾನು ಇನ್ನೊಂದು ಕ್ವಶನ್ ನಿಮ್ಗೆ ಕೇಳಬೇಕು ಅಂದ್ಕೊಂಡಿದ್ದೆ. ನೀವು ಯಾವ ಥರ ಪರ್ಸ್ನಲಿ ನೀವು ಯಾವ ಥರ ಇರ್ತೀರಾ? ಏನು ನೀವು ರಫ್ ಆ್ಯಂಡ್ ಟಫಾ, ಕ್ಯಾರೆಕ್ಟರ್ ವೈಸ್ ಯಾವ ಥರ ನಿಮ್ಮದು ಎಮೋಷ್ನಲ್ಲಾ, ಸೆಂಟಿಮೆಂಟಾ ಅಂತ ಕೇಳೋಣ ಅನ್ನುವಾಗ ಯು ಆರ್ ಸಚ್ಚೇ ಒಂಥರ ವಂಡರ್ಫುಲ್ ಪರ್ಸನ್ ಅಂತ ನಂಗೆ ಅನಿಸ್ತು. ಇಲ್ಲ ಮೇಡಮ್, ಎಲ್ಲರ ಒಳಗಡೆನೂ ಒಂದು ಅನಿಮಲ್ ಇರುತ್ತೆ ಅಂತೇಳಿ ಹೇಳ್ತಾರೆ. ಸೊ ಪಾರ್ಟ್ ಆಫ್ ದಟ್ ನಾವು ಏನೋ ಅದ್ರಾಗೇನು ಇದಿಲ್ಲ. ನಮ್ಮದು ಅಷ್ಟೇ ಕೋಪ ಬರುತ್ತೆ, ಇನ್ನೊಂದು ಬರುತ್ತೆ, ಅದನ್ನೆಲ್ಲ ಹೋಯ್ತು. ನಾನು ಯಾವಾಗ ಆಟಿಸಮ್ ಸೆಂಟ್ರ್ ಕೆಲ್ಸಕ್ಕೆ ಹೋಗ್ತೀನಿ ಮತ್ತು ಫ್ಯಾಮಿಲಿ ಕಷ್ಟ ನೋಡ್ಕೊಂಡು ಬರ್ತೀನಿ, ನಮ್ಮನ್ನು ಹಂಗೆ ಕರಗಿಸ್ಬಿಡ್ತೇವೆ ಮೇಡಮ್. ಇದೆಲ್ಲ ಇಲ್ಲ, ನಿಜ ಇಲ್ಲ. ಇದೆಲ್ಲ ನಿಜ ಏನು, ಜೊತೆಗೆ ಏನು ನಮ್ಮ ಸುತ್ತಮುತ್ತಲಿರೋ ಪರಿವಾರನ ಒಂದು ಚೆನ್ನಾಗಿ ಇಟ್ಕೋಬೇಕು ಅಷ್ಟೇ. ಎಂಡ್ ಆಫ್ ದಿ ಡೇ ಅಷ್ಟೇ ಇರಬೇಕು. ಏನು ಮಾಡೋಕ್ಕ ಒಬ್ಬರನ್ನ ಇವಾಗ ಈ ಗಾತ್ರದಲ್ಲಿ ಇವಾಗ ನನ್ನ ಫ್ರೆಂಡ್ಸೆಲ್ಲ ನಿನ್ನ ಸೈಜನ್ನು ಏನು ಮಾಡ್ತಾಯಿದ್ದೆ ಗೊತ್ತಾ ಅಂತ. ಏನು ಮಾಡ್ತಾಯಿದ್ದೆ? ಏನೂ ಮಾಡ್ತಾಯಿದ್ದಿಲ್ಲ. ಏನು ಹೊಡೆಯೋಕ್ಕಾಗುತ್ತಾ? ಇಬ್ಬರು ಹೊಡೆಯೋಕ್ಕಾಗುತ್ತಾ? ಮೂರನೇದವ್ನು ಬಂದು ಏನೋ ಮಾಡೋದು ಏನು ಮಾಡ್ತೀವಿ? ಏನೂ ಮಾಡೋಕ್ಕಾಗಲ್ಲ. ಹೌದು. ಅದನ್ನೆಲ್ಲ ಬಿಟ್ಬಿಡ್ಬೇಕು ಎಲ್ಲರೂ, ಅದನ್ನೆಲ್ಲ ಬಿಟ್ಬಿಡ್ಬೇಕು. ಏನೇ ಗಾತ್ರ ಇದ್ದರೂ, ಏನೇ ನಮ್ಮದು ಆಸ್ತಿ ಅಂತಸ್ತು ಏನೇ ಇದ್ರೂ ಅದೆಲ್ಲ ಎಂಡ್ ಆಫ್ ದಿ ಡೇ ನಮ್ಮ ನಡವಳಿಕೆ ಎಲ್ಲ ತುಂಬಾ ಇಂಪಾರ್ಟೆಂಟ್. ನಾವು ಇದ್ದಾಗ ಜೊತೆಗಿರೋ ಜನ ಇಲ್ಲ, ನಾವು ಸತ್ತಾಗ ಎಷ್ಟು ಜನ ನಮ್ಮನ್ನ ಎತ್ತದಿಕ್ಕೆ ಬರ್ತಾರೆ, ನಮ್ಮ ತೋಳ್ಕೊಡೋಕೆ ಬರ್ತಾರೆ, ಅದು ಮೈನ್ ಇಂಪಾರ್ಟೆಂಟು. ಜನ ಸೇರ್ಸೋದಂತೆಲ್ಲ ಅದು ಪ್ರೀತಿನ ಸಂಪಾದನೆ ಮಾಡೋದು ಅಂದ್ಕೋತೀನಿ ನಾನು ಒಂದು ಕಡೆ ಎಲ್ಲೋ. ಓಕೆ ಸರ್, ನಿಮ್ಮಿಂದ ಹೆಚ್ಚು ನಿರೀಕ್ಷೆಗಳು ಪ್ರೇಕ್ಷಕರಿಗಿದೆ. ಆ ಎಲ್ಲ ಪ್ರೇಕ್ಷಕರ ಒಂದು ನೆಕ್ಸ್ಟ್ ನಿಮ್ಮ ಸಿನಿಮಾಗಳ ಮೂಲಕ ಖಂಡಿತವಾಗ್ಲೂ ನಮ್ಮ ಇಂಡಸ್ಟ್ರಿಗೆ ದೊಡ್ಡ ಕೊಡುಗೆ ಸಿಗಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್.